ಪತ್ರಿಕೆ ಆಗಿರುವಂತದ್ದು. ಹಾಗೆ ಹೆಸರು ಹೇಳೋ ರೀತಿ ಬಯಲು ಅಂತ ಹೇಳಿದ್ರೆ ಮುಕ್ತ ಅವಕಾಶ ಇದೆ ಇಲ್ಲಿ. ಅಂದ್ರೆ ಯಾವುದೇ ನಿರ್ಬಂಧ ಇಲ್ಲ. ಯಾವುದೇ ವಿಚಾರಗಳಿರ್ಬೋದು, ವಿಷಯವಾರಿರ್ಬೋದು ಅಥವಾ ವೈಯಕ್ತಿಕ ವಿಚಾರಗಳಿರ್ಬೋದು, ಅವರ ಅನಿಸಿಕೆಗೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋದಕ್ಕೆ ಇರುವಂತಹ ಒಂದು ಪತ್ರಿಕೆ. ಹಾಗೆ ಭಾಷೆಯಲ್ಲೂ ಸಹ ಯಾವುದೇ ನಿರ್ಬಂಧಗಳಿಲ್ಲ. ನಮ್ಮ ಎಲ್ಲ ಸದಸ್ಯರು ಸಹ ಕನ್ನಡ, ಇಂಗ್ಲಿಷ್, ಹಿಂದಿ, ಉರ್ದು ಎಲ್ಲಾ ಭಾಷೆಗಳಲ್ಲೂ ಸಹ ಅವರಿಗೆ ಆಗುವಂತಹ ಭಾಷೆಗಳಲ್ಲಿ ಅವರು ಬರಿತಾ ಬರ್ತಾ ಇದ್ದಾರೆ. ಬಯಲು ಪತ್ರಿಕೆ 2012ರಲ್ಲಿ ನಮ್ಮ ಯಾದಗಿರಿಯ ಒಂದು ಸಣ್ಣ ತಂಡ ಅವರ ಅನುಭವಗಳನ್ನ ಸೃಜನಾತ್ಮಕವಾಗಿ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದಂಥದ್ದು. ಸೊ ಸತತವಾಗಿ 8 ವರ್ಷಗಳಿಂದ ನಿರಂತರವಾಗಿ ಈ ಒಂದು ಬಯಲು ಪತ್ರಿಕೆ ಪ್ರಕಟಗೊಳ್ತಾ ಇದೆ. ಹಾಗೇನೆ ಈ ಡಿಸೆಂಬರ್ 2020ರ ಡಿಸೆಂಬರ್ಗೆ ನಮ್ಮ 100ನೇ ಸಂಚಿಕೆ ಕೂಡ ಹೊರಹೊಮ್ತಾ ಇದೆ. ಇಷ್ಟು ವರ್ಷಗಳಿಂದ ನಮ್ಮನ್ನು ಕಲಿಕೆಗೆ ಅನುವು ಮಾಡಿಕೊಟ್ಟಿರುವಂತಹ ಈ ಬಯಲು ಪತ್ರಿಕೆ ಇನ್ನಷ್ಟು ಪರಿಣಾಮಕಾರಿಯಾಗಿ ಇರಲು, ಹಾಗೆ ನಮ್ಮ ಬರವಣಿಗೆ ಸಹ ಇನ್ನಷ್ಟು ಪರಿಣಾಮಕಾರಿಗೊಳಿಸಲು ನಾವು ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಬರ್ತಾ ಇದ್ದೀವಿ. ಸೊ ಇವತ್ತಿನ ಕಾರ್ಯಕ್ರಮವು ಹಾಗೇನೆ ವಿಜ್ಞಾನ ವಿಷಯದ ಬಗ್ಗೆ, ವಿಜ್ಞಾನ ಬರವಣಿಗೆಯ ಬಗೆಗೆ ನಮ್ಮ ಪ್ರೊಫೆಸರ್ ನಾಗೇಶ್ ಹೆಗಡೆ ಸರ್ ಅವರೊಂದಿಗೆ ನಮ್ಮ ಮಾತುಕತೆ ಇರುತ್ತೆ. ಸೊ ಪ್ರೊಫೆಸರ್ ನಾಗೇಶ್ ಹೆಗಡೆ ಸರ್ ಬಗ್ಗೆ ಎಲ್ರಿಗೂ ಚಿರಪರಿಚಿತರು. ಪ್ರಸಿದ್ಧ ಪತ್ರಕರ್ತ, ಲೇಖಕರು, ವಿಜ್ಞಾನ ಬರಹಗಾರ, ಮತ್ತೆ ಪರಿಸರ ತಜ್ಞ, ಆಲ್ ಇನ್ ಒನ್ ಅಂತಾನೆ ಹೇಳ್ಬೋದು. ವಿಜ್ಞಾನ ವಿಚಾರಗಳನ್ನ ಜನಸಾಮಾನ್ಯರಿಗೆ ಸಾಮಾನ್ಯ ಭಾಷೆಯಲ್ಲಿ, ಅಂದ್ರೆ ಅವರಿಗೆ ಅರ್ಥವಾಗುವಂತ ಭಾಷೆಯಲ್ಲಿ ಅವರು ಹೇಳ್ತಾನೆ ಬಂದಿದ್ದಾರೆ. ಅಂದ್ರೆ ಅವರ ಉದ್ದೇಶನೇ ಅದು ಅಂತ ಅನ್ಸುತ್ತೆ. ಅವರ ಪ್ರತಿ ಲೇಖನಗಳನ್ನ ನಾವು ನೋಡೋವಾಗ ತುಂಬಾ ಸರಳವಾಗಿ ನಮ್ಮ ಸುತ್ತಮುತ್ತ ನಡೀತಿರುವಂತಹ ಘಟನೆಗಳನ್ನೇ, ಅಲ್ಲಿ ನಾವು ಮನುಷ್ಯರು ಮಾಡುತ್ತಿರುವ ತಪ್ಪುಗಳಿರ್ಬೋದು, ಅದನ್ನೆಲ್ಲ ಅವರು ಹೇಳ್ತಾ ಬರ್ತಿದ್ರು, ಸರಳವಾಗಿ ನಮ್ಗೆ ಹೇಳ್ತಾ ಬರ್ತಾರೆ. ಹಾಗೆ ಅವರ ಯಾವುದೇ ಲೇಖನನ ನೀವು ನೋಡ್ಬೋದು, ಹಳ್ಳಿ ಮುಖ ಎಲ್ಲೆಲ್ಲಿ ಹೊಕ್ಕ ಈ ರೀತಿಯ ಪುಸ್ತಕಗಳನ್ನ ಓದ್ತಾ ಹೋದ್ರೆ ಹಾಸ್ಯಭರಿತವಾಗಿ ಅಲ್ಲಿ ಒಂದು ಮೆಸೇಜ್ ಅನ್ನ ಕೂಡ ಅವರು ಕೊಡ್ತಾ ಬಂದಿದ್ದಾರೆ ಅಂತ. ಶಾಲೆಯಲ್ಲಿ ಪ್ರಾರಂಭಿಸಿದ ಅವರ ಬರವಣಿಗೆ ಇಂದೂ ಸಹ ಸತತವಾಗಿ ಅವರು ಬರಿತಾನೆ ಬರ್ತಿರೋದು ಒಂದು ವಿಶೇಷ ಅಂತಾನೆ ಹೇಳ್ಬೋದು. ಹೈಸ್ಕೂಲ್ನ ಒಂದು ಅವರ ವಿಚಾರ ಹೇಳ್ಬೇಕಂದ್ರೆ, ಹೈಸ್ಕೂಲ್ ವಿದ್ಯಾರ್ಥಿ ಆಗಿದ್ದಾಗ ಅವರು ನೋಡಿದ ಒಂದು ಘಟನೆಯನ್ನ ಅವರು ಲೇಖನ ರೂಪದಲ್ಲಿ ಬರೆದು ಇಂದು ಅದು ಪಠ್ಯ ಪುಸ್ತಕದಲ್ಲಿ ನಮ್ಗೆ ಕಾಣ ಸಿಗ್ತಾ ಇದೆ. ಅದು ಬುಲ್ಡೋಸರ್ ಸಂಸ್ಕೃತಿ ಎಂಬ ಪಾಠದ ರೂಪದಲ್ಲಿ. ತುಂಬಾ ಖುಷಿ ಆಗುತ್ತೆ ಸರ್ ನಿಮ್ಮ ಲೇಖನಗಳನ್ನ ಓದೋವಾಗ. ಹಾಗೇನೆ ಇನ್ನೊಂದು ವಿಚಾರ, ನೀವು ಎಲ್ಲಾ ಸಂದರ್ಶನಗಳಲ್ಲಿ ನೀವು ಹೇಳುವಂತ ಒಂದು ವಿಚಾರ ಅಂದ್ರೆ, ಮನುಷ್ಯ ಏನ್ ಅನ್ಕೋಬೇಕಂದ್ರೆ ಹೋಲ್ ಪ್ಲಾನೆಟ್ ಇಸ್ ಮೈನ್ ಅನ್ನೋ ಒಂದು ವಿಚಾರ ಅವನಲ್ಲಿ ತಗೋಬೇಕು ಅಂತ ನೀವು ಹೇಳ್ತಾ ಬರ್ತೀರಾ ಯಾವಾಗ್ಲೂನು. ಅಂದ್ರೆ ನಾವು ಒಂದು ಸರಳ ಎಕ್ಸಾಂಪಲ್ ಕೊಡ್ತೀರಾ ಆಹಾರದ ವಿಚಾರದ ಬಗ್ಗೆ. ನಾವು ಸೇವಿಸೋ ಆಹಾರ, ಅಕ್ಕಿ ಆಂಧ್ರ ಪ್ರದೇಶದಿಂದ ಬರುತ್ತೆ, ಗೋಧಿ ಪಂಜಾಬಿಂದ ಬರುತ್ತೆ, ಎಣ್ಣೆ ಪದಾರ್ಥ, ತರಕಾರಿಗಳು ಬೇರೆ ಬೇರೆ ರಾಜ್ಯಗಳಿಂದ ಸಿಗುತ್ತೆ. ಅದನ್ನೆಲ್ಲ ಸೇವಿಸುವಂತ ನಾವು ಅದನ್ನ ಮೆಟಬಲೈಸ್ ಆಗಿ ಅದು ನಮ್ಮ ಬಾಡಿಯಲ್ಲಿ ಅದನ್ನ ಅಂತರ್ಗತ ಮಾಡ್ಕೊಂಡಿರ್ತೀವಿ. ಹಾಗಿದ್ದು ಸಹ ಮನುಷ್ಯ ಏನಕ್ಕೆ ಇದು ಕೇವಲ ನನ್ನದು, ಜಾತಿಯ ಕಚ್ಚಾಟ ಇರ್ಬೋದು, ಜೆಂಡರ್ ಇಶ್ಯೂಸ್ ಇರ್ಬೋದು, ಈ ರೀತಿಯಾಗಿ ಅವನ್ನ ಯಾಕೆ ರಿಜಿಡ್ ಮಾಡ್ಕೋಬೇಕು, ಇದು ನನ್ನ ಜಾಗ, ನನ್ನ ರಾಜ್ಯ, ನನ್ನ ದೇಶ, ಇದನ್ನೆಲ್ಲ ಅದರಿಂದ ಹೊರಬಂದು ಇದು ನನ್ನ ಗ್ರಹ ಅಂತ ಅವನು ಯಾವಾಗ ಯೋಚನೆ ಮಾಡಕ್ಕೆ ಶುರು ಮಾಡ್ತಾನೋ, ಅದು ನಮ್ಮ ಭೂಮಿಗೆ ಒಂದು ಏನ್ ಹೇಳೋದು ಅಂತಂದ್ರೆ ಸೆಕ್ಯೂರ್ ಫೀಲ್ ಮಾಡ್ದಂಗ ಅನ್ಸುತ್ತೆ. ಈಗ ಭೂಮಿನೇ ಒಂದು ಸೆಕ್ಯೂರ್ ಹ್ಯಾಂಡ್ಸ್ ಅಲ್ಲಿ ಇದ್ದಾಗ ನಾವು ಕೂಡ ಸಾವಿರಾರು ವರ್ಷಗಳ ಕಾಲ, ಅಂದ್ರೆ ಎಲ್ರು ಜೀವಿಗಳೆಲ್ಲ ಸಂತೋಷವಾಗಿ ಇರ್ಬೋದು ಅನ್ನೋ ಮಾತನ್ನ ನೀವು ಹೇಳ್ತೀರಾ. ಸೊ ನಾನ್ ಹೆಚ್ಚು ಮಾತಾಡಲ್ಲ, ಇನ್ನು ಹೆಚ್ಚು ವಿಚಾರಗಳನ್ನ ನಿಮ್ಮಿಂದ ತಿಳ್ಕೊಳಕ್ಕೆ ನಾವ್ ಇಷ್ಟ ಪಡ್ತಾ ಇದೀವಿ. ಎಲ್ರಿಗೂ ಒಂದು ರಿಕ್ವೆಸ್ಟ್, ಈಗ ಸರ್ ಮಾತಾಡ್ತಾರೆ, ಅವ್ರ ಮಾತಾಡನ್ನ ನಾವೆಲ್ಲ ಕೇಳಿಸ್ಕೊಳ್ಳೋಣ. ದಯವಿಟ್ಟು ನೀವೆಲ್ಲರೂ ನಿಮ್ಮ ಆಡಿಯೋನ ಮ್ಯೂಟ್ ಮಾಡಿಟ್ಕೊಳ್ಳಿ. ನಿಮ್ಗೆ ಏನೇ ಪ್ರಶ್ನೆ ಬಂದ್ರು ಚಾಟ್ ಬಾಕ್ಸ್ ಅಲ್ಲಿ ನೀವು ಪ್ರಶ್ನೆನ ಹಾಕಿ, ಕೊನೆ 30 ನಿಮಿಷ ನಾವು ಆ ಪ್ರಶ್ನೆಗಳ ಕುರಿತು ಸರ್ ಜೊತೆ ಚರ್ಚೆ ಮಾಡೋಣ. ಹಾಗೆ ಮತ್ತು ಯಾವ್ದಾದ್ರು ಪ್ರಶ್ನೆ ಬಂತಂತ ಹೇಳಿದ್ರೆ ಅವರು ಹ್ಯಾಂಡ್ ರೈಸ್ ಮಾಡಿ ನಾವು ಚಾಟ್ ಬಾಕ್ಸ್ ಅಲ್ಲಿರೋ ಪ್ರಶ್ನೆಗಳನ್ನ ಚರ್ಚಿಸಿದ ನಂತರ ಆ ಪ್ರಶ್ನೆಗಳನ್ನ ಚರ್ಚಿಸಬಹುದು ಅಂತೀನಿ. ಸೊ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ ಕೊಡ್ತಾ ಇದ್ದೀನಿ. ಸೊ ಓವರ್ ಟು ಯು ಸರ್. ಥ್ಯಾಂಕ್ ಯು ಹರಿಪ್ರಿಯಾ. ತುಂಬಾ ಚೆನ್ನಾಗಿ ಮಾತಾಡ್ತಿರಲ್ರಿ. ನೀವೇ ಇಡೀ ಮುಂದಿನ 1 ಗಂಟೆ ಮಾತಾಡೋದು ಚೆನ್ನಾಗಿರೋದು. ನಾನು ಎಂದೋ ಹೇಳಿ ನನಗೇ ಮರ್ತು ಹೋಗಿರುವಂತ ವಿಷಯನೆಲ್ಲ ಈಗ ನೆನಪು ಮಾಡ್ಕೊಂಡು ಹೇಳ್ತಾ ಇದ್ದೀರಿ. ಆದ್ರೆ ಏನ್ ಗೊತ್ತಾ, ಹರಿಪ್ರಿಯಾ ಆಗಿರ್ಲಿ, ಹಮೀದ್ ಮಂಜೇಶ್ವರ್ ಆಗಿರ್ಲಿ, ಅನಿಲ್ ಆಗಿರ್ಲಿ, ನನ್ನ ಒಳ್ಳೆ ಪಚಿತಲ್ಲಿ ಸಿಕ್ಸಿ ಬಿಟ್ರಿ ನೀವು. ಈ ಮಾತಾಡೋದು ಬೇರೆ, ಬರವಣಿಗೆ ಬೇರೆ ಅಲ್ವಾ? ಈ ಮಾತಾಡೋದು ಒಂದು ಕಲೆ, ಬರವಣಿಗೆ ಬೇರೆ ಕಲೆ.
ಈ ಬರವಣಿಗೆ ಹೇಗ್ ಮಾಡ್ಬೇಕು ಅನ್ನೋದು ನಾನು ಮಾತಿನಲ್ಲಿ ಹೇಳಕ್ ಆಗತ್ತೇನ್ರಿ. ಒಂದೊಂದು ರೀತಿಯ ಆ ಕಲೆ ಒಬ್ಬೊಬ್ರಿಗೆ ಸಿದ್ಧಿಸಿರತ್ತೆ, ಅಥವಾ ಅವರಲ್ಲಿ ಅದರ ಆ ಪರಿಣತಿ ಬಂದಿರತ್ತೆ. ನಾನು ಬರವಣಿಗೆ ಮಾಡ್ಬೋದು, ಅದರ ಅರ್ಥ ನಾನು ಚೆನ್ನಾಗಿ ಮಾತಾಡ್ತೀನಿ ಅಂತಲ್ಲ. ಈ ಮಾತಿನ ಮೂಲಕ ಬರವಣಿಗೆ ಬಗ್ಗೆ ಹೇಳೋದು ಅಂದ್ರೆ, ಈ ಮಾತಿನ ಮೂಲಕ ನಾವು ಸೈಕಲ್ ಕಲಿಸ್ದಂಗೋ, ಈಜು ಕಲಿಸ್ದಂಗೋ, ಸ್ಕೇಟಿಂಗ್ ಕಲಿಸ್ದಂಗೋ ಆಗತ್ತೆ. ಅದೆಲ್ಲ ಆಗೋದಿಲ್ಲ ಅಲ್ವಾ. ಆಕ್ಚುಲಿ ಒಂದು ಕಾರ್ಯಾಗಾರ ಆಗಿರ್ಬೇಕು, ಅಥವಾ ನಿಮ್ಮಲ್ಲಿ ಕೆಲವು ನೀವು ಬರೆದ ಲೇಖನವನ್ನು ನನಗೆ ಅಥವಾ ನನ್ನಂಥ ಅನೇಕ ಪರಿಣತ ಬರಹಗಾರಿ ಕಳಿಸ್ಬೇಕು. ಅವರು ಅದನ್ನು ಓದಿ ತಿದ್ದುಪಡಿ ಮಾಡಿ ಹೀಗೀಗೆ ಬದಲಾವಣೆ ಆಗ್ಬೇಕು ಅಂತ ಹೇಳಿ, ಅದು ನಿಜವಾದ ಬರವಣಿಗೆಯನ್ನ ನಾವು ಸಿದ್ಧಿಸಿಕೊಳ್ಳುವಂತ ವಿಧಾನ ಅದು. ಇಲ್ಲಿ ಹಾಗಲ್ಲ, ನಾನು ಮಾತಿನ ಮೂಲಕ ಹೇಳ್ಬೇಕಾಗತ್ತೆ. ಟ್ರೈ ಮಾಡ್ತೀನಿ ಹೇಳಕ್ಕಂದ್ರೆ ಹೇಗೆ ಬರಿಬೇಕು ಅಂತ ಹೇಳಕ್ ಆಗೋದಿಲ್ಲ. ಕೆಲವೊಂದು ತಮಾಷೆ ಸಂಗತಿಗಳನ್ನ, ಕೆಲವೊಂದು ಬಹಳ ಉತ್ತಮವಾದ ವಿಷಯಗಳನ್ನ, ಹೇಗೆ ನಾವು ಬರವಣಿಗೆ ಪ್ರಾರಂಭ ಮಾಡಬೇಕು ಅನ್ನೋದನ್ನ ಕೆಲವು ಉದಾಹರಣೆಗಳ ಮೂಲಕ, ಸ್ಲೈಡ್ಗಳ ಮೂಲಕ ನಾನು ಹೇಳ್ತೀನಿ. ನನ್ನ ಜೊತೆಗೆ ನನ್ಗಿಂತ ಪರಿಣಿತರಾದಂಥ ಗುರುರಾಜ್ ದಾವಣಗೆರೆ ಅನ್ನೋರು ಗೆಸ್ಟ್ ಆಗಿ ಬಂದಿದ್ದಾರೆ. ಆಮೇಲೆ ಅಬ್ದುಲ್ ರೆಹಮಾನ್ ಪಾಷಾ ಅನ್ನೋರು ಇತ್ತೀಚೆಗೆ ತಾನೇ ಅವರು ವಿಜ್ಞಾನ ಸಾಹಿತ್ಯ ನಿರ್ಮಾಣ ಹೇಗೆ ಅನ್ನೋ ಒಂದು ತುಂಬಾ ಸುಂದರವಾದ ಕಾರ್ಯಾಗಾರವನ್ನ ಇಲ್ಲಿ ಏರ್ಪಡಿಸಿದ್ರು ಬೆಂಗಳೂರಿನಲ್ಲಿ. ಇತ್ತೀಚೆಗೆ ಅಂದ್ರೆ ಕೋವಿಡ್ ದಾಳಿ ಆರಂಭ ಆಗೋಕ್ಕಿಂತ ಮುಂಚೆ, ಒಂದು ವಾರ ಮುಂಚೆ, ಫೆಬ್ರವರಿ 29ನೇ ತಾರೀಕು 8 ಮಂದಿ ಪರಿಣತರನ್ನು ಕರೆಸಿ, ಆಮೇಲೆ ಇನ್ನೊಂದು 20 ಮಂದಿಯನ್ನ ಕಲೆ ಹಾಕಿ, 20 ಮಂದಿ ಅಂದ್ರೆ ಅವರು ವಿಜ್ಞಾನ ಲೇಖಕರೇನೆ. ವಿಜ್ಞಾನ ಲೇಖಕರ ಎದುರಿಗೆ ಇತರ ವಿಜ್ಞಾನ ಲೇಖಕರು ತಮ್ಮ ಪ್ರಸ್ತುತಿ ಮಾಡಿದ್ರು. ಹೇಗೆ ಬರೆಯೋದು, ಬೇರೆ ಬೇರೆ ಮಾಧ್ಯಮಗಳಿಗೆ ಹೇಗೆ ಬರೆಯೋದು, ರೇಡಿಯೋಕ್ಕಾದ್ರೆ ಹೇಗೆ ಬರಿಬೇಕು, ಪತ್ರಿಕೆಗೆ ಹೇಗೆ ಬರಿಬೇಕು, ದಿನಪತ್ರಿಕೆಗೆ ಹೇಗೆ ಬರಿಬೇಕು, ಅಥವಾ ಕಾದಂಬರಿ ಬರೆಯೋದಾರೆ ಹೇಗೆ ಬರಿಬೇಕು, ಪುಸ್ತಕ ಬರೆಯೋದಾರೆ ಹೇಗೆ ಬರಿಬೇಕು, ಇದೆಲ್ಲ ಚರ್ಚೆ ಆಗಿತ್ತು. ಆ ಚರ್ಚೆಯನ್ನ ಪಾಷಾ ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮೂಲಕ ಆ ಚರ್ಚೆ ಏರ್ಪಡಿಸಿದ್ರು. ಆಮೇಲೆ ಚರ್ಚೆ ಏರ್ಪಡಿಸಿದ್ದಷ್ಟೇ ಅಲ್ಲ, ಅಲ್ಲಿ ಪ್ರೆಸೆಂಟ್ ಆಗಿರುವಂತ ವಿಷಯಗಳನ್ನ ಹಸ್ತಪ್ರತಿಯ ಮೂಲಕ ಪ್ರತಿಯೊಬ್ಬರಿಗೂ ಕಳಿಸಿ, ಅದನ್ನ ತಿದ್ದುಪಡಿಗಳಿದ್ರೆ ಅದನ್ನ ತಿದ್ದುಪಡಿ ಸೇರ್ಪಡೆ ಎಲ್ಲ ಮಾಡಿ ಪುಸ್ತಕ ರೂಪದಲ್ಲಿ ತಂದು ಇತ್ತೀಚೆಗೆ ಆ ಪುಸ್ತಕವನ್ನ ಬಿಡುಗಡೆ ಮಾಡಿದ್ದಾರೆ. ಅದು ಒಂದು ರೀತಿಯ ಸಮಗ್ರ ಕೆಲಸ. ಅದು ಪರಿಣತನ ಕರೆಸೋದು, ಅವ್ರ ಮಾತಿನ ಮೂಲಕ ಹೇಳೋದು, ಅದನ್ನ ರೆಕಾರ್ಡ್ ಮಾಡೋದು, ಅದನ್ನ ಬೇರೊಂದು ಮಾಧ್ಯಮದ ಮೂಲಕ ಹಂಚೋದು, ಅವೆಲ್ಲ ಕೆಲಸ ಆಗತ್ತೆ. ಈಗ ನಾನು ಅಥವಾ ನೀವು ಯಾರಾದ್ರೆ ಆಗ್ಲಿ, ಕೆಲವರು ತುಂಬಾ ಚೆನ್ನಾಗಿ ಮಾತುಗಾರರು ಇರ್ಬೋದು, ಅವರಿಗೆ ಬರವಣಿಗೆ ಪರಿಣತಿ ಇರದೇ ಇರ್ಬೋದು, ಅಥವಾ ಕೆಲವರು ತುಂಬಾ ಚೆನ್ನಾಗಿ ಬರೀತಾರೆ, ಬರದೇ ಇರ್ಬೋದು, ಅಥವಾ ಕಥೆ ಬರೀತಾರೆ, ಅವ್ರ ಲೇಖನ ಬರೆಯಕ್ ಬರದೇ ಇರ್ಬೋದು. ಅಂಥವ್ರೆಲ್ಲರೂ ಕೂಡ ತಮ್ಮ ತಮ್ಮ ಪ್ರತಿಭೆಯನ್ನ ದುಡಿಸ್ಕೊಂಡು, ಪರಿಣತಿ ಪಡ್ಕೊಂಡು, ಹೇಗೆ ವಿಜ್ಞಾನವನ್ನ ನಾವು ಸಾಧ್ಯವಾದಷ್ಟು ಹೆಚ್ಚು ಜನರಿಗೆ ತಲುಪಿಸ್ಬೇಕು ಅನ್ನೋ ಒಂದು ದೊಡ್ಡ ಕೆಲಸ ಮಾಡ್ಬೇಕಾಗತ್ತೆ. ಈಗ ತಾನೇ ಹರಿಪ್ರಿಯ ಹೇಳಿದ್ರಲ್ಲ, ಪರಿಸರ ನಾಗೇಶ್ ಹೆಗಡೆ ಅಂದ್ರೆ ಅವರು ಇಡೀ ಜಗತ್ತೇ ನಮ್ದು ಅಂದ್ಕೋತಾರೆ. ನಾವೆಲ್ಲರೂ ಇಡೀ ಜಗತ್ತಿನ ಒಂದು ಭಾಗ, ನಮ್ಮ ನಾಡಿನ ಅಲ್ಲ, ನಮ್ಮ ದೇಶದ ಅಲ್ಲ, ಇಡೀ ಜಗತ್ತಿನ ಭಾಗ. ಪರಿಸರದ ಬಗ್ಗೆ ಬಂದಾಗ ಅದನ್ನ ಹೇಳ್ತೀವಿ ನೋಡಿ, ಇಡೀ ಜಗತ್ತಲ್ಲಿ ಇರೋದು ಒಂದೇ ಸಮುದ್ರ, ಒಂದೇ ಗಾಳಿ, ಎಲ್ಲಿ ಯಾರೇ ಏನಾದ್ರೂ ಮಾಡಿದ್ರೆ ಅದು ನಮಗೂ ಎಫೆಕ್ಟ್ ಆಗತ್ತೆ ಅಂತ. ಅಂಥದೇ ಮಾತನ್ನ ವಿಜ್ಞಾನಕ್ಕೂ ಹೇಳ್ತಾರೆ. ಇಡೀ ಜಗತ್ತಿನಲ್ಲಿ ಇರೋದು ಒಂದೇ ವಿಜ್ಞಾನ, ಅಂದ್ರೆ ವಿಜ್ಞಾನದ ಮನೋಧರ್ಮಗಳು ಎಲ್ಲ ಕಡೆ ಒಂದೇ. ಇವತ್ತು ಯಾರೋ ಒಬ್ರು ಹೇಳಿದ್ರು, ಕಾರ್ಬನ್ ಡೈಆಕ್ಸೈಡ್ ಅನ್ನ ಸ್ವೀಕಾರ ಮಾಡಿಕೊಂಡು ಸಸ್ಯಗಳು ಆಮ್ಲಜನಕವನ್ನು ಬಿಡ್ತವೆ ಅಂತ. ಇಟ್ ಈಸ್ ಎ ಗ್ಲೋಬಲ್ ಟ್ರೂತ್. ಜಪಾನಿಯರು ಅದನ್ನೇ ಕಲಿತಾರೆ, ಇಟಾಲಿಯನ್ಸು ಅದನ್ನೇ ಕಲಿತಾರೆ, ಶ್ರೀಲಂಕಾದವರು ಅದನ್ನೇ ಕಲಿತಾರೆ ಅಲ್ವಾ. ಅದನ್ನ ಯಾರೋ ಒಬ್ಬ ಹೇಳ್ದ ಇವತ್ತು, ಫಾರ್ ಎಕ್ಸಾಂಪಲ್ ಕೊರೋನಾಕ್ಕೆ ಕಾರಣ ಇಂಥ ಒಂದು ಬಾವಲಿ ಅಂತೇಳಿ. ಅದು ಇಟ್ಸ್ ಎ ಸೈಂಟಿಫಿಕ್ ಟ್ರೂತ್ ಅಂತ ನಾವು ಎಲ್ಲ ದೇಶವು ಅದನ್ನ ಪರಿಗಣಿಸ್ತೀವಿ. ಗುರುತ್ವಾಕರ್ಷಣೆ ಅನ್ನೋದು ಹೇಗೆ ಅಂತ ಎಲ್ಲ ಜಗತ್ತಿನ ಎಲ್ಲ ವಿದ್ಯಾರ್ಥಿಗಳಿಗೂ
ಅದು ಅನ್ವಯ ಆಗತ್ತೆ. ಹೀಗೆ ಒಂದು ಕಡೆ ಇಡೀ ಜಾಗತಿಕ ಪರಿಸರ, ಜಾಗತಿಕ ಮಟ್ಟದ್ದು ಗ್ಲೋಬಲ್, ವಿ ಆರ್ ಗ್ಲೋಬಲ್ ಸಿಟಿಸನ್ಸ್. ಇನ್ನೊಂದು ಕಡೆ ವಿ ಆರ್ ಸೈಂಟಿಫಿಕಲಿ ಆಲ್ಸೋ ವಿ ಆರ್ ಆಲ್ ಗ್ಲೋಬಲ್. ಉಳಿದ ವಿಚಾರಗಳೆಲ್ಲ ಈ ಆಗ್ಲೇ ಹರಿಪ್ರಿಯ ಹೇಳ್ದಂಗೆ ಅಲ್ಲಿ ಜಾತಿ ಬರುತ್ತೆ, ಭಾಷೆ ಬರುತ್ತೆ, ನಮ್ಮ ಕಲ್ಚರ್ ಬರುತ್ತೆ, ನಮ್ಮ ಊಟ ಅವೆಲ್ಲ ಬೇರೆ ವಿಷಯ. ಆದ್ರೆ ಈಗ ಎರಡು ಮುಖಾಮುಖಿ ಆಗ್ತಾ ಇದ್ದಾವೆ. ಒಂದು, ಪರಿಸರಕ್ಕೆ ತುಂಬಾ ತುಂಬಾ ತೊಂದರೆ ಬಂದಿದೆ. ಎರಡನೇದು, ಆ ತೊಂದರೆಯನ್ನ ನಿವಾರಣೆ ಮಾಡಕ್ಕೆ ವಿಜ್ಞಾನ ಸಹಾಯ ಬೇಕಾಗತ್ತೆ. ಅವು ಎರಡು ಮುಖಾಮುಖಿ ಆಗ್ಬೇಕು. ಅದು ಆಗ ಮಾಡೋಕ್ಕೆ ಮುಖಾಮುಖಿ ಅಂದ್ರೆ ಫೈಟ್ ಅಲ್ಲ, ಪರಸ್ಪರ ಪೂರಕವಾಗಿ ವಿಜ್ಞಾನ ತನ್ನ ಎಲ್ಲ ಮಿತಿಗಳನ್ನ ಹಿಗ್ಗಿಸಿಕೊಂಡು ಇವತ್ತಿನ ಸಂಕಟಗಳನ್ನ ನಿವಾರಣೆ ಮಾಡೋದು. ಪರಿಸರವನ್ನು ನಾವು ಸಾಧ್ಯವಾದಷ್ಟು ಚೆನ್ನಾಗಿ ವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಂಡು ಅದನ್ನ ಅನೇಕ ನಿರಕ್ಷರಗಳಿಗೆ ಅಥವಾ ದೂರ ಇರುವಂತಹ ಅಕ್ಷರ ಲೋಕದಿಂದ ದೂರ ಇರುವವರಿಗೆ ದೃಶ್ಯ ಮಾಧ್ಯಮಗಳ ಮೂಲಕ, ದೃಶ್ಯ ಮಾಧ್ಯಮದಿಂದ ದೂರ ಇರುವವರಿಗೆ ಶ್ರವಣ ಮಾಧ್ಯಮದ ಮೂಲಕ, ಹೀಗೆ ಅಥವಾ ಅವೆಲ್ಲವೂ ಇದ್ದೂ ಕೂಡ ಎಷ್ಟೋ ಸಾರಿ ನೀವು ಬೀದಿ ನಾಟಕದ ಮೂಲಕ ಕೂಡ ತುಂಬಾ ಸೊಗಸಾದ ವಿಜ್ಞಾನ ಪಾಠಗಳನ್ನು ಹೇಳ್ಬೋದು. ಅಜೀಂ ಪ್ರೇಮ್ಜಿಯವರು ಕೆಲವರು ಹಾಗೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಾನು ಇವತ್ತು ಎಲ್ಲ ಶಿಕ್ಷಕರ ಎದುರಿಗೆ ಕುತ್ಕೊಂಡಿದ್ದೀನಿ, ಚರ್ಚೆ ಮಾಡ್ತಾ ಇದ್ದೀನಿ. ಶಿಕ್ಷಕರು ವಿಜ್ಞಾನ ಬರಗಾರ ಆಗ್ಬೇಕು ಅಂತ ಆಸೆ ಪಡ್ತಾ ಇರೋದು ಇದೆಯಲ್ಲ, ಬಹಳ ಉತ್ತಮ. ಅದು ಒಂದು, ಶಿಕ್ಷಕರ ಪಾತ್ರವೇ ಜಗತ್ತಿನ ಸರ್ವಶ್ರೇಷ್ಠ ವೃತ್ತಿಗಳಲ್ಲಿ ಶಿಕ್ಷಕರ ವೃತ್ತಿ ಟಾಪ್ ಮೋಸ್ಟ್. ಹಾಗಾಗಿ ಅವರಿಗೆ ವಿಜ್ಞಾನ ಬಗ್ಗೆ ಬರಿಬೇಕಾದ್ರೆ ಅಥವಾ ಯಾರಿಗಾಗಿ ನಾನು ವಿಜ್ಞಾನ ಹೇಳಬೇಕು, 3-4 ಬಗೆ ಇದೆ. ವಿಜ್ಞಾನವನ್ನ ನೀವು ಕರಪತ್ರಗಳ ಮೂಲಕ ಹೇಳ್ಬೋದು, ವಿಕಿಪೀಡಿಯಾ ಮೂಲಕ ಹೇಳ್ಬೋದು, ಕಥೆ ಮೂಲಕ ಹೇಳ್ಬೋದು, ವಾರಪತ್ರಿಕೆ ಮೂಲಕ ಹೇಳ್ಬೋದು. ಒಂದೊಂದಕ್ಕೆ ಒಂದೊಂದು ಸ್ಟೈಲ್ ಇದೆ, ಅದನ್ನ ನಾನು ಚರ್ಚೆ ಮಾಡ್ತೀನಿ. ಈಗ ನಾನು ಕೆಲವೊಂದು ಸ್ಲೈಡ್ಗಳನ್ನ ನಿಮಗೆ ತೋರಿಸ್ಲಿಕ್ಕೆ ಹೊರಡ್ತಿದ್ದೀನಿ. ಸ್ಲೈಡ್ಗಳ ಮೂಲಕ ನನ್ನ ಪಾಠ ಅಂತ ಹೇಳಲ್ಲ, ಚರ್ಚೆ ಅದು ನಡೆಯುತ್ತೆ. ವಿಜ್ಞಾನ ಸಾಹಿತ್ಯವನ್ನು ಸೃಷ್ಟಿ ಮಾಡೋದು ಹೇಗೆ ಅನ್ನೋದು ಚಿತ್ರೋಪನ್ಯಾಸ ನಾನು ಸ್ಲೈಡ್ಗಳ ಮೂಲಕ ಕೊಡ್ತೀನಿ. ಇವತ್ತಿನ ಈ ವೆಬಿನಾರನ್ನ ಜಾಲ ಸಂವಾದ ಅಂತ ಹೆಸರಿಟ್ಟಿದ್ದೀನಿ. ನೀವು ಬೇಕಾದ್ರೆ ಇನ್ನೂ ಒಳ್ಳೆ ಹೆಸರು ಕೊಡ್ಬೋದು. ಈಗ ಇವತ್ತೇನು ಗೊತ್ತಾ, 13th ಅಕ್ಟೋಬರ್ ಗೊತ್ತಲ್ಲ. 13th ಅಕ್ಟೋಬರ್ ಒಂದು ವಿಶೇಷ ಇದೆ. ಇವತ್ತು ನೈಸರ್ಗಿಕ ವಿಕೋಪಗಳನ್ನು ತಡೆಗಟ್ಟುವ ಅಂತಾರಾಷ್ಟ್ರೀಯ ದಿನ, ಇಂಟರ್ನ್ಯಾಷನಲ್ ಡೇ. ನೀವು ಓದ್ಕೋಬಹುದಲ್ವಾ? ಸೊ ಈ ನೈಸರ್ಗಿಕ ವಿಕೋಪ ಅಂದ್ರೆ ಏನು ಆ ಪ್ರಶ್ನೆ ಬರುತ್ತೆ. ಅದನ್ನ ಹೇಗೆ ತಡೆಗಟ್ಟೋದು ಅಂತ. ಇದ್ರ ಬಗ್ಗೆ ನಾನು ಇತ್ತೀಚೆಗೆ ಒಂದು ಸಣ್ಣ ನನ್ನ ಫೇಸ್ಬುಕ್ ಚಿಕ್ಕದಾಗಿ ಬರೆದಿದ್ದೆ. ಈ ಯಾಕೆ ನೈಸರ್ಗಿಕ ವಿಕೋಪ ಅಂದ್ರೆ ಏನು? ಚಂಡಮಾರುತ ಅಂತೀವಿ, ಭೂಕುಸಿತ ಅಂತೀವಿ, ಭೂಕಂಪನ ಅಂತೀವಿ, ಸುಂಟರಗಾಳಿ ಅಂತೀವಿ, ಹಿಮಪಾತ ಅಂತೀವಿ, ವೋಲ್ಕೆನೋ ಅಂತೀವಿ. ಇವೆಲ್ಲ ನೈಸರ್ಗಿಕ ವಿಕೋಪಗಳು. ಅವೆಲ್ಲ ಇತ್ತೀಚೆಗೆ ತುಂಬಾ ಜಾಸ್ತಿ ಆಗ್ತಾ ಇದ್ದಾವೆ ಬಿಕಾಸ್ ಆಫ್ ಹ್ಯೂಮನ್ ಇಂಟರ್ವೆನ್ಷನ್. ಮನುಷ್ಯ ಮಾಡಿದ ಕೆಲವು ಭಾನ್ಗಡಿಗಳಿಂದಾಗಿ ಅಥವಾ ಮುಂದಿನ ಎಚ್ಚರಿಕೆ ಇಲ್ಲದೆ ಕೈಗೊಂಡ ಕೆಲವು ಕ್ರಮಗಳಿಂದಾಗಿ ಇಡೀ ಭೂಮಿಗೆ ಸಂಕಟ ಬಂದಿದೆ. ಅದನ್ನ ನಾವು ಹೇಗೆ ಹೇಳೋದು? ನಾನು ಹೇಳ್ತಾ ಇದ್ದೆ, ಈಗ ಇಷ್ಟೆಲ್ಲ ನೈಸರ್ಗಿಕ ವಿಕೋಪ ಆಗ್ತಾ ಇದೆಯಲ್ಲ, ಚಂಡಮಾರುತ ಬರ್ತಾ ಇದೆ, ಅಲ್ಲಿ ಧ್ರುವ ಪ್ರದೇಶಗಳಲ್ಲಿ ಹಿಮ ಎಲ್ಲ ಕರಗಿ ಬಂಡೆಗಳೆಲ್ಲ ಹೋಳಾಗಿ ಸಮುದ್ರದಲ್ಲಿ ತೇಲ್ತಾ ಇದ್ದಾವೆ. ಮಳೆ ಬಂತು ಅಂದ್ರೆ ಇವತ್ತು ನೋಡಿ ರೆಕಾರ್ಡ್ ಮಳೆ. 2 ವರ್ಷದಿಂದ ಎಷ್ಟು ಜೋರು ಮಳೆ ಬಂದಿತ್ತು ಅಂದ್ರೆ ಬೆಂಗಳೂರಿನಲ್ಲಿ ಕಾರುಗಳೆಲ್ಲ, ತುಂಬಾ ಒಳ್ಳೊಳ್ಳೆ ಫೋಟೋ ಇದಾವೆ, ಆಮೇಲೆ ಬೇಕಾದ್ರೆ ತೋರ್ಸಕ್ಕಾಗತ್ತ ನೋಡ್ತೀನಿ. ಇದೇ ದಿನ ಇದನ್ನ ಹೇಳೋದು ಹೇಗೆ ಅಂದ್ರೆ, ನಾನು ಮೊನ್ನೆ ಬರೆದ್ನಲ್ಲ, ಭೂದೇವಿ ಶರಬತ್ ಮಾಡ್ತಾ ಅವಳೆ ಅಂತ. ನಮ್ಗೆ ತುಂಬಾ ಸೆಕೆ ಆದಾಗ ನಾವು ಏನ್ ಮಾಡ್ತೀವಿ ಹೇಳಿ? ಫ್ಯಾನ್ ಹಾಕ್ತೀವಿ, ಫ್ಯಾನ್ ಜೋರ್ ಮಾಡ್ತೀವಿ ಅಲ್ವಾ? ನೆಕ್ಸ್ಟ್ ಕ್ರಮ ಏನ್ ತಗೋತೀವಿ? ಫ್ರಿಡ್ಜ್ ಓಪನ್ ಮಾಡ್ತೀವಿ, ಅಲ್ಲಿರುವಂತ ಐಸ್ ಟ್ರೇ ತೆಗೆದು ಐಸ್ನಿಂದ ಆ ಬರ್ಫ್ಗಳನ್ನೆಲ್ಲ ತೆಗಿತೀವಿ ಅಲ್ವಾ? ಆಮೇಲೆ ಏನ್ ಮಾಡ್ತೀವಿ? ಅದು ಸೆಕೆಯಪ್ಪ, ಒಂಥರ ಸ್ನಾನ ಮಾಡ್ಬಿಡೋಣ ಅಂತ ಹೇಳಿ ಬಾತ್ರೂಮಿಗೆ ಹೋಗಿ ಸ್ನಾನ ಮಾಡ್ತೀರಿ.
ಸೆಕೆ ತುಂಬಾ ಜೋರಾಗಿದೆ ಅಂದ್ರೆ ಶವರ್ ಇನ್ನೂ ಜೋರಾಗಿ ಮಾಡ್ತೀವಿ. ಅದನ್ನ ಭೂಮಿ ಅದನ್ನೇ ಮಾಡ್ತಾ ಇದೆ ಅಂತ ನಾನು ನೋಡಿ. ಈಗ ಚಂಡಮಾರುತ ತುಂಬಾ ಎಷ್ಟೊಂದು ಕಡೆ ಹರಿಕೇನ್ ಅಂತಾರೆ, ಚಂಡಮಾರುತ ಅಂತಾರೆ. ಅದು ಅಥವಾ ಬರ್ಫಗಳೆಲ್ಲ ಉತ್ತರ ಧ್ರುವದಲ್ಲಿ, ದಕ್ಷಿಣ ಧ್ರುವದಲ್ಲಿ ಬರ್ಫದ ಬಂಡೆಗಳು, ಒಂದೊಂದು ಬಂಡೆ ಎಷ್ಟು ದೊಡ್ಡದು ಗೊತ್ತಾ? ಸುಮಾರು ಮಂಡ್ಯ ಜಿಲ್ಲೆ ಅಷ್ಟು ದೊಡ್ಡದು. ಅಂತಂತ ದೊಡ್ಡ ಬಂಡೆಗಳು ತೇಲ್ತಾ ಇದ್ದಾವೆ. ನಾವೇನ್ ಮಾಡ್ತೀವಿ, ಸೆಕೆ ಹೆಚ್ಚಾದ್ರೆ ಶವರ್ ಕೆಳಗೆ ಹೋಗಿ ನಿಲ್ತೀವಿ. ಎಲ್ಲಿ ನೋಡಿದ್ರೆ ಅಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಮಳೆ ಪ್ರಮಾಣ ತುಂಬಾ ಜಾಸ್ತಿ ಆಗ್ತಾ ಇದೆ. ಅದಕ್ಕಿಂತ ದೊಡ್ಡದು ಏನಂದ್ರೆ, ಶವರ್ ಜೋರಾದಾಗ ಏನ್ ಮಾಡ್ತೀವಿ, ಇದು ಮೇಘ ಸ್ಫೋಟ ಆಯ್ತು ಅಂತ ಹೇಳ್ತಾ ಇದ್ವಿ. ಸೊ ಭೂಮಿ ಶರಬತ್ ಮಾಡ್ತಾ ಇದೆ. ಭೂಮಿ ತನ್ನನ್ನು ತಾನು ಕಷ್ಟಪಟ್ಟು ಏನೇನೋ ಕ್ರಮಗಳನ್ನ ಕೈಗೊಂಡು ಭೂಮಿಯನ್ನ ತಂಪು ಮಾಡ್ಕೊಳ್ಳಕ್ಕೆ, ತನ್ನನ್ನು ತಾನು ತಂಪು ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಈ ವಿಷಯವನ್ನ 3-4 ವಿಧಾನದಲ್ಲಿ ಹೇಳ್ಬೋದಲ್ವಾ? ಆದ್ರೆ ನಾವೇನ್ ಮಾಡ್ತೀವಿ, ಅದನ್ನೇ ಭೂಮಿ ಮಾಡ್ತಾ ಇದೆ ಅನ್ನೋದ್ರ ಮೂಲಕ, ಭೂದೇವಿ ಶರಬತ್ ಮಾಡ್ತಾ ಅವಳೆ ಅಂತ ಹೇಳೋದ್ರ ಮೂಲಕ ವಿ ಆರ್ ಬಿಕಮಿಂಗ್ ಎ ಲಿಟಲ್ ಮೋರ್ ನಿಯರರ್ ಟು ದಿ ಕಾಮನ್ ಮ್ಯಾನ್ಸ್ ಲ್ಯಾಂಗ್ವೇಜ್. ವಿಜ್ಞಾನವನ್ನ ಹಾಗೆ ಹೇಳಬೇಕು ಅಂತ. ಇನ್ನು ಪತ್ರಿಕೆಗಳಿಗೆ ಬರೆಯೋದು ಹೇಗೆ ಅಂತ ಒಂದು ಪ್ರಶ್ನೆ. ಹೇಗೆ ಅಷ್ಟೇ ಅಲ್ಲ, ಯಾಕೆ ಬರಿಬೇಕು, ಎಷ್ಟು ಬರಿಬೇಕು, ಎಂದು ಬರಿಬೇಕು, ಯಾವ ಪತ್ರಿಕೆಗೆ ಬರಿಬೇಕು ಇತ್ಯಾದಿ ಚರ್ಚೆ ಮಾಡೋಣ ಅಲ್ವಾ? ಆದ್ರೆ ಎಲ್ಲಕ್ಕಿಂತ ಮುಂಚೆ, ಇವೆಲ್ಲ ಚರ್ಚೆಗಿಂತ ಮುಂಚೆ ಅದನ್ನ ಆಮೇಲೆ ಹೇಳ್ತೇನೆ. ಇವೆಲ್ಲ ಚರ್ಚೆಗಿಂತ ಮುಂಚೆ ಒಂದು ಪ್ರಶ್ನೆ ಬರತ್ತೆ ನಮ್ಗೆ, ಬರೆಯಕ್ಕೆ ಸಿದ್ಧತೆ ಹೇಗಿರ್ಬೇಕು ಅಂತ ಹೇಳಿ. ಏನ್ ಸಿದ್ಧತೆ ಹೇಳಿ? ಪೆನ್ ಇರ್ಬೇಕು, ಪೇಪರ್ ಇರ್ಬೇಕು, ಅಥವಾ ಅಲ್ಲಿ ನಮ್ಗೆ ಗೂಗಲ್ ಅಕ್ಸೆಸಿಬಿಲಿಟಿ ಇರ್ಬೇಕು, ಅದಾ? ಟೈಮ್ ಇರ್ಬೇಕು, ಅದಾ? ಯಾರಾದ್ರೂ ಬರೆಯಕ್ಕೆ ಹೇಳಿರ್ಬೇಕು, ಅದಾ? ಡೆಡ್ ಲೈನ್ ಕೊಡ್ಬೇಕು, ಅದಾ? ಅದಲ್ಲ. ಬರೆಯಕ್ಕೆ ಪೂರ್ವ ಸಿದ್ಧತೆ ಏನಂದ್ರೆ, ನಾವು ಬರೆಯಕ್ಕಿಂತ ಮುಂಚೆ ಓದೋದನ್ನ ಕಲಿಬೇಕು. ಎಷ್ಟು ಮಂದಿ ನಾವು ಓದ್ತೀವಿ? ಓದುವ ಹವ್ಯಾಸ ಈಗ ಕಮ್ಮಿ ಆಗಿದೆ. ಕೆಲವರಿಗೆ ಓದುವ ಹವ್ಯಾಸ ಇರೋದಿಲ್ಲ. ಯಾರು ಸರಿಯಾಗಿ ಓದಲ್ವೋ ಅವರಿಗೆ ಬರೆಯೋದು ಕಷ್ಟ ಆಗತ್ತೆ. ಓದಕ್ಕೆ ಏನ್ ನೋಡ್ರಿ, ಎಷ್ಟೆಲ್ಲ ದಂಡಿಯಾಗಿ ಪತ್ರಿಕೆಗಳಿದಾವೆ, ಪುಸ್ತಕಗಳಿದಾವೆ, ನಿಘಂಟುಗಳಿದಾವೆ. ಮುಂದೆಲ್ಲ ತೋರಿಸ್ತೀನಿ ನಾನು. ಓದಕ್ಕೆ ಎಂತೆಂಥ ಇಂಟ್ರೆಸ್ಟಿಂಗ್ ವಿಷಯಗಳಿದಾವೆ. ಈ ಜ್ಞಾನವನ್ನ ನಮ್ಮ ತಲೆಯೊಳಗೆ ತುಂಬಿಕೊಳ್ದೇನೆ ನೀವು ಅದನ್ನ ಬೇರೆಯವ್ರಿಗೆ ಹಂಚ್ತೀನಿ ಅನ್ನೋ ಸರಿಯಲ್ಲ. ಒಂಥರ ವಿ ಶುಡ್ ಬಿ, ನಮ್ಮ ಬ್ರೇನ್ ನಿಮ್ಗೆ ಗೊತ್ತಲ್ಲ, ಆ ಬ್ರೇನ್ ನಲ್ಲಿ ಅದು ಸ್ಪಾಂಜ್ ಇದ್ದಂಗೆ. 78% ನೀರು ತುಂಬಿಕೊಂಡಿದೆ ಅದರಲ್ಲಿ. ಅಂದ್ರೆ ಬ್ರೇನ್ ಕೇಸ್ ಒಳಗೆ. ಅದಕ್ಕೆ ನಾವು ಒಂಥರ ಸ್ಪಾಂಜ್ ಅಂತ ಅಂದ್ಕೊಂಡ್ರೆ, ಜ್ಞಾನವನ್ನ ನಾನಾ ಮೂಲಗಳ ಮೂಲಕ ನಾವು ಹೀರ್ಕೊಂಡಾಗ ಮಾತ್ರ ಆ ಜ್ಞಾನವನ್ನ ಇನ್ನೊಬ್ರಿಗೆ ಕೊಡಕ್ಕಾಗತ್ತೆ. ಸರ್ ನಿಮ್ಮ ಕಾಲ್ ಮ್ಯೂಟ್ ಆಗಿದೆ ಸರ್. ಸಾರಿ, ನಿಮ್ಮ ಕಾಲ್ ಮ್ಯೂಟ್ ಆಗಿದೆ ಸರ್. ಮ್ಯೂಟ್ ಆಗ್ಬಿಡತ್ತೇನ್ರಿ ಅದು? ಹಲೋ, ಕೇಳಿಸ್ತಿದೆ ಸರ್. ಈಗ ಕೇಳಿಸ್ತದೆ. ನಾನು ಮ್ಯೂಟ್ ಆಗಿ ಎಷ್ಟೊತ್ತಾಯ್ತು ಆಗಿದ್ರೆ? ಇಲ್ಲ ಸರ್, ಈಗ ಜಸ್ಟ್ ಓಕೆ. ಸ್ವಲ್ಪ ಅದ್ರ ಕಡೆ ಗಮನ ಇಟ್ಟಿರಿ ಮೇಡಮ್. ಓಕೆ ಸರ್. ಓಕೆ, ಪತ್ರಿಕೆಗಳನ್ನು ನೋಡ್ಬೇಕು. ಮ್ಯೂಟ್ ಆಗಿದ್ ಒಂದೇ ಅಲ್ಲ, ಆಮೇಲೆ ನಮ್ಮಲ್ಲಿ ಕನ್ನಡ ಪತ್ರಿಕೆಯ ಪತ್ರಿಕೆ ನೋಡ್ಬೇಕಾದ್ರೆ ವಿಶೇಷವಾಗಿ ನೀವು ಗಮನ ಕೊಡ್ಬೇಕಾಗಿದ್ದು, ಪತ್ರಿಕೆ ಅಂದ್ರೆ ಒಂಥರ ಚೌಚೌಬಾತ್ ಇದ್ದಂಗೆ, ಸೂಪರ್ ಮಾರ್ಕೆಟ್ ಇದ್ದಂಗೆ ಅಲ್ವಾ? ಎಲ್ಲ ವಿಷಯಗಳು ಇರ್ತವೆ ಅದರಲ್ಲಿ. ಕೆಲವೊಂದು ವಿಜ್ಞಾನ ಪತ್ರಿಕೆಯನ್ನು ಬಿಟ್ರೆ ಉಳಿದೆಲ್ಲ ಪತ್ರಿಕೆ, ಫಾರ್ ಎಕ್ಸಾಂಪಲ್ ಇದೊಂದು ಕಣಾದ ಅಂತ ಇಲ್ಲೊಂದು ಕಾಣ್ತಾ ಇದೆ, ವರ್ಷಕ್ಕೆ ಒಂದೇ ಸಾರಿ ಬರೋದು. ತುಂಬಾ ಉತ್ಕೃಷ್ಟವಾದ ವಿಜ್ಞಾನ ಲೇಖನಗಳು ಇರ್ತವೆ. ಅದು ಬಿಟ್ರೆ ಇವೆಲ್ಲ ಒಂದು ರೀತಿಯ ಸೂಪರ್ ಮಾರ್ಕೆಟ್ ತರ ಎಲ್ಲ ವಿಷಯಗಳನ್ನು ಹೇಳ್ತವೆ. ಮಧ್ಯೆ ಮಧ್ಯೆ ಅಪರೂಪಕ್ಕೆ ವಿಜ್ಞಾನವನ್ನು ಹೇಳ್ತವೆ. ಸೊ ಯಾವ ಪತ್ರಿಕೆಯಲ್ಲಿ ವಿಜ್ಞಾನದ ಯಾವ್ಯಾವ ರೀತಿ ಬರುತ್ತೆ ಅದನ್ನ ನಾವು ನೋಡ್ಕೋಬೇಕು. ಈಗ ಆಮೇಲೆ ಇದ್ಯಾಕೆ
ಏನು ಆಯ್ತು ಬಿಡಿ. ಈ ವಿಜ್ಞಾನ ಬರವಣಿಗೆ ಯಾರ್ಯಾರು ಏನೇನು ಬರೀತಾರೆ, ವಿಜ್ಞಾನವನ್ನ ಬರೆದಿದ್ದಾರೆ ಅನ್ನೋದು ನಮ್ಮ ಗಮನಕ್ಕೆ ಬರಬೇಕು. ನೀವು ಕೆಲವರಂತೂ ಕೇಳೇ ಇರ್ತೀರ, BGL ಸ್ವಾಮಿ, ಆಮೇಲೆ ಡಾಕ್ಟರ್ ಕೃಷ್ಣಾನಂದ ಕಾಮತ್, GT ನಾರಾಯಣ ರಾವ್, ಡಾಕ್ಟರ್ ಗಣೇಶಯ್ಯ, ಎಂತೆಂಥ ಅದ್ಭುತ ಸಾಹಿತಿಗಳಿದ್ದಾರೆ. ಇನ್ನು ಇತ್ತೀಚಿನ ಸಾಹಿತಿಗಳನ್ನು ನೋಡಿದ್ರೆ MR ನಾಗರಾಜ್ ಅಂತಿದ್ದಾರೆ, TR ಅನಂತರಾಮ್ ಅಂತಿದ್ದಾರೆ, GR ಲಕ್ಷ್ಮಣರಾವ್ ಅಂತ ಇದ್ರು, ಬಹಳ ಸೊಗಸಾಗಿ ಬರೀತಿದ್ರು, ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿದ್ರು ಅವರು. ದೋಸೆಯ ಕೆಮಿಸ್ಟ್ರಿ ಬಗ್ಗೆ ಎಷ್ಟು ಜನ ಬರೀತಾರೆ ಗೊತ್ತಾ? ದೋಸೆಯಲ್ಲಿ ಏನೇನು ಕೆಮಿಸ್ಟ್ರಿ ಇರುತ್ತೆ, ಅದು ಯಾಕೆ ಬ್ರೌನ್ ಆಗುತ್ತೆ, ಹುಳಿ ಕಟ್ಟೋದು ಅಂದ್ರೆ ಏನು, ಕೆಲವು ಕಡೆ ತೂತಾಗಿರೋದು ಯಾಕೆ, ಕೆಲವು ದೋಸೆಲಿ ತೂತಿರಲ್ಲ ಯಾಕೆ, ಇತ್ಯಾದಿ ಇತ್ಯಾದಿ ಎಲ್ಲ ಹೇಳ್ತಾರೆ. ಅವರ ಒಂದು ಪುಸ್ತಕ ಬಿಡುಗಡೆಯ ಸಮಾರಂಭದಲ್ಲಿ ನಾನು ಇದ್ದೆ. ಇನ್ನು ಡಾಕ್ಟರ್ ಪವನಜ ಅಂತಿದ್ದಾರೆ, ಹೆಚ್ಚಾಗಿ ಅಂತರ್ಜಾಲದ ವಿಷಯದಲ್ಲಿ ಈಸ್ ಅನ್ ಎಕ್ಸ್ಪರ್ಟ್. ಆಮೇಲೆ ಕೊಳ್ಳೇಗಾಲ್ ಶರ್ಮಾ ಇದ್ದಾರೆ, ಡಾಕ್ಟರ್ ಚನ್ನೇಶ್ ಇದ್ದಾರೆ, HR ಕೃಷ್ಣಮೂರ್ತಿ ಅಂತ ಅವರು ಆಲ್ ಇಂಡಿಯಾ ರೇಡಿಯೋ ಡೈರೆಕ್ಟರ್ ಆಗಿದ್ರು, ಅವರಿದ್ದಾರೆ, ಡೈರೆಕ್ಟರ್ ಆಗಿ ರಿಟೈರ್ ಆದವರು. ಆಮೇಲೆ ಸುಮಂಗಲ ಮುಮ್ಮಿಗಂಟಿ ಅಂತ ರೇಡಿಯೋದಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಇಲ್ಲಿ TG ಶ್ರೀನಿಧಿ ಅಂತೇಳಿ, ಅವರು ಮತ್ತೆ ಯಂಗ್, ಆದರೆ ತುಂಬ ಅಂತರ್ಜಾಲದ ವಿಷಯದಲ್ಲಿ ಅವರು ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಬಹಳ ಎಕ್ಸ್ಪರ್ಟ್ ಇದ್ದಾರೆ. ಆಮೇಲೆ ಪ್ರೊಫೆಸರ್ ಗುರುರಾಜ್ ದಾವಣಗೆರೆ, ಅವ್ರ ಹೆಸರಂತೂ ನೀವು ಆಲ್ಮೋಸ್ಟ್ ಪದೇ ಪದೇ ಕೇಳ್ತಾ ಇರ್ತೀರಿ. ಈಸ್ ಪ್ರಿನ್ಸಿಪಲ್ ಇನ್ ಆಚಾರ್ಯ ವಿದ್ಯಾಲಯದಲ್ಲಿ. ತುಂಬ ಅನೇಕ ವಿಷಯಗಳ ಬಗ್ಗೆ ಅವರು ಬರಿತಾ ಇರ್ತಾರೆ. ಅದ್ರ ಬಗ್ಗೆ ಆಮೇಲೆ ಮತ್ತೆ ಹೇಳೋಣ. ಇನ್ನು ಹಾಲ್ದೊಡ್ಡೇರಿ ಸುಧೀಂದ್ರ, ಡಾಕ್ಟರ್ ಶೈಲಜಾ, ಇವರು ಸ್ಪೇಸ್, ವಿಶೇಷವಾಗಿ ಖಗೋಳ ವಿಜ್ಞಾನದ ಬಗ್ಗೆ. ಸುಧೀಂದ್ರ ಅವರು ವೈಮಾನಿಕ ತಂತ್ರಜ್ಞಾನದಲ್ಲಿ ಅವರು ಎಕ್ಸ್ಪರ್ಟು, ಹೆಚ್ಚಾಗಿ ಬಾಹ್ಯಾಕಾಶ ಯೋಜನೆಗಳ ಬಗ್ಗೆ ಬರೀತಾರೆ. ಡಾಕ್ಟರ್ ನಾಸ್ ಸೋಮೇಶ್ವರ ಥಟ್ ಅಂತ ಎಲ್ಲರಿಗೂ ಅವ್ರ ಮುಖ ನೋಡಿದ ತಕ್ಷಣ ಹೆಸರು ನೆನಪಾಗತ್ತೆ. NS ಲೀಲಾ ಅಂತ ಹೇಳಿ, ಅವರು ಬಯಾಲಜಿ ಬಗ್ಗೆ ಜಾಸ್ತಿ ಬರೀತಾರೆ. ಇವರು ಇತ್ತೀಚೆಗೆ ಸೇರ್ಪಡೆಯಾದವರು. ಇವರ ಹೆಸರು ರೋಹಿತ್ ಚಕ್ರತೀರ್ಥ ಅಂತ ಹೇಳಿ. ಅವರು ಮ್ಯಾಥಮೆಟಿಕ್ಸ್ನಲ್ಲಿ ಪರಿಣತರಾದರೂ ಕೂಡ ಎಲ್ಲ ವಿಷಯಗಳ ಬಗ್ಗೆ ಬರೀತಾರೆ ಅವರು. ಇನ್ನು ಕೆಲವರು, ಇವರೆಲ್ಲ ಸೈಂಟಿಸ್ಟು. ನಿಮ್ಗೆ ಗೊತ್ತಾ ಕೈಲಾಸಂ, ಇವಾಸ್ ಎ ಜಿಯಾಲಜಿಸ್ಟ್. ಇವರು ನಿತ್ಯೋತ್ಸವ ಕವಿ, ಅವರು ಜಿಯಾಲಜಿಸ್ಟ್ ಆಗಿದ್ರು. ಆಮೇಲೆ ಇವ್ರು ಯಾರು ಹೇಳ್ತೀರಾ? ನಿಸ್ಸಾರ್ ಅಹಮದ್ ಅಂತೇಳಿ ನನ್ನ ಮಿಸ್ಸಸ್ ಅಲ್ಲಿ ದೂರದಿಂದ ಹೇಳ್ತಾ ಇದ್ದಾರೆ. ಹಾಗೆ ಮರ್ತೋಯ್ತಲ್ರಿ ಇವ್ರ ನನ್ನ ಹೆಸರು, ಗುರುರಾಜ್ ಹೇಳಕ್ಕಾಗತ್ತಾ? ಪ್ರೊಫೆಸರ್ ಭೂಸನೂರ್ ಮಠ ರೀ, ನನ್ನ ಫ್ರೆಂಡ್ ಆಗಿದ್ರು. ನನ್ನ ಸುಧಾದಲ್ಲಿ ಇದ್ದಾಗ ನನ್ನ ಡೆಸ್ಕಿಗೆ ಬಂದು ಅವರು ಗಂಟೆಗಟ್ಟಲೆ ಪಟ್ಟಂಗ ಹೊಡಿತಿದ್ವಿ. ಫಿಸಿಕ್ಸ್ ಪ್ರೊಫೆಸರ್ ಆಗಿದ್ರು ಅವರು. ನಮ್ಮ ಸೈನ್ಸ್ ಫಿಕ್ಷನ್ ಅಲ್ಲಿ ತುಂಬಾ ಸೊಗಸಾದ ಕಾದಂಬರಿಗಳನ್ನ ಬರೆದಿದ್ದಾರೆ. ಸುಧಾದಲ್ಲೂ ಸೀರಿಯಲ್ ಬರೆದಿದ್ರು ಅವರು. ಇನ್ನೊಂದು ಕ್ಯಾಟಗರಿ ನೋಡೋಣ. ಇವರೆಲ್ಲ ವಿಶೇಷ ಏನು ಗೊತ್ತಾ? ಇವರು ಜಿಯಾಲಜಿ ಬಗ್ಗೆ, ತಮ್ಮ ಕ್ಷೇತ್ರದ ಬಗ್ಗೆ ಏನೂ ಬರೆದಿಲ್ಲ. ಇವರು ನಿಸ್ಸಾರ್ ಅಹಮದ್ ತಮ್ಮ ಕ್ಷೇತ್ರದ ಬಗ್ಗೆ, ತಮ್ಮ ಪರಿಣತಿಯ ಬಗ್ಗೆ ಏನು ಬರೆದಿಲ್ಲ. ಇವರು ಬೂಸನೂರ್ ಮಠರು ಅಷ್ಟೇ ಫಿಸಿಕ್ಸ್ ಬಗ್ಗೆ ಬರದೇ ಇಲ್ಲ ಅವರು. ಇವ್ರು ನೋಡಿ, ಇವ್ರಿಗೆ ಗೊತ್ತಲ್ಲ, ಈ ಇಬ್ರು ಸೈನ್ಸ್ ಗ್ರಾಜ್ಯುಯೇಟ್ಸ್ ಅಲ್ಲ. ಆದರೆ ನಮ್ಗೆ ಈಗ ಅನುಭವಕ್ಕೆ ಬಂದಿರ್ಬೇಕಲ್ಲ, ಯಾರು ವಿಜ್ಞಾನಿ ಅನ್ನೋದು ಮುಖ್ಯ ಅಲ್ಲ, ವೈಜ್ಞಾನಿಕ ಮನೋಭಾವ ಇದೆಯಾ ಅವರು ಚೆನ್ನಾಗಿ ವಿಷಯವನ್ನು ಸಂಗ್ರಹ ಮಾಡ್ಬೋದು, ಬರೀಬಹುದು. ಬರೆಯುವ ಪ್ರವೃತ್ತಿ ಇರಬೇಕು. ಬರಿತೀನಿ ಅಂತ ತುಡಿತಾ ಇರಬೇಕು. ನಮ್ಗೆಲ್ಲ ಕೆಲವರಿಗೆ ಇರುತ್ತೆ ಬರಿತೀನಿ ಅಂತ, ಯಾರಾದ್ರೂ ತಲೆ ಮೇಲೆ ಕೂತ್ಕೊಂಡ್ರೆ ಮಾತ್ರ ನಾವು ಬರೆಯೋದು, ಡೆಡ್ಲೈನ್ ಕೊಟ್ಟರೆ ಮಾತ್ರ ಬರೆಯೋದು. ಇಲ್ಲ ಅಂದ್ರೆ ಮತ್ತೆ ಇನ್ನೇನೋ ಕೆಲಸ ಮಾಡಕ್ ಹೊರಟ್ಬಿಡ್ತೀವಿ. ಇವ್ರ ಹತ್ರ ಹಾಗಲ್ಲ, ದಿನಾನೂ ಬರಿತಾ ಇದ್ರು. ತಿಂಗಳಿಗೆ ಒಂದೊಂದು ಕಾದಂಬರಿ ಎಲ್ಲ ಬರೆದಿದ್ದಿದೆ. ಇವರು ಡಾಕ್ಟರ್ ಶಿವರಾಮ್ ಕಾರಂತರಂತೂ ನಿರಂತರವಾಗಿ ಬರೆಯೋ ತುಡಿತಾ ಇರತ್ತಲ್ಲ, ಎಲ್ಲರಲ್ಲೂ ಇರೋದಿಲ್ಲ, ಆದ್ರೆ ಬರಿಬೇಕು ಅಂತ ತುಡಿತಾ ಇರೋದು ಮುಖ್ಯವಾಗಿ ಬೇಕಾದ ಒಂದು. ಈಗ ಬರೆಯೋ ಸಿದ್ಧತೆ ಹೇಗ್ ಮಾಡಬೇಕು
ಮೊದಲನೇದಾಗಿ ವಿಷಯದ ಆಯ್ಕೆ ಗೊತ್ತಿರಬೇಕು ಅಲ್ವಾ. ಕೆಲವರು ಡ್ರೀಮ್ ಮಾಡ್ತಾ ಇರ್ತಾರೆ, ನಾನು ಇದ್ರ ಬಗ್ಗೆ ಬರಿಬೇಕು, ಮುಂದಿನ ವಾರ ಇದು ಖಂಡಿತ ಬರಿತೀನಿ, ಬರೆಯೋದಿಲ್ಲ, ಅದು ಖಂಡಿತ ಬರಿತೀನಿ, ಇದು ಬರಿತೀನಿ ಅಂತೆಲ್ಲ ಯೋಚನೆ ಮಾಡ್ತಾರೆ, ಪಕ್ಕಕ್ಕೆ ಇಡ್ತಾರೆ. 1-2 ಪ್ಯಾರಾಗ್ರಾಫ್ ಮಾಡ್ತಾರೆ, ಪಕ್ಕಕ್ಕೆ ಇಡ್ತಾರೆ, ಮತ್ತೆ ನೋಡ್ತಾರೆ ಇನ್ನೇನು ಬರೆಯೋಕ್ಕೇನು ವಿಷಯ ಅದೇ ಅಂತೇಳಿ. ಹಾಗಾಗಬಾರ್ದು. ವಿಷಯದ ಆಯ್ಕೆಯನ್ನು ಖಚಿತ ಮಾಡಿಕೊಂಡು ಬರವಣಿಗೆಯನ್ನು ಶುರು ಮಾಡಿಬಿಡ್ಬೇಕು. ಇನ್ನು ಕೆಲವರಿಗೆ ವಿಷಯನೇ ತೋಚ್ತಾ ಇಲ್ವಲ್ಲ ಅಂತಿದ್ದವರಿಗೆ ಒಂದೆರಡು ಸುಲಭವಾದ ಸೂತ್ರ ಇದೆ. ವಿಷಯನ ತೋಚ್ತಾ ಇದ್ದೆ, ಆಮೇಲೆ ಏನೇನು ಮಹತ್ವದ ದಿನ ಯಾವುದು ಅದನ್ನು ಒಂದು ಕ್ಯಾಲೆಂಡರ್ ನೋಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಇವರು ಗುರುರಾಜ್ ದಾವಣಗೆರೆ ಬರ್ದು, ಅವ್ರಿಗೆ ಬಹಳ ಇಡೀ ವಿಜ್ಞಾನ ಲೋಕದಲ್ಲಿ ಏನೇನು ನಡೀತಾ ಇದೆ, ಅವರು 100ನೇ ವರ್ಷ ಯಾವುದಕ್ಕೆ, ಇಂಟರ್ನ್ಯಾಷನಲ್ ಅಸ್ಟ್ರೋನಾಮಿಕಲ್ ಯೂನಿಯನ್ ಅವರ 100ನೇ ವರ್ಷ ಅಂತ ಹೇಳಿ ಅದ್ರ ಬಗ್ಗೆ ಬರೆದ್ರು ಅವರು. ಅದು ಗೊತ್ತಿತ್ತು ಅವರಿಗೆ. ನಾವು ಕೂಡ ಸ್ವಲ್ಪ ಗಮನ ಕೊಟ್ರೆ, ಹೇಗೆ ಗಮನ ಕೊಡೋದು, 25 ವರ್ಷದಿಂದ ಹೇಗಾಗಿತ್ತು, ತುಂಬಾ ಈಸಿ. ಈಗೆಲ್ಲ ನಮ್ಮ ಕಾಲದಲ್ಲಿ ಕಷ್ಟ ಇತ್ತು. ನೀವು ಗೂಗಲ್ ಹೋಗಿ ಯಾವ್ದಾದ್ರು ಇಸ್ವಿ ಹೊಡಿರಿ. ನಾನು ಹೆಂಗೆ ಹೇಳಿದೆ, ಇವತ್ತು ಅಕ್ಟೋಬರ್ 13 ನಿಸರ್ಗ ವಿಕೋಪಗಳ ತಡೆಗಟ್ಟುವ ದಿನ ಅಂತೇಳಿ. ಯಾಕಂದ್ರೆ ನಾನು 13 ಅಕ್ಟೋಬರ್ ಅನ್ನು ಟೈಪ್ ಮಾಡಿದ್ರೆ ಟಕ 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 ಇವತ್ತು ಹುಟ್ಟಿದ, ಅಂದ್ರೆ ಇತಿಹಾಸದಲ್ಲಿ ಹುಟ್ಟಿದ ಫೇಮಸ್ ವ್ಯಕ್ತಿಗಳ ಹೆಸರು ಬರುತ್ತೆ, ನಿಧನವಾದ ಫೇಮಸ್ ವ್ಯಕ್ತಿಗಳ ಹೆಸರು ಬರುತ್ತೆ, ಆಮೇಲೆ ಈವೆಂಟ್ಗಳ ಹೆಸರು ಬರುತ್ತೆ. ಇಲ್ಲಿ ಕಾಣುತ್ತಲ್ಲ ಈವೆಂಟ್ಸ್ ಅಂತ ಇರುತ್ತೆ. ಇದು ಇಡೀ ವರ್ಷದ್ದು. ನೀವು ಇವತ್ತಿಂದ ಬೇಕಾದ್ರೂ ಈವೆಂಟ್ ಸಿಗತ್ತೆ, ಬರ್ತ್ ಸಿಗತ್ತೆ, ಡೆತ್ ಸಿಗತ್ತೆ, ಇತ್ಯಾದಿ ಬರುತ್ತೆ. ಇದು ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ರಿಸೋರ್ಸ್. 25 ವರ್ಷದಿಂದ ಏನೇನಾಯ್ತು ನೋಡಿ. ಖೇಚರರು ಅಂತೀವಲ್ಲ, ಗಗನಯಾನಿಗಳು, ಆತ ಒಬ್ಬ 437 ದಿವಸ ರೆಕಾರ್ಡ್. ಅದು ಅಷ್ಟು ದಿನ, 1 ವರ್ಷಕ್ಕಿಂತ ಹೆಚ್ಚಾಯ್ತಲ್ರಿ ಸ್ಪೇಸ್ನಲ್ಲಿದ್ದ. 25 ವರ್ಷದಿಂದ ವಿಂಡೋಸ್ 95 ರಿಲೀಸ್ ಆಯ್ತು. ಯುನಾಬಾಂಬರ್ ಅಂತ ಒಬ್ಬ ಇದ್ದ, ಅವನ ಬಗ್ಗೆ ನಾನು ವಿಸ್ತೃತವಾಗಿ ಬರೆದಿದ್ದೆ. ಈಗ ಅವನು ಜೈಲಲ್ಲಿದ್ದಾನೆ. ಒಬ್ಬ ಸೈಂಟಿಸ್ಟ್ ಆಗಿದ್ದ ಅವನು. ಆದ್ರೆ ಅವನಿಗೆ ಇಡೀ ಸೈನ್ಸ್ ಜಗತ್ತಿನಲ್ಲಿ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ತುಂಬಾ ಕೋಪ ಆಯ್ತು ಅವನಿಗೆ. ಹಾಗಾಗಿ ಸೈಂಟಿಸ್ಟ್ಗೆಲ್ಲ ಗುರಿ ಇಟ್ಕೊಂಡು ಆತ ರಾಜಕಾರಣಿಗಳಿಗೆ ಬಾಂಬ್ ಕಳಿಸಿದ್ದ, ಲೆಟರ್ ಬಾಂಬ್ಗಳನ್ನ. ಅವನ ಬಗ್ಗೆ ಬಹಳ ಇಂಟ್ರೆಸ್ಟಿಂಗ್ ಇದೆ ಅದು. ಅವನ್ನ ಹೇಗೆ ಪತ್ತೆ ಮಾಡಿದ್ರು, ಅದು ಅವನು ಒಂಥರ ಹರ್ಮಿಟ್ ತರ ಅಡವಿಲಿ ಬದುಕೋತಾ ಇದ್ದ, ಯಾರಿಗೂ ಗೊತ್ತಾಗದೆ ಅವನಕ್ಕೆ. ಎನಿವೆ, ಅದು 25 ವರ್ಷ ಆಯ್ತು. ಯಾರಿಗಾದ್ರು ಇಂಟ್ರೆಸ್ಟ್ ಇದ್ರೆ ಯುನಾಬಾಂಬರ್ ಅಂತ ಚೆಕ್ ಮಾಡಿದ್ರೆ ಸೊಗಸಾದ ಹಿಸ್ಟ್ರಿ ಸಿಗತ್ತೆ ನಿಮ್ಗೆ. ಆಮೇಲೆ ಗ್ಯಾಲಿಲಿಯೋ ಪ್ರೋಬ್, ಎಸ್ ಚಂದ್ರಶೇಖರ್ ಅವರು, ನಾನು ಆಮೇಲೆ ಮತ್ತೊಮ್ಮೆ ಬರ್ತೀನಿ ಈ ವಿಷಯಕ್ಕೆ, ಯಾಕೆ ಬರ್ತೀನಿ ಅನ್ನೋದನ್ನು ಹೇಳ್ತೀನಿ. 104 ಗಣಿ ಕಾರ್ಮಿಕರು ಕೇಬಲ್ ಕಾರ್ ಢಮಾರ್ ಅಂತ ಸತ್ತೋದ್ರು. ಅಂತ ವಿಷಯಗಳನ್ನ ಇಟ್ಕೊಂಡು ನೀವು ಬರಿಬೋದು. ಅದು 25 ವರ್ಷದಿಂದ, ಅಥವಾ 50 ವರ್ಷದಿಂದ ಏನಾಯ್ತು, 100 ವರ್ಷದ ಹಿಂದೆ ಏನಾಯ್ತು, 200 ವರ್ಷ, ಎಕ್ಸಾಕ್ಟ್ಲಿ 200 ವರ್ಷ ಹಿಂದೆ ಏನಾಯ್ತು ಅನ್ನೋದು ನಾವು ಚೆಕ್ ಮಾಡ್ಕೋಬಹುದು. ಇನ್ನೇನೇನಾಗಿದ್ವು 25 ವರ್ಷ ಹಿಂದೆ, ಅದೆಲ್ಲ ನಾಟ್ ನೆಸೆಸರ್ಲಿ ದಟ್ ಯು ಓನ್ಲಿ ವಾಚ್ ಥ್ರೂ ಅ ಕ್ಯಾಲೆಂಡರ್. ಹಾಗೇನು ಬೇಕಾಗಿಲ್ಲ, ನಿಮ್ಮ ಅನುಭವದಲ್ಲಿ ಏನಾದರೂ ಆಗಿರ್ಬೋದು. ನಿಮ್ಮ ಸ್ವಂತದ್ದೇ ಒಂದು ಈವೆಂಟ್ ಕ್ಯಾಲೆಂಡರ್ ಅಂತ ಮಾಡ್ಕೋಬಿಡಿ, ಸ್ವಂತದ ಕ್ಯಾಲೆಂಡರ್, ವರ್ಷಕ್ಕೆ ಒಂದೇ ಸಾಕು. ಅಥವಾ ಇಂಥದ್ದೊಂದು ಕ್ಯಾಲೆಂಡರ್ ಇದೆ, ಇದು ಬ್ರೇಕ್ ಥ್ರೂ ಸೈನ್ಸ್ ಸೊಸೈಟಿ ಅವ್ರು ಕ್ಯಾಲೆಂಡರ್ಸ್ ಮಾಡ್ತಾರೆ. ವಿಶೇಷವಾಗಿ ಅದ್ಭುತವಾದ ಕ್ಯಾಲೆಂಡರ್ ಅದು. ಇದರಲ್ಲಿ ಇದು ಯಾವ ತಿಂಗಳು, ಅಕ್ಟೋಬರ್ ನೋಡಿ, 13ರಲ್ಲಿ ಮೆನ್ಷನ್ ಮಾಡಿಲ್ಲ. 19ಕ್ಕೆ ಏನಾಗತ್ತೆ, ಪ್ರೊಫೆಸರ್ ಎಸ್ ಚಂದ್ರಶೇಖರ್ ಅವರ ಜನ್ಮದಿನ. ಆಗಸ್ಟ್ 23 ಏನಾಗಿತ್ತು, ಅವರ ಗತಿಸಿದ ದಿನ ಆಗಿತ್ತು. ಇದು ಜನ್ಮದಿನ. ಏನ್ ಗೊತ್ತಾ, ಅವ್ರಿಗೆ ನೊಬೆಲ್ ಬಂದಿದೆ. ಅವರು ಡಾಕ್ಟರ್ CV ರಾಮನ್ ಅವರ ಅಣ್ಣನ ಮಗ, ಅದೇ ಕುಟುಂಬದವರು. ಇಲ್ಲಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ, ಅಮೆರಿಕಕ್ಕೆ ಹೋಗಿ ಅದ್ಭುತವಾದ ಖಗೋಳ ವಿಜ್ಞಾನಿ ಆದ್ರು. ಅವರು ಚಂದ್ರ ಲಿಮಿಟ್ ಅಂತ ಹೇಳಿ ಒಂದು ವಿಶೇಷವಾಗಿ
ತಾರೆಗಳು ಕೊಲ್ಯಾಪ್ಸ್ ಆಗೋ ಮುಂಚೆ ಯಾವ ಒಂದು ಪರಿಮಿತಿ ಇದ್ರೆ ಮಾತ್ರ ಕೊಲ್ಯಾಪ್ಸ್ ಆಗ್ತವೆ, ಅದಕ್ಕಿಂತ ಚಿಕ್ಕ ತಾರೆ ಆದ್ರೆ ಕೊಲ್ಯಾಪ್ಸ್ ಆಗಲ್ಲ ಅಂತೇಳಿ ಚಂದ್ರ ಪರಿಮಿತಿ ಅಂತ ಒಂದು ಮಾಡಿದ್ರು. ಬ್ಲ್ಯಾಕ್ ಹೋಲ್ ಬಗ್ಗೆ ಎಕ್ಸ್ಪರ್ಟ್ ಆಗಿದ್ರು, ತುಂಬಾ ಸೊಗಸಾದ ಭಾಷಣ ಕೊಡ್ತಾ ಇದ್ರು, ಅದ್ಭುತವಾದ ವಾಗ್ಮಿ ಆಗಿದ್ರು. ಅವ್ರ ಬಗ್ಗೆ ಇವತ್ತು 19 ಅಕ್ಟೋಬರ್ಗೆ ಈ ತಿಂಗಳ ಅವ್ರದ್ದಿದೆ. ಆಂಟೋನಿ ಲಿವೆನ್ ಹಾಕ್ ಬಗ್ಗೆ ನೀವು ಗೊತ್ತಿರ್ಬೇಕಲ್ಲ, ಅವನೇ ಮೈಕ್ರೋಸ್ಕೋಪ್ ಫಸ್ಟ್ ಮಾಡಿ ಈ ಚಿಕ್ಕ ಚಿಕ್ಕ ಎನಿಮಲ್ ಕ್ಯೂಲ್ ಅಂತ ಮಾಲಿಕ್ಯೂಲ್ ಅಂತ ಇದ್ದಂಗೆ ಬ್ಯಾಕ್ಟೀರಿಯಾಗಳಿಗೆ ಹೆಸರು ಕೊಟ್ಟವನು ಅವನು. ಹೋಮಿ ಬಾಬಾ ಬಗ್ಗೆ ಗೊತ್ತೇ ಇದೆ ನಿಮಗೆ. ಈ ತಿಂಗಳು ಇಷ್ಟು ಮಂದಿ ಇದ್ದಾರೆ ಅಂದ್ರೆ ನೀವು ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಎತ್ಕೊಂಡು ಬರಿಬೋದಲ್ವಾ. ಹಾಗೆ ಇಂಥ ಕ್ಯಾಲೆಂಡರ್ ನೀವು ಬೇಕು ಅಂದ್ರೆ ಬ್ರೇಕ್ ಥ್ರೂ ಇಲ್ಲಿ ಇದೆ ನೋಡಿ, ಅವ್ರ ಫೋನ್ ನಂಬರು ಕೂಡ ಇದೆ, ಬೇಕಾದ್ರೆ ಆಮೇಲೆ ಕೊಡ್ತೀನಿ. ಆ ಕ್ಯಾಲೆಂಡರ್ ಇಡೀ ವರ್ಷದ್ದು. ಆಮೇಲೆ ಒಂದ್ಸಲ ಆ ಕ್ಯಾಲೆಂಡರ್ ಇಟ್ಕೊಂಡ್ರೆ ನೆಕ್ಸ್ಟ್ ಇಯರ್ ನೀವು ಬಿಸಾಕ್ಬೇಕು ಅಂತಿಲ್ಲ. ಯಾಕೆ ಹೇಳಿ, ನೆಕ್ಸ್ಟ್ ಇಯರ್ ಕೂಡ ಹೋಮಿ ಬಾಬಾ ಅವರ ಬರ್ತ್ಡೇ 30ಕ್ಕೆ ಬರುತ್ತೆ ಅಲ್ವಾ, ಚಂದ್ರಶೇಖರ್ ಅವರ ಬರ್ತ್ಡೇ. ಹಾಗಾಗಿ ಇಟ್ಸ್ ಗೋಯಿಂಗ್ ಟು ಬಿ ಕಲೆಕ್ಟರ್ಸ್ ಕ್ಯಾಲೆಂಡರ್ ಅಂತಾರೆ. ಸರಿ, ಇವೆಲ್ಲ ಟೂಲ್ಸ್. ಆಮೇಲೆ ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ನಿಮ್ಗೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿರುತ್ತೆ. ಯಾವಾಗ ಹೇಳಿ, 28th ಫೆಬ್ರವರಿ ಅಂತೇಳಿ. ಅವತ್ತಿನ ದಿನ ನಾನು ಏನಾದ್ರು ಬರಿಬೇಕು ಅಂತ ಒಂದು ತಿಂಗಳ ಮುಂಚೆನೆ ಡಿಸೈಡ್ ಮಾಡಿ. ಅವತ್ತು ಇಟ್ ಆಲ್ಸೋ ಹ್ಯಾಪನ್ಸ್ ಟು ಬಿ ಲೈನಸ್ ಪಾಲಿಂಗ್ ಬರ್ತ್ಡೇ. ಅವನು ಅದ್ಭುತವಾದ ವಿಜ್ಞಾನಿ. ಪ್ರೊಫೆಸರ್ CNR ರಾವ್ಗೆ ಅವರು ಗುರು ಆಗಿದ್ರು, PhD ಗುರು. ಅವ್ರದ್ದು ವಿಶೇಷ ಏನು ಗೊತ್ತಾ, ಅವರಿಗೆ 2 ನೊಬೆಲ್ ಪ್ರೈಸ್ ಬಂದಿದೆ. 2 ನೊಬೆಲ್ ಪ್ರೈಸ್. ಇನ್ನೊಂದು ವಿಶೇಷ ಏನು ಗೊತ್ತಾ, ಇನ್ನೊಂದು 3-4 ಮಂದಿಗೆ ಬಂದಿದೆ. ಮೇರಿ ಕ್ಯೂರಿಗೆ ಬಂದಿದೆ. ಇನ್ನೊಂದು ವಿಶೇಷ ಏನಂದ್ರೆ 2 ವಿಭಿನ್ನವಾದ, ಉದಾಹರಣೆಗೆ ಇವಾಗ ಕೆಮಿಸ್ಟ್ರಿ, ಅವ್ರಿಗೆ ಕೆಮಿಸ್ಟ್ರಿ ನೊಬೆಲ್ ಬಂದಿದೆ. ಆಮೇಲೆ ಅವರಿಗೆ ನೊಬೆಲ್ ಶಾಂತಿ ಪುರಸ್ಕಾರ ಬಂದಿದೆ. ಇನ್ನು 3ನೇ ವಿಶೇಷ ಏನಂದ್ರೆ, ಲೈನಸ್ ಪಾಲಿಂಗ್ಗೆ ಅವರು ಅದ್ರ ನೊಬೆಲ್ ಪ್ರೈಸ್ ಅನ್ನು ಯಾರ ಜೊತೆಗೂ ಶೇರ್ ಮಾಡ್ಕೊಂಡಿಲ್ಲ. 3 ಅದ್ಭುತ ಅಲ್ವಾ. ಶೇರ್ ಮಾಡ್ಕೊಳ್ಳದೇನೆ ತಾನೇ ಒಬ್ಬಂಟಿಯಾಗಿ 2 ನೊಬೆಲ್ ಪ್ರೈಸ್ ತಗೊಂಡಿದ್ದು ಬಹಳ ಅಪರೂಪ. ಮುಂದಿನ ವರ್ಷ ಯಾರಾದ್ರೂ ಬರೆಯೋದಾರೆ ಅವ್ರ ಬಗ್ಗೆ ಬರಿಬೋದು ನೀವು. ಇನ್ನು ಹೊರತಾಗಿ ಪತ್ರಿಕೆಗಳಲ್ಲೇ ಬೇಕಾದಷ್ಟು ವಿಷಯ ಸಿಗುತ್ತವೆ. ನಾನು ಸ್ವಲ್ಪ ಫಾಸ್ಟ್ ಆಗಿ ಹೇಳ್ಬೇಕನ್ನ. ಇದು ನೋಡಿ, ಇದು ನಾನು ಸುಮ್ಮನೆ ನೋಡಿದೆ. ಒಳಚರಂಡಿ ಸ್ವಚ್ಛತೆಯಲ್ಲಿ ಹೆಚ್ಚು ಸಾವು, ಈ ಕಳೆದ ವರ್ಷ ಅತ್ಯಂತ ಹೆಚ್ಚು ಸಾವು ಆಯ್ತು ಅಂತ. ಈ ವರ್ಷ ಇನ್ನೂ ಜಾಸ್ತಿ ಸಾವು ಆಗ್ಬೋದು ಅಲ್ವಾ. ವಿಶೇಷ ಏನ್ ಗೊತ್ತಲ್ಲ, ಸಪೋಸ್ ನೀವು ಇದನ್ನ ಓದಿದ್ರಿ ಅಂದ್ಕೊಳ್ಳಿ, ನಾನು ಓದ್ದೆ, ಆದ್ರೆ ಇದನ್ನ ನಾನು ಲಿಂಕ್ ಮಾಡ್ತೀನಿ. ಯಾವ್ದಕ್ಕೆ ಲಿಂಕ್ ಮಾಡ್ತೀನಿ, ಇದಕ್ಕೆ ಲಿಂಕ್ ಮಾಡ್ತೀನಿ, ಮಂಗಲಯಾನಕ್ಕೆ ಲಿಂಕ್ ಮಾಡ್ತೀನಿ. ಯಾಕೆ ಗೊತ್ತಾ, ಮಂಗಲಯಾನ 25 ಕೋಟಿ ಕಿಲೋಮೀಟರ್ ಆಚೆ ಇರುವಂತ ಒಂದು ಗ್ರಹದಲ್ಲಿ ಮೀಥೇನ್ ಇದೆಯಾ ಅಂತ ನೋಡಕ್ಕೆ ನಾವು ಇಸ್ರೋದವರು ಒಂದು ಸಣ್ಣ ಮಷಿನ್ ಕಳಿಸಿದ್ರು. ಆ ಮಂಗಲಯಾನ ಸ್ಪೇಸ್ ಕ್ರಾಫ್ಟ್ ನೋಡೋ ಒಂದು ಸಣ್ಣ ಪ್ರೋಬ್ ಇತ್ತು. ಆ ಪ್ರೋಬ್ ಇಲ್ಲಿಂದ ಸುಮಾರು 70 ಲಕ್ಷ ಅಷ್ಟು ದೂರದಲ್ಲಿರುವಂತ ಗ್ರಹದಲ್ಲಿ ಎಷ್ಟು ಅತ್ಯಲ್ಪ ಪ್ರಮಾಣದಲ್ಲಿ ಮೀಥೇನ್ ಇದ್ರೂ ಕೂಡ ಅದು ಪತ್ತೆ ಮಾಡ್ತಿತ್ತು. ಅಷ್ಟು ಕೆಪಾಬಿಲಿಟಿ ಇದೆ. ಆದ್ರೆ ಚರಂಡಿಲಿ ಸಾಯೋರು ಹೇಗೆ ಸಾಯ್ತಾರೆ ಹೇಳಿ, ಮೀಥೇನ್ ಇರತ್ತೆ ಅಲ್ಲಿ, ಗೊತ್ತಾಗೋದಿಲ್ಲ. ಕಾರ್ಬನ್ ಡೈಆಕ್ಸೈಡ್ ಇರತ್ತೆ, ಗೊತ್ತಾಗೋದಿಲ್ಲ ಅಲ್ವಾ. ಎಂತ ವೈರುಧ್ಯ ನೋಡಿ. ಬೆಂಗಳೂರಿನಲ್ಲಿ ಅಷ್ಟೆಲ್ಲ ಮಂದಿ ಸಾಯ್ತಾರೆ ಮೀಥೇನ್ ಡಿಟೆಕ್ಟ್ ಮಾಡೋಕ್ಕಾಗ್ದೇನೆ, BBMPಗೆ ಅದನ್ನು ತೋರ್ಸಕ್ಕಾಗೋದಿಲ್ಲ. ಬೆಂಗಳೂರಿನಲ್ಲಿ ಅಷ್ಟು ಸೂಕ್ಷ್ಮಾತಿ ಸೂಕ್ಷ್ಮ ಉಪಕರಣ ಕೂಡ ತಯಾರಾಗುತ್ತೆ. ವೈರುಧ್ಯ ಅಲ್ವಾ ಅದು. ಇಂಥ ವೈರುಧ್ಯಗಳನ್ನ ಎಕ್ಕಿ ನೋಡುವ ಸಾಮರ್ಥ್ಯ ನಾವು ಬರಬೇಕು. ಆಮೇಲೆ ಇಲ್ಲಿ ಏನಾಯ್ತು ಇದು, ಓಕೆ, ಇವತ್ತು ಈ ದಿನ ಮಂಗಳ ಗ್ರಹ ತೀರ ಸಮೀಪ ಬಂದಿದೆ. ಪ್ರೊಫೆಸರ್ ಗುರುರಾಜ್ ದಾವಣಗೆರೆ ಅವರು ಅದ್ರ ಬಗ್ಗೆ ಇವತ್ತು 13ನೇ ಅಕ್ಟೋಬರ್ ವಿಶ್ವವಾಣಿಯಲ್ಲಿ ಅದ್ರ ಬಗ್ಗೆ ಬರೆದಿದ್ದಾರೆ. ಒಂದು ನಿಮಿಷ, ನಾನು ನನ್ನ ಅನಿಮೇಷನ್ ವರ್ಕ್ ಆಗ್ತಾ ಇಲ್ಲ, ಯಾಕೆ ಅಂತ ಸ್ವಲ್ಪ ಚೆಕ್ ಮಾಡ್ತೀನಿ.
ಹಿಂಗೆ ಬರಬೇಕು. ಈ ದಿನ ನಾನು ಯಾಕೆಂದರೆ ಇವತ್ತು ಸುಮ್ಮನೆ ಮಂಗಳ ಗ್ರಹ ಬಂತು ಹೇಳಬೇಕಾದ್ರೆ ಚೆಕ್ ಮಾಡಿದೆ, ಹೌದಲ್ಲ ಬಂತು, ಇವತ್ತೇ ಅತ್ಯಂತ ಸಮೀಪ ಇದೆ ಅಂತೇಳಿ. ಇದು ಗುರುರಾಜ್ ದಾವಣಗೆರೆ ಅವರು ಬರೆದಿರೋದು. ಹೇಗೆ ಬರೆದಿದ್ದಾರೆ ಅಂತ ನೀವು ನೋಡಬೇಕು. ಆರಂಭ ಹೇಗಿದೆ, ಮಧ್ಯದಲ್ಲಿ ಏನೇನು ತಂದಿದ್ದಾರೆ ಅವರು, ಕೊನೆ ಹೇಗೆ ಮಾಡ್ತಾರೆ, ಇದನ್ನೆಲ್ಲ ನೀವು ನೋಡಿದರೆ ನಿಮಗೆ ಅದನ್ನು ಅನುಸರಿಸೋಕ್ಕೆ ಸಾಧ್ಯ ಆಗತ್ತೆ, ಅಥವಾ ಭಿನ್ನವಾಗಿ ಬರೆಯೋಕ್ಕೂ ಸಾಧ್ಯ ಆಗತ್ತೆ. ಇನ್ನು ಕೆಲವೊಂದು ಉದಾಹರಣೆಗೆ ನೀವು ಜನವರಿ 1st ವೀಕ್ ಬಂದರೆ ಡೆಕ್ಕನ್ ಹೆರಾಲ್ಡಲ್ಲಿ ಪ್ರತಿ ವರ್ಷ ಚೇಂಜ್ ಮೇಕರ್ಸ್ ಅವಾರ್ಡ್ ಅಂತ ಕೊಡ್ತಾರೆ. ಜನವರಿ 1 ಅಂದರೆ ಜನವರಿ 3ನೇ ತಾರೀಕು ಕಳೆದ 70 ವರ್ಷಗಳಿಂದ ನಾವು ಸೈನ್ಸ್ ಕಾಂಗ್ರೆಸ್ ಆಯೋಜನೆ ಆಗ್ತಾ ಇರುತ್ತೆ. ಪ್ರತಿ 3ನೇ ತಾರೀಕು ಪ್ರೈಮ್ ಮಿನಿಸ್ಟರ್ ಮುಂದೆ ಅದು ಉದ್ಘಾಟನೆ. ಸರ್ ಮ್ಯೂಟ್ ಆಯಿತು. ಇಡೀ ವರ್ಷದಲ್ಲಿ ನಡೆಯುವಂಥ ಮೇಜರ್ ಈವೆಂಟ್ಸ್ಗಳ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಇದು ಅಷ್ಟೆಲ್ಲ ಜನಕ್ಕೆ ಗೊತ್ತಿಲ್ಲ. ಇದು ಚೇಂಜ್ ಮೇಕರ್ಸ್ ಅವಾರ್ಡ್ ಅಂತ. ಚೇಂಜ್ ಮೇಕರ್ಸ್ ಅಂದರೆ ಯುವಕರು ನಮ್ಮ ಸಮಾಜವನ್ನು ಬದಲಿಸಬಲ್ಲ, ಅಂದರೆ ಒಳ್ಳೆಯದಕ್ಕಾಗಿ ಏನೇನು ಸಾಹಸ ಮಾಡ್ತಾ ಇದ್ದಾರೆ ಅಂತ ಹುಡುಕಿ ಇಡೀ ರಾಜ್ಯದವ್ರನ್ನ ಹುಡುಕಿ ತೆಗಿತಾರೆ. ಅಂಥವರಲ್ಲಿ ವಿಜ್ಞಾನದ ಬಗ್ಗೆ ಏನಾದ್ರು ಹೊಸದವ್ರು ಯಾರಾದರೂ ಮಾಡಿದಾರಾ ಅಂತ ನೋಡ್ಬೋದು ನೀವು. ನೋಡೋಕ್ಕೆ ಫಾರ್ ಎಕ್ಸಾಂಪಲ್ ಅಭಿಜಿತ್ ಅಂತ ಕಳೆದ ವರ್ಷ ತಗೊಂಡವ್ರು 3-4 ಮಂದಿ ಇದ್ದಾರೆ ಸೈನ್ಸ್ ಬಗ್ಗೆ ಕೆಲಸ ಮಾಡೋರು. ನಾನು ಐ ಪಿಕ್ಡ್ ಅಪ್ ಅಭಿಜಿತ್. ಯಾಕೆಂದರೆ ಅವರು ಹೋಮಿಯೋಪತಿ ಡಾಕ್ಟರ್ ಆದರೂ ಕೂಡ ಜೇಡರ ಬಗ್ಗೆ ಎಷ್ಟು ಪರಿಣತಿ ಬೆಳೆಸ್ಕೊಂಡಿದ್ದಾರೆ ಅಂದರೆ, ಎಲ್ಲಿ ಜೇಡ ಸಿಕ್ಕರು ಎಷ್ಟು ವೆರೈಟಿ ಜೇಡ ಅವ್ರ ಹತ್ರ ಸಂಗ್ರಹ ಇದೆ ಅಂದರೆ. ಆಮೇಲೆ ಆ ಜೇಡರ ನೋಡಿ ಇಲ್ಲೊಂದು ಕಾಣುತ್ತಾ ಇದ್ದು ಜೇಡ ಥೇಟ್ ಹೂವಿನ ಪರಾಗಕೋಶ ಥರನೇ ಡ್ರೆಸ್ ಮಾಡಿಕೊಂಡು ಮಿಮಿಕ್ ಮಾಡೋದಷ್ಟೇ ಅಲ್ಲ, ಅದನ್ನ ನೋಡಿ ಅದು ತಲೆ ಮೇಲೆ ಒಂದು ಸಣ್ಣ ಹುಳ ಇದ್ದಂಗಿದೆ, ನೊಣ ಇದ್ದಂಗಿದೆ. ಅದು ಕೂಡ ಎವಲ್ಯೂಷನರಿ ಅದ್ಭುತ. ಅದು ಹೂವಿನ ಪಕ್ಕದಲ್ಲೇ ಕೂತ್ಕೊಂಡಿರುತ್ತೆ. ಜೇನ್ನೊಣ ಬಂದರೆ ಡಮಕ್ ಅಂತ ಹಿಡ್ಕೊಬಿಡತ್ತೆ. ಇದು ಒಂದು ರೀತಿಯ ಜೇಡ, ಇದು ಒಂದು ರೀತಿಯ ಜೇಡ. ಇದೆಲ್ಲ ನೀವು ಆ ಚೇಂಜ್ ಮೇಕರ್ಸ್ ಅಂತ ಲಿಸ್ಟ್ ನೋಡಿದ್ರೆ ವಿಶಿಷ್ಟ ಪ್ರತಿಭೆ ಅನೇಕ ಜನ ಸಿಗ್ತಾರೆ. ಅವ್ರನ್ನ ನೀವು ಮೇಕ್ ಫ್ರೆಂಡ್ಶಿಪ್ ವಿತ್ ದೆಮ್. ಇದೊಂದು ಸಣ್ಣ ಕತೆ ಹೇಳ್ತೀನಿ. ಕತೆ ಬಿಟ್ಟರೆ ನಾನು ಇಲ್ಲಿ ಕುತ್ಕೊಂಡು ಉಪನ್ಯಾಸ ಮಾಡೋಕ್ಕಾಗತ್ತ, ಹಾಗೆ ಬರೀರಿ ಹೀಗೆ ಬರೀರಿ ಅಂತ ಕತೆ ಹೇಳೋದು ಅಷ್ಟೇ. ಇದು ಒಂದು ರೀತಿಯ ಅಣಬೆ, ಇದು ಜಿಯೋಸ್ಪಾರ್ ಅಣಬೆ ಅಂತಾರೆ. ಅದು ಮೇಚರ್ ಆದಾಗ ನೀವು ಹಿಂಗೆ ಅಮುಕಿದ್ರೆ ಸಾಕು, ಪುಸ್ ಅಂತ ಹೊಗೆ ಬಿಡುತ್ತೆ. ಹೊಗೆ ಅಲ್ಲ, ಅದಕ್ಕೆ ಸ್ಪೋರ್ಸ್ ಅಂತಾರೆ. ಅದರ ಅಂದರೆ ಜೀವಕಣಗಳನ್ನು ಅಲ್ಲ, ಬೀಜಗಳನ್ನು ಹೊರಬಿಡುತ್ತೆ. ಒಮ್ಮೆ ಏನಾಯ್ತು ಅಂದರೆ ಸಿರ್ಸಿ ಹತ್ರ ಒಂದು ಅಡವಿಲಿ ಒಂದು ಒಣಗಿದ ಮರದಲ್ಲಿ ಬುಸು 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 ಹೊಗೆ ಬರ್ತಾ ಇತ್ತು. ಅಲ್ಲಿ ತಾನಾಗಿ ಹೊಗೆ ಬರ್ತಾ ಇದೆ. ಅದು ಭೂತನೋ ಪಿಶಾಚಿನೋ ಏನೋ ಇರಬೇಕು, ಅಥವಾ ಮಾರಿಕಂಬ ದೇವಿ ಅವತಾರ ಇರಬೇಕು ಅಂತ ಅಲ್ಲೇ ಹೋಗಿ ಪೂಜೆ ಪುನಸ್ಕಾರ ಮಾಡ್ತಾ ಇದ್ರು. ಒಬ್ಬ ಕಾಲೇಜ್ ಹುಡುಗಿ ಮಾತ್ರ, ಅವಳಿಗೆ ನೆನಪಾಯ್ತು, ನಾನು ತೋಟದಲ್ಲೂ ನೋಡಿದ್ದೀನಲ್ಲ, ತೋಟದಲ್ಲಿ ನೋಡಿದ್ಲು ಇಂಥದ್ದು. ಅವಳು ಗೊತ್ತಿಲ್ದೇ ಮೆಟ್ಬಿಟ್ಟಿದ್ಲು. ಪುಸ್ ಅಂತ ಹೊಗೆ ಬಂತು. ಅದು ಎತ್ಕೊಂಡು ಹೋಗಿ ಟೀಚರ್ಸಿಗೆ ತೋರಿಸಿದ್ರು. ಟೀಚರ್ ಹೇಳಿದರು, ಅದು ಹೊಗೆ ಅಲ್ಲ, ಅದು ಬರೋದು ಈ ರೀತಿ ಬೀಜ ಕಣಗಳು ಹೊರಗೆ ಬರ್ತವೆ ಅಂತೇಳಿ. ಇವಳು ಯೋಚನೆ ಮಾಡಿದ್ರು, ಆ ಮರದಲ್ಲಿ ಹಾಗಿದ್ರೆ ತುಂಬ ಟೊಳ್ಳು ಮರ ಆಗಿತ್ತಲ್ವಾ, ತುಂಬ ಅಣಬೆ ಆಗಿರಬೇಕು. ಅವು ಮೇಚರ್ ಆದಾಗ ಸೈಮಲ್ಟೇನಿಯಸ್ಲಿ ದಿನ 10, 15, 20 ಅಣಬೆಗಳು ಹೀಗೆ ಹೊಗೆ ಬಿಡ್ತಾ ಇದ್ವು. ಒಂದು ಅದ್ಭುತವಾದ ವಿಜ್ಞಾನದ ಕಥನ ಅಲ್ಲಿ ಇತ್ತು. ಅದು ನೋಡಿದ್ರೆ ಬರಿಬೇಕು ಅಂತ ಅನ್ಸಲ್ವಾ ನಿಮಗೆ? ನೀವು ಎಂದಾದ್ರೂ ಇದಕ್ಕೇನಂತಾರೆ, ಕೆಂಜಿಗ ಅಲ್ಲ, ಅದಕ್ಕೇನು ನಮ್ಮಲ್ಲಿ ಕುಂಬಾರ ನೊಣ ಅಂತಾರೆ. ಕುಂಬಾರ ನೊಣನೂ ಅಲ್ಲ, ಇದು ಬಹಳ ಕಡಿತಾ ಇದ್ರಲ್ಲಿ ಜಾಸ್ತಿ. ಇದರಿಂದ ನೀವು ಕಡಿಸ್ಕೊಂಡ್ರೆ, ಇಲ್ಲಿ ಇದಾರಲ್ಲ ಡಾಕ್ಟರ್ ರಾಘವೇಂದ್ರ ಅವರು, ಜಗತ್ತಿನಲ್ಲಿ ಇದರ ಬಗ್ಗೆ ಅಥಾರಿಟಿ ಅವರು ಎಷ್ಟು 200ಕ್ಕೂ ಹೆಚ್ಚು ಸಂಶೋಧನಾ ಪ್ರಬಂಧ, ಆಮೇಲೆ ಒಂದು 25ಕ್ಕಿಂತ ಜಾಸ್ತಿ ಹುಡುಗರಿಗೆ ರಿಸರ್ಚ್ ಡಿಗ್ರಿ ಕೊಟ್ಟಿದ್ದಾರೆ. ಅವ್ರ ಲ್ಯಾಬ್ನಲ್ಲಿ ಹೋಗ್ಬೇಕಾದ್ರೆ ನೀವು ಕೇರ್ಫುಲಿ ಹೋಗ್ಬೇಕು. ಯಾಕಂದ್ರೆ ಅಲ್ಲಲ್ಲಿ ನಾನಾ ವಿಧವಾದ ಕಣಜ ಅಲ್ಲ, ಈ ಕರ್ಜೀರಿಗೆ ಅಂತ ಹೇಳ್ತೀವಿ, ಆದ್ರೆ ಇಲ್ಲಿ ಭಾಷೆಯಲ್ಲಿ ಬೇರೆ ಏನೋ ಹೇಳ್ತಾರೆ. ಕರ್ಜೀರಿಗೆ ಹುಳ ತುಂಬಾ ಕಡಿದ್ರೆ ಉರಿ. ಅವರಿಗೆ ಜರ್ಮನ್ ಸರ್ಕಾರ ಕಳೆದ ವರ್ಷ ತನ್ನ ರಾಷ್ಟ್ರದ ಅತ್ಯುನ್ನತ ವಿಜ್ಞಾನ ಪ್ರಶಸ್ತಿಯನ್ನು ಅವರಿಗೆ ಕೊಟ್ಟಿದೆ. ಸೊ ಒಂದು ಹೊಸ ಪ್ರಪಂಚ ನಿಮಗೆ ಅಲ್ಲಿ ಕಾಣುತ್ತೆ. ಹಲೋ, ಮ್ಯೂಟ್ ಆಯ್ತಾ ಮತ್ತೆ? ಇಲ್ಲ.
ಓಕೆ. ಕಡಜ. ಈಗ ಒಂದು ಮಂಡ್ಯದ ಉದಾಹರಣೆ ಹೇಳ್ತೀನಿ. ಕಳೆದ ತಿಂಗಳು ಅಲ್ಲ, ಈಗ 6 ತಿಂಗಳ ಹಿಂದೆ ಮಂಡ್ಯದ ಹತ್ರ ಲಿಥಿಯಂ ಸಿಕ್ಕಿದೆ ಅಂತ ಪತ್ರಿಕೆಯಲ್ಲೆಲ್ಲ ಬಂತು. ಚಿಕ್ಕದಾಗಿ ನಾವು ವಿಜ್ಞಾನದಲ್ಲಿ ಆಸಕ್ತಿ ಇದ್ದವರಾದ್ರೆ ತಕ್ಷಣ ನಾವು ಅದು ಪೀರಿಯಾಡಿಕ್ ಟೇಬಲ್ ಹೋಗಿ ಲಿಥಿಯಂ ಅಂದ್ರೆ ಏನು, ಅದರಿಂದ ಏನೇನು ಗುಣ ಇರುತ್ತೆ ಅದನ್ನೆಲ್ಲ ನೋಡಿಕೊಂಡು ಯಾಕೆ ಅದಕ್ಕೆ ತುಂಬ ಡಿಮಾಂಡ್ ಇದೆ, ಎಷ್ಟು ಕಮ್ಮಿ ಪ್ರಮಾಣದಲ್ಲಿ ಸಿಗುತ್ತೆ, ಅದರ ಅಡ್ವಾಂಟೇಜ್ ಏನು. ನಿಮ್ಗೆ ಗೊತ್ತಲ್ಲ, ಲ್ಯಾಪ್ಟಾಪಿಗೆ ಬೇಕು, ನಿಮಗೆ ಮೊಬೈಲಿಗೆ ಬೇಕು, ಲಿಥಿಯಂ ಇದೆ, ಬ್ಯಾಟ್ರಿಗೆ ಬೇಕೇ ಬೇಕಾದಂಥ ಇದು. ಲಿಥಿಯಂ ಜಾಸ್ತಿ ಸಿಕ್ಕರಷ್ಟು ನಾವು ಕಾರುಗಳನ್ನು, ರೈಲುಗಳನ್ನು ಇನ್ನು ಬ್ಯಾಟ್ರಿ ಮೂಲಕನೇ ಓಡಿಸ್ಬೋದು ನೀವು, ಅಷ್ಟು ದೊಡ್ಡದು. ಆಮೇಲೆ ನೀವು ಗೂಗಲ್ ಚೆಕ್ ಮಾಡಿದ್ರೆ ಕೆಲವರು ಲಿಥಿಯಂ ಹುಚ್ಚಿಡ್ಕೊಬಿಡ್ತಾರೆ ಮಂಡ್ಯದಲ್ಲಿ. ಮೈನಿಂಗ್ ಬಂತು, ಇನ್ನು ಕಾಂಟ್ರಾಕ್ಟ್ ಬಂತು, ನನಗೆ ಕಾಂಟ್ರಾಕ್ಟ್ ಸಿಗತ್ತೆ, ನನ್ನ ಬುಲ್ಡೋಸರಿಗೆ ಕೆಲಸ ಸಿಗತ್ತೆ, ನಾನು ಅಲ್ಲಿ ಮನೆ ಕಟ್ಟಕ್ಕೆ ಕೆಲಸಗಾರಿ ಮನೆ ಕಟ್ಟಕ್ಕೆ ಹೋಗ್ತೀನಿ, ನಾನು ಸಾರಾಯಿ ಅಂಗಡಿ ಓಪನ್ ಮಾಡ್ತೀನಿ. ಕುಣಿತಾರೆ ಹುಚ್ಚು ಹಚ್ಕೊಬಿಡ್ತಾರೆ ಕೆಲವರು. ಆ ರೀತಿ ಮಾನಸಿಕ ರೋಗಿಗಳಿಗೂ ಕೂಡ ಔಷಧವಾಗಿ ಲಿಥಿಯಂ ಬಳಕೆ ಆಗತ್ತೆ ಅಂತ ಇಂಟ್ರೆಸ್ಟಿಂಗ್ ಆಗಿ ಹೇಳ್ಬೋದು. ನೀವು ಅಕಸ್ಮಾತ್ ಏನಾದರೂ ಪೀರಿಯಾಡಿಕ್ ಟೇಬಲ್ ಓಪನ್ ಮಾಡಿದ್ರೆ ಒಂದೊಂದ್ರ ಬಗ್ಗೆ ಎಷ್ಟು ಚಂದ ವಿಷಯಗಳಿದಾವೆ ಅಂದ್ರೆ ಬರಿತಾನೆ ಹೋಗ್ಬೋದು. ಒಂದು ಎನ್ಸೈಕ್ಲೋಪೀಡಿಯಾನೇ ಬರೆದು ಬಿಡ್ಬೋದು ನೀವು ಕನ್ನಡದಲ್ಲಿ. ಉದಾಹರಣೆಗಾಗಿ ಅಲ್ಲಿ ಒಂದಿದೆ ಟೆಕ್ನೀಷಿಯಂ ಅಂತ. ಯಾಕೆ ಟೆಕ್ನೀಷಿಯಂ ಅಂದ್ರೆ ಅಲ್ಲಿ ಅವರು ಥಿಯರಿಟಿಕಲಿ ಅವ್ರು ಚೆಕ್ ಮಾಡಿದ್ರು, ಇಲ್ಲಿ ಒಂದು ಎಲಿಮೆಂಟ್ ಇರಲೇಬೇಕು ಅಂತ. ಎಷ್ಟು ಹುಡುಕಿದ್ರು ನಿಸರ್ಗದಲ್ಲಿ, ಎಷ್ಟು ಹುಡುಕಿದ್ರು ಸಿಗ್ಲಿಲ್ಲ. ಕೊನೆಗೆ ಗೊತ್ತಾಯ್ತು ಅದು ಹೀಗೆ ಪತ್ತೆಯಾಗಿ ಒಂದು ಕ್ಷಣಾರ್ಧದಲ್ಲಿ ಮಾಯ ಆಗ್ಬಿಡತ್ತೆ ಅಂತೇಳಿ. ಆದರೆ ಅದನ್ನ ನೋಡಿ, ಈಗ ಅದನ್ನ ಇವರು ಕೃತಕವಾಗಿ ತಯಾರು ಮಾಡೋದು ಕಲ್ತರು ಟೆಕ್ನಿಷಿಯನ್. ಅದಕ್ಕೆ ಟೆಕ್ನೀಷಿಯಂ ಅಂದ್ರೆ ಟೆಕ್ನಿಷಿಯನ್ಸ್ ತಯಾರು ಮಾಡಿದಂಥ ಎಲಿಮೆಂಟ್ ಅಂತೇಳಿ. ಇವತ್ತು ನೀವೆಂದಾರು MRI ಸ್ಕ್ಯಾನ್ ಮಾಡ್ಸಕ್ ಹೋದ್ರೆ ರೇಡಿಯಾಲಜಿಲಿ ಆ ಟೆಕ್ನೀಷಿಯಂ ಯೂಸ್ ಆಗುತ್ತೆ. ಅದು ಇಂಟ್ರೆಸ್ಟಿಂಗ್ ಅಲ್ವಾ ಮಾಹಿತಿಗಳು? ಇಂಥ ಮಾಹಿತಿಯನ್ನ ಆಗಾಗ ಕೊಡ್ತಾ ಇರ್ಬೋದು. ಇದೆಲ್ಲ ನೀವು ನ್ಯೂ ಸೈಂಟಿಸ್ಟ್ ಇರ್ಬೋದು, ಮ್ಯಾಗಝಿನ್ ಎಲ್ಲ ಓಪನ್ ಮಾಡ್ತಾ ಇದ್ರೆ ಹೇಳ್ತಾ ಹೋಗ್ಬೋದು. ಕತೆ ಏನು ಹೇಳಕ್ ಬೇಕಾದಷ್ಟು ಇದೆ ರೀ, ಟೈಮ್ ಮಾತ್ರ ಇಲ್ಲ ಅಷ್ಟೇ. ನಾನು ಶೈಲಿ ಹೇಗೆ ಬರಿಬೇಕು, ಅದು ನಿಮ್ದು ಶೈಲಿ ಇರುತ್ತೆ. ನಿರೂಪಣೆಯನ್ನು ಹೇಗೆ ಮಾಡಬೇಕು, ವಿಷಯದ ವ್ಯಾಪ್ತಿ ಬಗ್ಗೆ ನಾನು ಹೆಚ್ಚಿಗೆ ಹೇಳಕ್ ಹೋಗೋದಿಲ್ಲ. ಅದು ಅವರವರ ಪರಿಣಿತಿ ಮೇಲೆ ಇರುತ್ತೆ. ಅದೊಂದು ರೀತಿ ಕಲೆ. ಬರೆಯವಣಿಗೆ ಕೂಡ ಒಂದು ಕಲೆ ಅಲ್ವಾ? ನನ್ನ ಉದ್ದೇಶ ಏನಂದ್ರೆ ಓದಕ್ಕೆ ಆರಂಭ ಮಾಡಿದವರು ಮಧ್ಯದಲ್ಲಿ ಬಿಟ್ಟು ಹೋಗಬಾರ್ದು ಅಂತೇಳಿ. ಆರಂಭ ತುಂಬಾ ಸೊಗಸಾಗಿರ್ಬೇಕು. ಒಂದು ಗ್ರಹವನ್ನು ಪ್ರವೇಶ ಮಾಡ್ಬೇಕಾದ್ರೆ ಹೊಸ್ತಿಲಲ್ಲಿ ನೀವು ಬಾಗಿಲು ತೋರಣ ಅಂತ ಕಟ್ತೀರಿ ಅಲ್ವಾ, ಸುಸ್ವಾಗತ ಅಂತ ಬರೆದಿರ್ತೀರಿ, ಅಥವಾ ಅಲ್ಲೇನೋ ಇನ್ನೇನೋ ಒಂದಿರತ್ತೆ, ಅಲ್ಲೊಂದು ರಂಗೋಲಿ ಹಾಕಿರ್ತೀರಿ. ಆಮೇಲೆ ಅಲ್ಲಿ ಒಳಗೆ ಹೋಗ್ಬೇಕು ಅಂತ ಅನಿಸೋ ಹಾಗೆ ನೀವು ಮನೆಯ ದ್ವಾರವನ್ನು ಸಜ್ಜಾಗ್ತೀರಿ. ಹಾಗೆ ಬರವಣಿಗೆ ವಿಷಯನೂ ಅಷ್ಟೇ ಸಾಕಷ್ಟು ಕುತೂಹಲಕಾರಿಯಾಗಿರುವಂಥದ್ದು, ಅಥವಾ ನಮ್ಮಲ್ಲಿ ಪ್ರಶ್ನೆಗಳನ್ನು ಹುಟ್ಟುವಂಥದ್ದು, ಅಥವಾ ನಮ್ಮಲ್ಲಿ ತಮಾಷೆಯಾಗಿ ಕಾಣ್ತಾ ಇರುವಂಥದ್ದು, ಅಥವಾ ಒಂದು ಜೋಕು ಅಥವಾ ಒಂದು ಗಾದೆ ಮಾತು ಹಾಗೇನಾದ್ರು ಮಾಡಿಕೊಂಡು ನಿಧಾನಕ್ಕೆ ಕರ್ಕೊಂಡೋಗಿ. ಆದ್ರೆ ಎಂದೂ ಪೀಠಿಕೆ ಹಾಕಬೇಡಿ. ನಾವು ಟೆಕ್ಸ್ಟ್ ಬುಕ್ ಓದವ್ರಿಗೆ ಗೊತ್ತಿರತ್ತಲ್ಲ, ಪ್ರತಿ ಪಾಠನೂ ಪೀಠಿಕೆಯಿಂದನೇ. ಕಬ್ಬಿನ ಬೆಳೆ ಬಗ್ಗೆ ಬರೆಯದರೆ ಕೃಷಿಯೇ ನಮ್ಮ ದೇಶದ ರೈತರೇ ನಮ್ಮ ದೇಶದ ಬೆನ್ನೆಲುಬು ಅಂತೇಳಿ ಒಂದು ಪ್ರವಾರ ಶುರು ಮಾಡ್ಬಿಡ್ತಾರೆ. ರೋಡ್ ಆಕ್ಸಿಡೆಂಟ್ ಬಗ್ಗೆ ಬರೀಬೇಕಾದ್ರೆ ಪ್ರತಿಯೊಬ್ಬರ ಸಂಚಾರಕ್ಕೂ ರಸ್ತೆಗಳು ಬೇಕೇ ಬೇಕಾಗಿರುತ್ತವೆ ಎಂಬುದು ನಮಗೆಲ್ಲರಿಗೂ ಗೊತ್ತಿರುವಂತದ್ದೇ ಆಗಿದೆ. ರಾಜಕಾರಣಿಗಳು ಭಾಷಣ ಮಾಡ್ತಾರಲ್ಲ, ಅವ್ರ ಭಾಷಣಕ್ಕೆ ಎಲ್ಲಿ ಸ್ಟಾಪ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ, ಹೆಂಗ್ ಶುರು ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಇಲ್ಲಿ ಆ ರೀತಿ ಮಾಡಬಾರ್ದು, ಸಾಧ್ಯವಾದಷ್ಟು ಆಕರ್ಷಕವಾಗಿ ಮಾಡಬೇಕು. ಅದೆಲ್ಲ ಸದ್ಯಕ್ಕೆ ಬೇಡ. ಈ ಬಯಲು ಅಂತ ನಿಮ್ದು 100ನೇ ಸಂಚಿಕೆ ತಯಾರು ಮಾಡ್ತಾ ಇದ್ದೀರಲ್ಲ, ಚೆನ್ನಾಗಿದೆ. ಅದರಲ್ಲಿ ವಿಷಯಗಳೆಲ್ಲ ನೋಡಿ, ಗಣಿತದಲ್ಲಿ ಅವಸರವೇ ಅಪಾಯಕ್ಕೆ ಕಾರಣ, ಇದೆಲ್ಲ ನೋಡಿದೆ ನಾನು. ಗಾಂಧಿ ಮತ್ತು ಶಿಕ್ಷಣ, ಬಂಗಾಳದ 11 ಮಹಿಳೆಯರು ಗಾಂಧಿಯನ್ನು ವಿರೋಧಿಸಿದಾಗ ಟೆಲಿಗ್ರಾಫ್ ತಗೊಂಡಿದ್ದಾರೆ, ಎಲ್ಲದೂ ಇದೆ. ನಾ ಕಂಡ ಕ್ಷೇತ್ರದ ಊರ ಹಬ್ಬದಂತಹ ದಿನಾಚರಣೆಯಲ್ಲಿ ಸಮುದಾಯಕ್ಕೆ ಪಾಠ, ಎಲ್ಲದೂ ಚೆನ್ನಾಗಿದೆ. ಆದ್ರೆ ಏನಂದ್ರೆ, ನೀವು ಲೇಖನ ಬರೆದ್ರೆ ಅದು ಓನ್ಲಿ 50%.
ಇನ್ನು 50% ಕ್ರೆಡಿಟ್ ಯಾರಿಗೆ ಹೋಗುತ್ತೆ ಗೊತ್ತಾ? ಪೇಜ್ ಮಾಡೋರಿಗೆ, ಡಿಸೈನ್ ಮಾಡಿದ್ರು, ಪೇಜ್ ಡಿಸೈನಿಂಗ್ ಅಂತ ಇರೋದು. ಅದು ನೀವು ಎಷ್ಟೇ ಸೊಗಸಾದ ಅಡಿಗೆ ತಯಾರು ಮಾಡಿರಿ, ಯಾವುದೋ ಒಂದು ಹಾಳೆಲ್ಲೋ ಪೇಪರ್ ಮೇಲೋ ರಟ್ನಲ್ಲೋ ಪೇಪರ್ ತಂದು ಕೊಟ್ರೆ ಆಗತ್ತ? ಅದು ಅದಕ್ಕೊಂದು ಸೊಗಸಾದ ಬಾಳೆ ಎಲೆ ಇರಬೇಕು, ಅಥವಾ ಒಂದು ಸುಂದರವಾದ ಪ್ಲೇಟ್ ಇರಬೇಕು. ಅಲ್ಲಿ ಚೆನ್ನಾಗಿ ವ್ಯವಸ್ಥಿತವಾಗಿ ಎಲ್ಲ ಜೋಡಿಸಿರ್ಬೇಕು. ಪುರಿ, ಪಲ್ಯ, ಉಪ್ಪಿನಕಾಯಿ, ಅದು ಎಲ್ಲದೂ ಒಂಥರ ಗುಡ್ಡೆ ಹಾಕಿ ತಂದು ಇಟ್ಬಿಟ್ರೆ, ಈ ಚುನಾವಣೆ ರಾಜಕಾರಣಿಗಳು ಚುನಾವಣೆಗೆ ಹೋದಾಗ ಅಲ್ಲಿ 1000, 5000, 6000 ಜನರನ್ನು ಕರೆಸಿರ್ತಾರಲ್ಲ, ಹಾಗೆ ಅವ್ರಿಗೆ ಮಧ್ಯಾಹ್ನ ತಿಂಡಿ ಏನ್ ಕೊಡ್ತಾರೆ ಹೇಳಿ? ಡಬ ಒಂದು ನ್ಯೂಸ್ ಪೇಪರ್ನಲ್ಲಿ ಎಲ್ಲ ಕಟ್ಟಿ ಒಂದಷ್ಟು ಚೌಚೌಬಾತ್ ಕಟ್ಟಿ ಕೊಡ್ತಾರೆ. ಹಾಗಾಗಬಾರ್ದು. ಅವಸರದಲ್ಲಿ ತಯಾರಾದ್ರೂ ಕೂಡ ನಾವು ಸಾಧ್ಯವಾದಷ್ಟು ಸುಂದರವಾಗಿ ಅದನ್ನ ತರಕ್ ಪ್ರಯತ್ನ ಮಾಡಬೇಕು. ಅದು ಅಫ್ಕೋರ್ಸ್ ಬರಹಗಾರರ ಕೈಲಿ ಇರಲ್ಲ ಅದು. ಆದ್ರೆ ಒಂದೆರಡು ಎಡವಟ್ಟುಗಳ ಬಗ್ಗೆ ಒಂದು ಹೇಳ್ಬಿಡ್ತೀನಿ ಸುಮ್ಮನೆ ತಮಾಷೆಗೆ. ಇದು ರಾಜವೃಕ್ಷ ಅಮಲತಾಸ್ ಅಂತ ಒಂದಿದೆ ಲೇಖನ. ಅಮಲತಾಸ್ ಅಂದ್ರೆ ಏನು? ಇದೇನು ಚಿತ್ರ ಇದೆ ಗೊತ್ತಾಗತ್ತೆ. ನೀವು ಅದನ್ನ ಬಯಲು ಪತ್ರಿಕೆಯಲ್ಲಿ ಬರೆದ ಚಿತ್ರ ಹಾಕಕ್ಕಾಗೋದಿಲ್ಲ. ಹಾಗಾಗಿ ಕೊನೆಯವರೆಗೂ ಅಮಲತಾಸ್ ಅಂತ ಹೋದ್ರೆ ಇಡೀ ಲೇಖನದಲ್ಲಿ ಕಾಣೋ ಇಡೀ ಲೇಖನದಲ್ಲಿ ಅಮಲತಾಸ್ ಅಂದ್ರೆ ಏನು, ಅದಕ್ಕೆ ಸ್ಥಳೀಯ ಹೆಸರು ಏನು ಅಂತ ಗೊತ್ತಿಲ್ಲ. ಎಲ್ಲರಿಗೂ ಗೊತ್ತಿರತ್ತೆ, ಕಕ್ಕೆ ಹೂ ಅಂತಾರೆ ಅದಕ್ಕೆ ಅಲ್ವಾ? ಆ ಕಕ್ಕೆ ಹೂ ಅನ್ನುತ್ತಾರೆ ಅನ್ನೋದು ಗೊತ್ತಿಲ್ಲದೆ ಹೋದ್ರೆ ನೀವು ಬರೆದವರಿಗೆ ಗೊತ್ತಿಲ್ಲ, ಎಲ್ಲೋ ಟೆಕ್ಸ್ಟ್ ಬುಕ್ ನಲ್ಲಿ ವಿಕಿಪೀಡಿಯಾ ನೋಡ್ಕೊಂಡು ಬರ್ದಿದ್ದಾರೆ ಅಂತ ಗೊತ್ತಾಗತ್ತೆ. ಹಾಗಿರಬಾರ್ದು. ಆಮೇಲೆ ಇಲ್ಲಿ ಇನ್ನೊಂದು ಪ್ರಶ್ನೆ, ಹರಿತಕ್ಕಿ ಅಂದ್ರೆ ಏನು? ನಾನು ಕರ್ಮವೀರದಲ್ಲಿ ಒಂದು ಕವರ್ ಸ್ಟೋರಿ ನೋಡಿದ್ದೆ. ಹರಿತಕ್ಕಿ ಅಂದ್ರೆ ಏನು? 6 ಪುಟ ಅದ್ರ ಬಗ್ಗೆನೆ, ಅದರ ಸದ್ಗುಣಗಳ ಬಗ್ಗೆ, ಅದರ ಎಲೆ ಬಗ್ಗೆ, ಅದರ ಕಾಯಿ ವಿಶೇಷ ಬಗ್ಗೆ ಎಲ್ಲೂ ಕೊನೆಗೆ ಗೊತ್ತಾಗೋದಿಲ್ಲ. ಹರಿತಕ್ಕಿ ಅಂದ್ರೆ ಏನು? ಏನ್ ಗೊತ್ತಾ? ಅಳಲೆಕಾಯಿ. ಆ ಬರದಾಕೆಗೆ ಹರಿತಕ್ಕಿಗೆ ಅಳಲೆಕಾಯಿ ಅಂತ ಹೇಳ್ತಾರೆ ಅನ್ನೋದೇ ಗೊತ್ತಿರ್ಲಿಲ್ಲ. ಎಂತ ನೋಡಿ, ಅಳಲೆಕಾಯಿ ಪಂಡಿತರು ಅಂತಾರಲ್ಲ, ಹಾಗೆ ಆಗಬಾರದು. ನಾವು ಬರಿಬೇಕಾದ್ರೆ ಸಮಗ್ರವಾಗಿ. ಇನ್ನೊಂದು ಉದಾಹರಣೆ ಕೊಡ್ತೀನಿ. ಬಹುಪಯೋಗಿ ತಾಮ್ರದಲ್ಲಿ ಎಷ್ಟೆಷ್ಟು ಸದ್ಗುಣ ಇದೆ, ಒಳ್ಳೆ ಗುಣ ಅಂತ ಹೇಳಿ ಎಷ್ಟು ಹಾಕಿ ಬರೆದ್ಬಿಟ್ಟಿದ್ದಾರೆ ಅಂದ್ರೆ, 2 ಪೇಜ್ ಆ ತಾಮ್ರದಲ್ಲಿ ಏನೇನು ರೋಗ ನಿರೋಧಕ ಶಕ್ತಿ ಇದೆಯಂತೆ, ಉದರಕ್ಕೆ ಅದು ಕುಡಿತಾ ಇದ್ರೆ ಏನೇನೆಲ್ಲ ಆಗತ್ತೆ, ಏನೇನು ಅನುಕೂಲ ಆಗತ್ತೆ ಅಂತ ಎಲ್ಲ, ಬ್ಯಾಕ್ಟೀರಿಯಾ ಕೊಲ್ಲತ್ತಂತೆ, ಅದಂತಂತೆ ಇದಂತಂತೆ, ಒಂದಲ್ಲ ಎರಡಲ್ಲ. ನೋಡಿದ್ರೆ ಆಕ್ಚುಲಿ ಏನ್ ಗೊತ್ತಾ? ತಾಮ್ರವನ್ನು ನೀವು ಜಾಸ್ತಿ ಸೇವಿಸಿದ್ರೆ ಇಟ್ ಬಿಕಮ್ಸ್ ಪಾಯ್ಸನಸ್. ಅದನ್ನು ಯಾರು ಹೇಳೋದೇ ಇಲ್ಲ. ನೀವು ತಾಮ್ರದ ಚೊಂಬನಲ್ಲಿ ನೀರು ಕುಡೀರಿ, ನಿಮ್ಗೆ ಆರೋಗ್ಯ ಬರುತ್ತೆ ಅಂತ ಕಂಡ್ಕೊಂಡವರೆಲ್ಲ ಹೇಳ್ತಾರೆ. ಎಷ್ಟು ಮನೇಲಿ ನಾನು ತಾಮ್ರದ ಚೊಂಬು ನೋಡಿಲ್ಲ ನೀರು. ಆದರೆ ನಾನು ಬರೆದಿದ್ದು ತಾಮ್ರದ ಪಾತ್ರೆ. ನೀವೇ ಓದ್ಕೊಡ್ರಿ, ಒಂದ್ ಸ್ವಲ್ಪ ಓದಕ್ ಆಗತ್ತಲ್ವಾ? 4 ಲೈನ್ ಓದ್ಕೊಬಿಡಿ. ಯಾರಾದ್ರೂ ಒಬ್ರು ದೊಡ್ಡದಾಗಿ ಜೋರಾಗಿ ಓದಿದ್ರೆ ಓದ್ಬೋದು. ತಾಮ್ರದ ಪಾತ್ರೆಯಲ್ಲಿಟ್ಟ ನೀರನ್ನು ದಿನ ಕುಡಿಯುತ್ತಿದ್ದರೆ ವಾತ, ಪಿತ್ತ, ಕಫದಂತ ತ್ರಿದೋಷಗಳು ದೂರವಾಗಿ ಚರ್ಮಕ್ಕೆ, ಕಣ್ಣಿಗೆ ಹೊಳಪು ಬಂದು ಮಿದುಳು ಚುರುಕಾಗಿರುತ್ತದೆ ಎಂದು ಆಯುರ್ವೇದ ಹೇಳುತ್ತದೆ. ಆಧುನಿಕ ವಿಜ್ಞಾನ ಅದನ್ನು ಪುಷ್ಟೀಕರಿಸುವುದಿಲ್ಲ. ಈಗಿನ ವಿಜ್ಞಾನದ ಪ್ರಕಾರ ನಮ್ಮ ದೇಹಕ್ಕೆ ಬೇಕಾದಷ್ಟು ತಾಮ್ರ ನಮ್ಮ ಆಹಾರದಲ್ಲೇ ಸಿಗುತ್ತದೆ. ತಾಮ್ರದ ಪಾತ್ರೆಯ ತೀರ್ಥ, ತಾಮ್ರದ ಉಂಗುರ, ತಾಮ್ರದ ಕಡಗವೇ ಮುಂತಾದ ತಾಮ್ರದ ಅತಿಮೋಹವೇ ಅಪಾಯ ತರಬಹುದು. ಅಗತ್ಯಕ್ಕಿಂತ ಜಾಸ್ತಿ ತಾಮ್ರದ ಅಂಶ ದೇಹಕ್ಕೆ ಹೋಗುತ್ತಿದ್ದರೆ ಅದು ವಿಷವಾಗುತ್ತದೆ. ಇಳಿ ವಯಸ್ಸಿನಲ್ಲಿ ಮರೆಗುಳಿ ಕಾಯಿಲೆ ಬರುತ್ತದೆ. ಆದರೆ ನಮ್ಮಲ್ಲಿನ ಹಳೆ ನಂಬಿಕೆಗೆ ಹೊಳಪು ಕೊಡುವಂತೆ ಮಾರುಕಟ್ಟೆ ಎಲ್ಲ ಇದೆಲ್ಲ ಮಾರ್ಕೆಟಿಂಗ್ ಟೆಕ್ನಾಲಜಿ. ಕಾಪರ್ ಜಾಸ್ತಿ ನೋಡಿ, ಹೆವಿ ಮೆಟಲ್ಸ್, ಕಾಪರ್ ಪಾಯ್ಸನಿಂಗ್ ಬಗ್ಗೆ ಇದೆಲ್ಲ ಸೈಂಟಿಸ್ಟ್ ಬರ್ದಿರೋದು. ಇದನ್ನ ಎಷ್ಟೆಷ್ಟು ಲಿವರಿಗೆ ಹೇಗೆ ತೊಂದರೆ ಕೊಡುತ್ತೆ, ಅದು ಡಯಾರಿಯಾ ಕ್ರಿಯೇಟ್ ಮಾಡುತ್ತೆ, ಅಬ್ಡಾಮಿನಲ್, ಆಮೇಲೆ ಇವೆಲ್ಲ ಬೇಕಾದಷ್ಟು ಮಾಹಿತಿ ಸಿಗ್ತವೆ ನಿಮಗೆ. ಏನೇನು ತೊಂದರೆ ಆಗತ್ತೆ, ಬ್ರೈನ್ ಡ್ಯಾಮೇಜ್ ಆಗಿ ಮಾಡುತ್ತೆ. ಕಾಪರ್ ಟಾಕ್ಸಿಸಿಟಿ ಬಗ್ಗೆನೇ ಒಂದು ವಿವರವಾದ ಲೇಖನ ಇರುತ್ತೆ. ಅದಕ್ಕೆ ನಾನು ಹೇಳೋದೇನೆಂದ್ರೆ ಬ್ಯಾಲೆನ್ಸ್ಡ್ ಆಗಿರ್ಲಿ. ನೋಡಿ, ಇಷ್ಟು ರೆಫರೆನ್ಸ್ ಇದಾವೆ ಕಾಪರ್ ಪಾಯ್ಸನಿಂಗ್ ಬಗ್ಗೆನೆ. ಅದೇ ರೀತಿ ಮರ್ಕ್ಯುರಿ ಪಾಯ್ಸನಿಂಗ್. ತುಂಬಾ ಮಂದಿ ಮರ್ಕ್ಯುರಿ ಅಷ್ಟು ಒಳ್ಳೇದು ಇಷ್ಟು ಒಳ್ಳೇದು, ಆಯುರ್ವೇದದಲ್ಲಿ ಮರ್ಕ್ಯುರಿ ಭಸ್ಮ ರಸರತ್ನಾಕರ ಅಂತೆಲ್ಲ ಹೇಳ್ತಾರೆ. ನೀವು ನೋಡಕ್ ಹೋದ್ರೆ ಎಷ್ಟು ಅವೈಜ್ಞಾನಿಕ ಸಂಗತಿ ಇರ್ತವೆ ಅಂದ್ರೆ ಅವ್ರ ಟೆಕ್ಸ್ಟ್ ಅನ್ನ ನೀವು ಸರಿಯಾಗಿ ನೋಡಿದ್ರು ಸಾಕು. ನೋಡಿ,
ಇದು ಪಾದರಸದ ಬಗ್ಗೆ, ಪಾರಜ ಅಂತಾರೆ ಸಂಸ್ಕೃತದಲ್ಲಿ, ರಸೇಂದ್ರ ಅಂತಾರೆ, ಪಾರದ ಅಂತಾರೆ. ಯಾವುದೇ ಆಯುರ್ವೇದ ಔಷಧಿ ನೋಡಿದ್ರು ಕೂಡ ಪಾರಜ ಅಂತ ಇದೆ ಅಲ್ಲಿ. ಸೋ ಡೇಂಜರಸ್. ಇಟ್ ಮೆಲ್ಟ್ಸ್ ಅಟ್ 300 ಡಿಗ್ರಿ ಸೆಂಟಿಗ್ರೇಡ್ ಅಂತಾರೆ. ಎಂತ ಇಡಿಯಾಟಿಕ್ ನೋಡಿ ಇದು ಅಲ್ವಾ. ಮರ್ಕ್ಯುರಿ ಲಿಕ್ವಿಡ್ ಮೆಟಲ್, ಅದು ಮತ್ತೆ ಮೆಲ್ಟ್ ಆಗೋದು ಏನಂತೆ, ಇಟ್ ಕ್ಲೀನ್ಸ್ ದಿ ವೂಂಡ್, ಹೀಲ್ಸ್, ಕ್ರಿಮಿಹಾರ ಎಟ್ಸೆಟ್ರಾ ಎಟ್ಸೆಟ್ರಾ, ಎಲ್ಲ ಒಳ್ಳೇದೇನೆ. ಆಕ್ಚುಲಿ ಪಾದರಸ ಕಂಟ್ಯಾಮಿನೇಟ್ ಆದ್ರೆ, ನಮ್ಮಲ್ಲಿ ಮರ್ಕ್ಯುರಿ ಥರ್ಮಾಮೀಟರ್ನ ಯಾಕೆ ಬ್ಯಾನ್ ಮಾಡಿದ್ದಾರೆ ಗೊತ್ತಾ? ಅಕಸ್ಮಾತ್ ಆದ್ರೂ ಅದು ನಮ್ಮ ಹೊಟ್ಟೆಗೆ ಹೋದ್ರೆ ಮರ್ಕ್ಯುರಿ, ಅಲ್ಲಿ ಪಾಯ್ಸನಿಂಗ್ ಆಗುತ್ತೆ, ಪಾಯ್ಸನ್ ಕ್ರಿಯೇಟ್ ಆಗತ್ತೆ ಅಲ್ಲಿ. ಅದು ಇಡೀ ಮಿನಾಮಟ ಡಿಸೀಸ್ ಅಂತೇಳಿ ಜಪಾನ್ದಲ್ಲಿ ಎಂಥ ದೊಡ್ಡ ದುರಂತ ಆಗಿತ್ತು ಅಂದ್ರೆ, ಆಮೇಲೆ ಅವ್ರಿಗೆ ಗೊತ್ತಾಯ್ತು ಪೊಲ್ಯೂಷನ್ ಕಂಟ್ರೋಲ್ ಏನೇನು ಹೇಗೆ ಮಾಡ್ಬೇಕು ಅಂತೇಳಿ. ಅದು ಗೊತ್ತಿಲ್ದೇನೆ ನಾವು ಪಾದರಸನ ಹೋಗಿದ್ರೆ. ಈಗ ನಾನು ಕೂಡ ಅಂತ ಎಡವಟ್ಟು ಮಾಡಿದ್ದೆ. ಈ ಗೋವುಗಳ ಬಗ್ಗೆ ಬರಿಬೇಕಾದ್ರೆ ದೊಡ್ಡ ಸ್ಕ್ಯಾಂಡಲ್ ಆಗಿತ್ತು ಅದು. ಅದ್ರೊಳಗೆ ಒಂದು ವಾಕ್ಯ ತಪ್ಪಿತ್ತು, ಉಳಿದದ್ದೆಲ್ಲವೂ ಸೈಂಟಿಫಿಕಲಿ ಕರೆಕ್ಟ್ ನಾನು ಬರೆದಿದ್ದು. ಅದಕ್ಕೆ ಬೇರೆ ಬೇರೆ ಕಾರಣದಿಂದ ನನ್ನ ಮೇಲೆ ಎಲ್ಲರೂ ವಿರೋಧ ಮಾಡಿದ್ರು. ಅದೆಲ್ಲ ಇದು ಹರಿಪ್ರಿಯ, ಅದನ್ನ ಓದ್ಬಿಡ್ತೀರಾ? ವಧೆ ಮಾಡದೆ ಮುದಿಯು, ಅದೊಂದು ಪ್ಯಾರಾಗ್ರಾಫ್ ಓದ್ಬಿಡ್ರಿ. ವಧೆ ಮಾಡದೆ ಮುದಿಗೋವು ತಾನಾಗಿ ಪ್ರಾಣ ಬಿಟ್ಟ ನಂತರವೂ ಇವನ್ನೆಲ್ಲ ಪಡೆಯಲು ಸಾಧ್ಯವಿದೆ ಎಂದು ಕೆಲವರು ವಾದಿಸಬಹುದು. ಒಂದ್ ನಿಮಿಷ, ನಾನು ಅಲ್ಲಿವರೆಗೆ ಏನ್ ಹೇಳ್ತಾ ಬಂದಿದ್ದೆ ಅಂದ್ರೆ, ಏನೇನ್ ಸದ್ಗುಣ ಇದೆ, ಬ್ರೇಕ್ ಫ್ಲೂಯಿಡ್ ನಿಂದ ಹಿಡಿದು ನಮ್ಗೆ ಈಗ ಗೇರ್ ಚೇಂಜ್ ಮಾಡ್ಬೇಕಾದ್ರೆ ಆಯಿಲ್ ಬೇಕಲ್ಲ, ಆ ಆಯಿಲ್ ಎಲ್ಲ ಆ ಹಸುವಿನಿಂದ ಬರುತ್ತೆ. ನಮ್ ಬೆಲ್ಟು, ಫುಟ್ಬಾಲು ಅದೆಲ್ಲ ಬಿಡಿ, ಎಷ್ಟು ಅಂದ್ರೆ ಕಣ್ಣಿಗೆ ಹಾಕೋ ಗ್ಲಿಸರಿನ್ ಇರತ್ತಲ್ಲ, ಅದು ಕೂಡ ಹಸುಗಳಿಂದಾನೇ ಬರುತ್ತೆ, ಇತ್ಯಾದಿ ಬರುತ್ತೆ ಅಂತೇಳಿ ನಮ್ಮ ಸಕ್ಕರೆಯನ್ನು ಬಿಳಿ ಮಾಡಕ್ಕೆ ಹಸುವಿನ ಮೂಳೆಯ ಪುಡಿಯ ಮೇಲೆ ಹಾಯಿಸ್ತಾರೆ ಅದೆಲ್ಲ ಬರೆದಿದ್ದೆ. ಕೊನೆಗೆ ಇಲ್ಲೊಂದು ವಧೆ ಮಾಡ್ದೇನೆ ಮುದಿಗೋವು, ಈಗ ಓದಿ ನೀವು. ವಧೆ ಮಾಡದೆ ಮುದಿಗೋವು ತಾನಾಗಿ ಪ್ರಾಣ ಬಿಟ್ಟ ನಂತರವೂ ಇವನ್ನೆಲ್ಲ ಪಡೆಯಲು ಸಾಧ್ಯವಿದೆ ಎಂದು ಕೆಲವರು ವಾದಿಸಬಹುದು. ಆದರೆ ಚದುರಿದಂತೆ ಯಾವುದೋ ಊರುಗಳಲ್ಲಿ ಪ್ರಾಣ ಬಿಡುವ ದನಗಳಿಂದ ಇವನ್ನೆಲ್ಲ ಸಂಗ್ರಹಿಸಲು ಸಾಧ್ಯವಿಲ್ಲ. ಒಂದೇ ಸ್ಥಳದಲ್ಲಿ ದಿನವೂ ಸಾವಿರಾರು ದನಗಳ ಬಿಡಿಭಾಗಗಳು ಸಿಗುವ ಸ್ಥಳಗಳಲ್ಲಿ ಟನ್ಗಟ್ಟಲೆ ರಕ್ತವನ್ನು ಸ್ವಯಂಚಾಲಿತ ಬಕೆಟ್ಗಳಲ್ಲಿ ಸಂಗ್ರಹಿಸಿ ಹಾಲನ್ನು ಪುಡಿ ಮಾಡುವ ವಿಧಾನದಲ್ಲೇ ಕೆಂಪಗೆ ಕಾದ ಗಾಣದ ಮೇಲೆ ಸಿಂಪಡಿಸಿ ಪುಡಿಯನ್ನು ಡಬ್ಬಿಗಳಲ್ಲಿ ಪ್ಯಾಕ್ ಮಾಡುತ್ತಾರೆ. ವಧೆಗೆಂದು ಬಂದ ದನದಿಂದಲೂ ಹೆಚ್ಚೆಂದರೆ ಅರ್ಧ ಭಾಗ ಮಾತ್ರ ಆಹಾರಕ್ಕೆ ಬಳಕೆಯಾಗುತ್ತದೆ. ಇನ್ನರ್ಧ ಭಾಗವನ್ನು ಬೇರೆ ಬೇರೆ ರೂಪಗಳಲ್ಲಿ ನಾವೆಲ್ಲ ಪ್ರತಿದಿನವೂ ಬಳಸುತ್ತೇವೆ. ಓಕೆ, ಇಲ್ಲಿ ನಾನು ಬರೋ ತಪ್ಪೇನು ಗೊತ್ತಾ, ಅವರು ಹೇಗ್ ಪುಡಿ ಮಾಡ್ತಾರೆ, ರಕ್ತವನ್ನ ಒಣಗಿಸ್ತಾರೆ, ಒಣಗಿಸಿದ್ಮೇಲೆ ಅದು ನಿಧಾನ ಪುಡಿ ಆಗೇ ಆಗತ್ತಲ್ವಾ. ಅದ್ರ ಬದಲಿಗೆ ನಾನು ಕೆಂಪಗೆ ಕಾದ ಗಾಣದ ಮೇಲೆ ಸಿಂಪಡಿಸಿ ಅಂತ ಬರೆದ್ಬಿಟ್ಟೆ, ಬಿಕಾಸ್ ಐ ಹ್ಯಾಡ್ ಸೀನ್ ಬೇರೆ ಬೇರೆ. ಆದ್ರೆ ಹಾಲಿನ ಪುಡಿಯನ್ನಾದ್ರೂ ಅಥವಾ ರಕ್ತವನ್ನು ಹಾಗೆ ಕೆಂಪಗೆ ಕಾಣೋ ಮೇಲೆ ಅದೆಲ್ಲ ಕಮರಿ ಸುಟ್ಟು ಕಾರ್ಬನ್ ಆಗ್ಬಿಡತ್ತೆ. ದಿಸ್ ವಾಸ್ ದಿ ಓನ್ಲಿ ರಾಂಗ್ ಥಿಂಗ್ ಐ ರೋಟ್ ಇನ್ ದಿ ಹೋಲ್ ಆರ್ಟಿಕಲ್. ಅದ್ರ ಬಗ್ಗೆನೆ ನನಗೆ ಅಸೈಂಟಿಫಿಕ್, ಅನ್ಸೈಂಟಿಫಿಕ್ ಅದು ಇತ್ಯಾದಿ ಹೇಳಿ ಎಷ್ಟು ಬ್ಲೇಮ್ ಬಂತು. ಪರವಾಗಿಲ್ಲ ಬ್ಲೇಮ್ ಬಂದ್ರೆ. ಆಮೇಲೆ ಅದನ್ನು ಓದಿ ಮರುದಿವ್ಸನೇ ಸಂಧ್ಯಾಪಯ್ಯವರು ತರಂಗದವ್ರು ನನಗೆ ಫೋನ್ ಮಾಡಿ ಅದ್ರ ಬಗ್ಗೆ ಒಂದು ಕವರ್ ಸ್ಟೋರಿ ಮಾಡಿಕೊಡಿ ಅಂತ ಬರೆದ್ರು. ಆಮೇಲೆ ಅನೇಕರು ಪ್ಯಾಂಫ್ಲೆಟ್ ಎಲ್ಲ ಹಂಚಿದ್ರು. ಆಮೇಲೆ ನಾನು ಆ ಸೆಂಟೆನ್ಸ್ ಅನ್ನು ನಾನು ರಿಪೇರಿ ಮಾಡಿದ್ದೇನೆ. ಹಾಗಲ್ಲ, ಅದನ್ನು ಒಣಗಿಸ್ತಾರೆ, ನಾರ್ಮಲ್ ಟೆಂಪರೇಚರ್ಗಿಂತ ಸ್ವಲ್ಪ ಜಾಸ್ತಿ 50 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಅದನ್ನು ಒಣಗಿಸ್ತಾರೆ, ಪುಡಿ ಮಾಡ್ತಾರೆ ಅಂತೇಳಿ. ಕೆಂಪಗೆ ಕಾದದ್ದು ಹಾಯಿಸಿದ್ರೆ ಅದು ಎಲ್ಲ ಕಾರ್ಬನ್ ಆಗತ್ತೆ ಅಂತ ತಪ್ಪುಗಳನ್ನ ಮಾಡಬಾರ್ದು. ಇಲ್ಲಿ ಇನ್ನೊಂದು ತಪ್ಪು ಮಾಡಿದ್ದೆ, ಅಲ್ಲ ತಪ್ಪಲ್ಲ ಸರ್, ಒಬ್ಬ ನಮ್ಮ ಪಶ್ಚಿಮ ಕರಾವಳಿಯಲ್ಲಿ ಹಡಗು ದೊಡ್ಡ ಬಂದರು ಕಟ್ಟೆ ಮಾಡ್ತೀವಿ ಅಂತ ಹೊರಟ್ರು ಅವರು. ದೊಡ್ಡ ಬಂದರು ಬರ್ಲಿಕ್ಕಿದೆ ಅಂತೇಳಿ ಅದ್ರ ಬಗ್ಗೆ ನಾನು ಬರ್ದೆ. ಬಂದ್ರೆ ಏನೇನಾಗತ್ತೆ, ಜಗತ್ತಿನ ಖ್ಯಾತ ಬಂದರುಗಳಲ್ಲಿ ಎಷ್ಟು ಏನೇನು ಪರಿಣಾಮ ಆಗಿದೆ ಅದನ್ನೆಲ್ಲ ಬರ್ದೆ. ಅಂದ್ರೆ ಬಂದರು ಬೇಡ ಅಂತಲ್ಲ, ಬಂದರು ನಿರ್ಮಾಣಕ್ಕಿಂತ ಮುಂಚೆ ಇಂತಿಂತ ಕ್ರಮ ತಗೊಳ್ಳಿ, ಬೇರೆಯವ್ರು ಮಾಡಿದ ತಪ್ಪನ್ನು ಇಲ್ಲಿ ಮಾಡಬೇಡಿ ಅಂತ ಹೇಳಿ ಬರ್ದಿದ್ದೆ. ಅದರೊಳಗೆ ಒಂದು ವಾಕ್ಯ ಇತ್ತು, ಇದನ್ನು ಓದ್ತೀರಾ? ಇದೊಂದು ವಾಕ್ಯನ ಹರಿಪ್ರಿಯಾ? ಹಾ ಸರ್.
ಜಗತ್ತಿನ ನೂರಾರು ಹಡಗುಕಟ್ಟೆಗಳು ವೇಶ್ಯಾವಾಟಿಕೆಗೆ ಕುಪ್ರಸಿದ್ಧಿ ಪಡೆದಿವೆ. ತಿಂಗಳುಗಟ್ಟಲೆ ಯಾನದಲ್ಲಿರುವ ಹಡಗಿನ ಸಿಬ್ಬಂದಿ ಸೆಕ್ಸ್ಗಾಗಿ ಹಸಿದಿರುತ್ತಾರೆ. ಇತ್ತ ಕಡಲಂಚಿನ ಗಂಡಸರು ಮೀನು ಹಿಡಿಯಲೆಂದು ವಾರಗಟ್ಟಲೆ ಸಮುದ್ರಯಾನಕ್ಕೆ ಹೋಗಿರುವಾಗ ಮನೆ ಖರ್ಚು ನಿಭಾಯಿಸಲೆಂದು ಹೆಣ್ಣು ಮಕ್ಕಳು ಮೈಮಾರಾಟಕ್ಕೆ ಇಳಿಯುತ್ತಾರೆ. ಉಕ್ರೇನಿನ ಒಡೆಸ್ಸಾ ಬಂದರು, ಥೈಲ್ಯಾಂಡಿನ ಫುಕೆಟ್ ಮತ್ತು ಬ್ಯಾಂಕಾಕ್ ಬಂದರು, ಚೀನಾದ ಶೆಜಾಂಗ್, ಜಮೈಕಾದ ರಾಯಲ್ ಪೋರ್ಟ್ಗಳ ಕುಖ್ಯಾತಿ ಬಿಡಿ. ಶಾಂತಸಾಗರದ ಕಿರಿಬಾಟಿ ಎಂಬ ದ್ವೀಪ ಪ್ರದೇಶದಲ್ಲಿ ವೇಶ್ಯೆಯರ ಭೇಟಿಗೆಂದೇ ಬರುವ ಹಡಗುಗಳ ಹಾವಳಿ ತೀರ ಹೆಚ್ಚಾಗಿ ಕೊನೆಗೆ ಕೊರಿಯಾದ ಹಡಗುಗಳನ್ನೆಲ್ಲ ಒಂದೊಂದೇ ಕಾರಣಕ್ಕೆ ನಿಷೇಧಿಸಬೇಕಾಯಿತು. ಬಂದರು ಎಂದರೆ ವೇಶ್ಯಾವಾಟಿಕೆ, ಜಗತ್ತಿಗೆ ಕ್ಲಬ್ಬು, ಬಾರು, ಹಿಂಸೆ, ಕೊಲೆ, ಡ್ರಗ್ ಸಾಗಣೆ, ಕ್ಷಯ, ಏಡ್ಸ್ ರೋಗ ಎಲ್ಲ ಸಾಲು ಸಾಲಾಗಿ ಬಂದು ಪೊಲೀಸರಿಗೆ ನಿರಂತರ ಆದಾಯ ತರುತ್ತವೆ. ಅಭಿವೃದ್ಧಿಯ ಹೆಸರಿನಲ್ಲಿ ಇವೆಲ್ಲ ಅನಿವಾರ್ಯವೇನು? ಅಲ್ಲಿ ಇದು ಒಂದು ಲೈನ್ ಇತ್ತಲ್ಲ, ಬಂದರು ಎಂದರೆ ವೇಶ್ಯಾವಾಟಿಕೆ ಬರುತ್ತೆ. ಯಾಕಂದ್ರೆ ವಾರಕ್ಕೆ ಅಥವಾ ಪ್ರತಿ ದಿನ ಬಿಟ್ಟು ದಿನ ಒಂದೊಂದು ಹಡಗು ಬಂತು ಅಂದ್ರೆ ಕನಿಷ್ಠ 300 ಜನ ಹೊಸ ಗಿರಾಕಿಗಳು ಬರ್ತಾರೆ. ಅವರು ತಿಂಗಳುಗಟ್ಲೆ ಸಮುದ್ರದಲ್ಲೇ ಇರೋದ್ರಿಂದ ಅವ್ರು ಹಸಿದಿರ್ತಾರೆ. ಎಲ್ಲಾ ರೀತಿಯ ಹಸಿವೆಗಳು ಬಾಧಿಸ್ತವೆ. ಅವ್ರಿಗೆ ರುಚಿ ರುಚಿ ಅನ್ನ ಬೇಕು, ಎಂಟರ್ಟೈನ್ಮೆಂಟ್ ಬೇಕು, ಸಿನಿಮಾ ಬೇಕು, ಅದು ಬೇಕು, ಇದು ಬೇಕು ಎಲ್ಲ. ಸೊ ಅವ್ರಿಗೆ ಕೇಟರ್ ಮಾಡಕ್ಕೆ ಅಂತ ಹೇಳಿ ಇಡೀ ಬಂದರಿನಲ್ಲಿ ಒಂದು ರೀತಿ ಅಂಡರ್ ಗ್ರೌಂಡ್ ವ್ಯಾಪಾರ ಶುರುವಾಗತ್ತೆ. ಅದು ಎಲ್ಲ ಕಡೆ ಇದ್ದಿದ್ದೇನೆ. ಸೊ ಅದು ಬರೆದ್ರೆ ಅಲ್ಲಿ ಬಂದ್ರೆ ಆಗ್ಬೇಕು ಅಂತಿದ್ದವರಲ್ಲ, ಅವರೆಲ್ಲ ಸೇರಿ ನನ್ನ ವಿರುದ್ಧ ಬೀದಿ ಹೋರಾಟ ಮಾಡಿದ್ರು. ಯಾಕಂದ್ರೆ ನಮ್ಮ ಹೆಂಗಸರೆಲ್ಲ ಸುಳ್ಳೇರಾಗ್ತಾರೆ ಅಂತ ನೀವು ಬರ್ದಿದ್ದೀರಿ ಅಂತ ಹೇಳಿ. ಅದು ಹಾಕಿದ್ದಷ್ಟೇ ಅಲ್ಲ, 5,000 ಜನ ಸೇರಿ ನನ್ನ ಪುತ್ಥಳಿಯ ನನ್ನ ಪ್ರತಿಕೃತಿಯನ್ನು ದಾನ ಮಾಡಿ ಕೋರ್ಟಿಗೆ ಕೇಸ್ ಹಾಕಿ ಇತ್ಯಾದಿ ಎಲ್ಲ ಮಾಡಿದ್ರು. ಅಂದ್ರೆ ನಾವು ಹುಷಾರಾಗಿರ್ಬೇಕು. ಇದು ನಂದೇನು ತಪ್ಪಿಲ್ಲ, ನಾನು ಉದಾಹರಣೆ ಕೊಟ್ಟೆ. ಆಮೇಲೆ ಇಲ್ಲಿ ಏನು ಆಗ್ಬೋದು ಅನ್ನೋದನ್ನು ಒಂದು ಪ್ರೊಜೆಕ್ಷನ್ ಮಾಡಿದೆ. ಆದರೆ ಲೇಖನವನ್ನು ಲೇಖನ ಅಲ್ಲ, ಆ ಇಡೀ ವ್ಯವಸ್ಥೆನ ಹೇಗಾದ್ರೂ ನಾಗೇಶ್ ಹೆಗಡೆ ಹಿಂಗ್ ಬರೆದಿದ್ದಾರೆ, ಆದ್ರಿಂದ ಸರ್ಕಾರ ಇವನ್ನೆಲ್ಲ ಮುಟ್ಟುಗೋಲು ಹಾಕಿ ಆಮೇಲೆ ಮಾಡ್ಬೋದು ಅಂತ ಕೆಲವರು ಇರ್ತಾರಲ್ಲ, ಅಂಥವರು ಮುಂದಾಗಿ ಇವೆಲ್ಲ ಪಟ್ಟಭದ್ರ ಹಿತಾಸಕ್ತಿಗಳು ನನ್ನ ವಿರುದ್ಧ ಪ್ರತಿಭಟನೆ ಮಾಡಿದರು. ಅದು ನಿಂತಿಲ್ಲ ಬಿಡಿ. ಪೊಲೀಸರೇ ಬಂದು ಇಲ್ಲ ಬಿಡಿ ಸರ್, ಅವರಿಗೆ ಮಾಡಕ್ ಕೆಲಸ ಇರಲಿಲ್ಲ. ಮಳೆಗಾಲದ ಟೈಮ್ನಲ್ಲಿ ಅವರಿಗೆ ಸಮುದ್ರಕ್ಕೆ ಹೋಗಕ್ಕಾಗೋದಿಲ್ಲ, ಹುಡುಗರೆಲ್ಲ ಅಲ್ಲಿರ್ತಾರೆ. ಈಗೆಲ್ಲ ಅದೇನು ವಾಟ್ಸಪ್ ಅಂತ ಬಂದಿದೆ ಅಂತಲ್ಲ ಸರ್, ಎಲ್ಲ ಹುಡುಗರನ್ನ ಸೇರಿಸಿ, ಯುವಕರನ್ನು ಸೇರಿಸಿ ಅವ್ರಿಗೆ ಮಾಡೋ ಕೆಲಸ ಎಲ್ಲ ಬೀದಿಗಾಡಿಸ್ತಾರೆ ಅವರು, ನಾಗೇಶ್ ಹೆಗಡೆ. ಸೊ ಆದರೆ ಇಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಬರಿಬೇಕಾದ್ರೆ ಹುಷಾರಾಗಿ ಬರೀರಿ ಅಂತ ಹೇಳೋದು. ಇಲ್ಲಿಗೆ ನಾನು ಆಲ್ಮೋಸ್ಟ್ ಮುಗಿತಾ ಬಂತು. ಸಂಪಾದಕರೇ, ನೀವು ಲೇಖನ ಕಳಿಸ್ಬೇಕಾದ್ರೆ ಏನೇನು ಮಾಡಬೇಕು ಅನ್ನೋದು ಎಲ್ಲ ಲಿಸ್ಟ್ ಇದೆ. ಇದು ಈಗ ಓದೋದು ಬೇಡ. ಈ ಒಂದು ಪುಸ್ತಕ ಇದೆ, ನಾನು ಹೇಳಿದ್ನಲ್ಲ ಕಳೆದ ಫೆಬ್ರವರಿಲಿ ಒಂದು ಕಾರ್ಯಾಗಾರ ಆಗಿತ್ತು ಅಂತ, ತುಂಬ ಸುಂದರವಾದ ಪುಸ್ತಕ ಇದು. ಎಡ್ಜಸ್ ಯಾಕೋ ಸರಿ ಇಲ್ಲ, ನಾನು ಕಟ್ಔಟ್ ಮಾಡ್ಬೇಕಾದ್ರೆ ಸರಿ ಮಾಡಿಲ್ಲ ಅಂತ ಕಾಣುತ್ತೆ. ಆದರೆ ಪುಸ್ತಕ ಚೆನ್ನಾಗಿದೆ, ಕೈಪಿಡಿ. ಇದರಲ್ಲಿ ನೀವು ಪತ್ರಿಕೆಗೆ ಲೇಖನ ಬರೆಯೋದು ಹೇಗೆ, ಮಾಸಪತ್ರಿಕೆ ಬರೆಯೋದು ಹೇಗೆ, ರೇಡಿಯೋಕ್ಕೆ ಬರೆಯೋದು ಹೇಗೆ, ಕಥೆ ಬರೆಯೋದು ಹೇಗೆ, ಆಮೇಲೆ ಕರಪತ್ರಗಳಿಗೆ ಬರೆಯೋದು ಹೇಗೆ, ಶಾಲೆಯ ನಿಮ್ಮ ಬಯಲು ಅಂತ ಪತ್ರಿಕೆಗಳು ಬರೆಯೋದು ಹೇಗೆ, ಅವೆಲ್ಲ ಇದ್ದಾವೆ. ಅದೇ ರೀತಿ ಅದರಲ್ಲೆಲ್ಲ ಮಾಹಿತಿ ಇದೆ. ಇನ್ನು ನಿಮ್ಮ ಜೊತೆಗಿರಬೇಕಾದ ಆಕರ ಸಾಹಿತ್ಯದ ಬಗ್ಗೆ ನಾನು ಕೆಲವು ಹೇಳ್ತೀನಿ. 2-3 ವೆರೈಟಿ ಪುಸ್ತಕ ಇರಬೇಕು. ಒಂದು ನಿಘಂಟು ಇರಬೇಕು, ಕನ್ನಡ ರತ್ನಕೋಶ ಇರಲಿ. ಇದೆಲ್ಲ 5 ರೂಪಾಯಿ ಸಿಗುವಂಥದ್ದು. ಇದು ಯಾಕೆಂದ್ರೆ ಕನ್ನಡ ಪದಗಳು ನಮ್ಗೆ ಗೊತ್ತಿರಲ್ಲ ಎಷ್ಟೋ ಸಾರಿ. ಬಾಧ್ಯತೆ ಅನ್ನೋದು ಕರಿತಾವ ಅಥವಾ ಬಾಧ್ಯತೆ ಅನ್ನೋದು ಒಳ್ಳೇದು, ಪಾವಿತ್ರ್ಯತೆ ಅನ್ನೋದು ತಪ್ಪ ಅಥವಾ ಪಾವಿತ್ರ್ಯ ಅನ್ನೋದು ಸರಿನೋ, ಅವೆಲ್ಲ ಕೆಲವು ಬಹಳಷ್ಟು ಜನರಿಗೆ ಅದೆಲ್ಲ ಕನ್ಫ್ಯೂಷನ್ ಇರುತ್ತೆ. ವಿನಃ ಅನ್ನೋದು ಸರಿನೋ, ವಿನಾ ಅನ್ನೋದು ಸರಿನೋ, ವಿಪುಲ ಅನ್ನೋದು ಸರಿನೋ, ವಿಫುಲ ಅನ್ನೋದು ಸರಿನೋ, ಇಂಥದ್ದು ಇದೆಲ್ಲ ಚೆಕ್ ಮಾಡಬೇಕು. ಆಮೇಲೆ ನಿಮ್ಗೆ ಇದಂತೂ ಬೇಕೇ ಬೇಕು, ಪಾರಿಭಾಷಿಕ ಪದಗಳು. ಪಕ್ಷಿ ಪ್ರಪಂಚ ಯಾಕೆ ಬೇಕು ಅಂತ, ಯಾಕಂದ್ರೆ ನೀವು ಅಕಸ್ಮಾತ್ ಬರೆಯೋದಾರೆ ನಿಮ್ಗೆ ಎನ್ಸೈಕ್ಲೋಪೀಡಿಯಾದಲ್ಲಿ ಸಿಗ್ತವೆ. ಗೂಗಲ್ಗೆ ಹೋಗಿ ನೋಡಿದ್ರೆ ಕಾರ್ಮೊರಾಂಟ್ ಅಂತ ಹೇಳಿ ಹಾಕಿದ್ರೆ ಸಿಗತ್ತೆ ಕಾರ್ಮೊರಾಂಟ್. ಆದ್ರೆ ನಿಮ್ ಕೆರೆಯಲ್ಲಿ ಕಾರ್ಮೊರಾಂಟ್ ಅದು ಇದೆ ಅಂತ ನಿಮ್ಗೆ ಏನ್ ಗೊತ್ತು? ಅಥವಾ ಆ ಕಾಗೇರಿಯಂತೆ ನೀಳ ಕತ್ತಿನ ಹಾವಿನಂತ ಕತ್ತು ಇರುವಂತ ಉದ್ದ ಕತ್ತಿನ ಕಾಗೆಯಂತ ಪಕ್ಷಿಗೆ ಏನಂತಾರೆ ಅನ್ನೋದು ನಿಮ್ಗೆ ಗೊತ್ತಿರಲ್ವ. ಕಾರ್ಮೊರಾಂಟ್ ಅನ್ಬೋದು, ಆದ್ರೆ ಕನ್ನಡದಲ್ಲಿ ಏನಂತಾರೆ
ಅದಕ್ಕೆ ಈ ಪುಸ್ತಕ ಏನಿದೆಯಲ್ಲ ಪಕ್ಷಿ ಪ್ರಪಂಚ ತುಂಬಾ ಸೊಗಸಾದ ಪುಸ್ತಕ ಇದು. ಅದು ಅಥವಾ ಅಂಥದ್ದೇ ಒಂದು ನೀವು ಸಲೀಂ ಅಲಿ ಅವ್ರದ್ದು ಕೂಡ ಇರ್ಬೋದು. ಅದು ಸಲೀಂ ಅಲಿಯಲ್ಲಿ ಕನ್ನಡದಲ್ಲಿ ಇರಲ್ಲ, ಇದರಲ್ಲಿ ಕಲರ್ ಫೋಟೋ ಇದೆ, ಡಿಸ್ಕ್ರಿಪ್ಷನ್ ಇದೆ, ಅದು ಮಾಂಸಾಹಾರಿ ಪಕ್ಷಿನ ಎಲ್ಲ ರೀತಿಯ ಸಮಗ್ರ ಇದೆ. ವಿಜ್ಞಾನ ತಂತ್ರಜ್ಞಾನ ನಿಘಂಟು ಇದೆಲ್ಲ ಇರಬೇಕು. ಇನ್ನು ನಂದೊಂದು ಪುಸ್ತಕ ಇದೆ, ನಾವೇನು ಈಗ ನಮಗೆ ಒಂದು 2-3 ವರ್ಷದ ಪರಿಸರ ದಿನ ಗೊತ್ತಿದೆ. ಜೂನ್ 5 ಅಂದ್ರೆ ವಿಶ್ವ ಪರಿಸರ ದಿನ, ಸೆಪ್ಟೆಂಬರ್ 16 ಅಂದ್ರೆ ಓಝೋನ್ ದಿನ, ಏಪ್ರಿಲ್ 22 ಅಂದ್ರೆ ಅರ್ತ್ ಡೇ ಅಂತ. ಆದರೆ ವಿಶ್ವಸಂಸ್ಥೆಯವರು ಸುಮಾರು 26 ದಿನಗಳನ್ನ ನಿಗದಿ ಮಾಡಿದ್ದಾರೆ ಪರಿಸರಕ್ಕೆ ಸಂಬಂಧಿಸಿದ. ವಿಶ್ವ ಮಣ್ಣು ದಿನ ಅಂಥೇಳಿ, ಆಮೇಲೆ ವಿಶ್ವ ನದಿ ದಿನ ಯಾವಾಗ, ವಿಶ್ವ ಆರೋಗ್ಯ ದಿನ ಯಾವಾಗ, ವಿಶ್ವ ಅರಣ್ಯ ದಿನ ಯಾವಾಗ, ಅದರ ಮಹತ್ವ ಏನು, ಶಾಲಾ ಮಟ್ಟದಲ್ಲಿ ಏನೇನು ಕೆಲಸ ಮಾಡ್ಬೋದು, ಪಂಚಾಯತಿ ಮಟ್ಟದಲ್ಲಿ ಏನೇನು ಕೆಲಸ ಮಾಡ್ಬೋದು, ವಿದ್ಯಾರ್ಥಿಗಳು ಶಿಕ್ಷಕರು ಏನೇನು ವಿದ್ಯಾರ್ಥಿಗಳನ್ನ, ಉದಾಹರಣೆಗೆ ನಾವು ವಿಶ್ವ ಮಣ್ಣು ದಿನ ಅನ್ಕೊಳ್ಳಿ, ಅಥವಾ ವಿಶ್ವ ಪರ್ವತ ದಿನ ಅಂತ. ಮಂಡ್ಯದ ಹತ್ರ ಯಾವುದೋ ಒಂದು ಪರ್ವತ ಹತ್ರ, ಪರ್ವತ ಅಂದ್ರೆ ದೊಡ್ಡ ಪರ್ವತ ಆಗ್ಬೇಕು ಅಂತಿಲ್ಲ, ಹಿಮಾಲಯ ವಿಂಧ್ಯ ಆಗ್ಬೇಕು ಅಂತಿಲ್ಲ, ನಮ್ಮ ಪಕ್ಕದ ಬೆಟ್ಟದಲ್ಲೂ ಕೂಡ, ಬೆಟ್ಟ ಅಂದ್ರೆ ಒಂದು ಜೀವದ ಖಜಾನೆ ಅದು. ಅಲ್ಲಿ ನದಿಗಳೆಲ್ಲ ಹುಟ್ಟುತ್ತವೆ, ಅಂದ್ರೆ ಹಳ್ಳಗಳು ಹುಟ್ಟೋ ಜಾಗ ಅದು. ಅಲ್ಲಿ ಸಾಕಷ್ಟು ಜೀವಲೋಕದ ನಾನಾ ರೀತಿ ಇರ್ತವೆ. ಆದ್ರೆ ಅಲ್ಲೇ ನಾವು ಹೆಚ್ಚಿಗೆ ಗಣಿಗಾರಿಕೆ ಮಾಡೋದು ಅಂದ್ರೆ ಮೊದಲು ಬೆಟ್ಟ ಹುಡ್ಕೊಂಡು ಹೋಗ್ತೀವಿ ಅಲ್ವಾ, ಕಸ ತಳ್ಳೋದು ಅಂದ್ರೆ ವ್ಯಾಲಿ ಹುಡ್ಕೊಂಡು ಹೋಗ್ತೀವಿ, ದೇವರು ಗಣಿಗಾರಿಕೆ ಮಾಡೋದು ಅಥವಾ ಮರ ಕಡಿತ ಮಾಡ್ಬೇಕು ಅಂದ್ರೆ ಅಲ್ಲಿ ಹೋಗ್ತೀವಿ. ಅತ್ಯಂತ ಧ್ವಂಸ ಆಗೋದಿನ ಮಕ್ಕಳನ್ನ ಅಲ್ಲಿ ಕರ್ಕೊಂಡು ಹೋಗ್ಬೇಕು ನಾವು, ಅದು ಇತ್ಯಾದಿ ಇತ್ಯಾದಿ ಎಲ್ಲ ಇರುತ್ತೆ. ಅದ್ರ ಬಗ್ಗೆ ಜಾಸ್ತಿ ಹೇಳಲ್ಲ. ಇನ್ನೊಂದೆರಡು ಪುಸ್ತಕ ಇದೆ. ಇದು ನವ ಕರ್ನಾಟಕದವರು ವಿಜ್ಞಾನದ ಹೆದ್ದಾರಿಯಲ್ಲಿ ಮಹಾ ತಿರುವುಗಳು ಅಂತ ತುಂಬಾ ಸೊಗಸಾದ, ಈಗಾಗಲೇ ಅದು 3 ಮುದ್ರಣ ಕಂಡಿದೆ. ಇನ್ನೊಂದು ವಿಜ್ಞಾನ ತಂತ್ರಜ್ಞಾನ ಪದ ಸಂಪದ. ನಿಮ್ಗೆ ಗೊತ್ತಿದೆಯಲ್ಲ, ಪದ ಸಂಪದ ಅಂದ್ರೆ ನಿಘಂಟು ಅಲ್ಲ, ಅದು ನಿಘಂಟಿಗೆ ಇನ್ನೊಂದು ನಿಘಂಟಿನ ವಿಸ್ತೃತ, ಒಂದು ಪದಕ್ಕೆ ಸಮಾನಾರ್ಥ ಕೊಡೋದು ನಿಘಂಟು. ಆದ್ರೆ ಪದದ ವಿವರಣೆಯನ್ನು ಹೇಳಿ ಕೊಡೋದಿದೆಯಲ್ಲ, ಅದು ತುಂಬಾ ಸೊಗಸಾದ ಆಕಾರ ಗ್ರಂಥ ಇದು. ಆಮೇಲೆ ಇನ್ನು ತಮಾಷೆಗೆ ಏನಾದ್ರು ಹೇಳ್ಬೇಕು ಅಂದ್ರೆ ಇಂಥ ಚೌಕಿ ಇವೆರಡೂ ನಗನಗ್ತಾ ವಿಜ್ಞಾನ ಪ್ರಶ್ನೋತ್ತರ ರೂಪದಲ್ಲಿ ತುಂಬಾ ಸೊಗಸಾಗಿರ್ತವೆ. ಅಲೆಲೋಪತಿ ಅಂದ್ರೆ ಏನು ಕೇಳ್ತಾರೆ, ಅದಕ್ಕೆ ವೈಜ್ಞಾನಿಕ ವಿವರಣೆ ಇರುತ್ತೆ ಅದರಲ್ಲಿ. ಗುರುತ್ವ ಅಂದ್ರೆ ಏನು ಅಂತ ಇರುತ್ತೆ. ಆಮೇಲೆ ಅದ್ರ ಕೊನೆಗೆ ತಮಾಷೆ ಉತ್ತರಗಳು ಇರ್ತವೆ ಅದೇ ಪ್ರಶ್ನೆಗೆ. ಟ್ಯೂಬ್ಲೈಟ್ ಅಂದ್ರೆ ಏನು, ಅಲ್ಲಿ ಮರ್ಕ್ಯುರಿ ಕಂಪೋನೆಂಟ್ ಏನೇನು ಕೆಲಸ ಮಾಡುತ್ತೆ ಅದೆಲ್ಲ ಇರುತ್ತೆ. ಆಮೇಲೆ ಟ್ಯೂಬ್ಲೈಟ್ ಅಂದ್ರೆ ಏನು, ಕೊನೆ ಬೆಂಚ್ನಲ್ಲಿ ಇರೋನು, ಇತ್ಯಾದಿ ಇತ್ಯಾದಿ ಹೇಳುತ್ತೆ. ಯಾವ ಪುಟ ತೆಗೆದ್ರೂ ಕೂಡ ನಿಮಗೆ ಸೊಗಸಾದ ಎಂಟರ್ಟೈನಿಂಗ್ ಸೈನ್ಸ್ ಅದರಲ್ಲಿ ಸಿಗತ್ತೆ. ಇಷ್ಟು ಸದ್ಯಕ್ಕೆ ಸಾಕು ಅಂತ ಕಾಣುತ್ತೆ. ಪ್ರಶ್ನೆಗೆ ಕರೆಕ್ಟ್ 1 hour ಆಯ್ತು. ಇನ್ನೊಂದು 15-20 ನಿಮಿಷ ಪ್ರಶ್ನೆಗಳಿದ್ರೆ, ಪ್ರಶ್ನೆಗಳೇ ಇರಬೇಕು ಅಂತಿಲ್ಲ, ಕಾಮೆಂಟ್ ಇರ್ಬೋದು. ಆಮೇಲೆ ನಾನೇ ಉತ್ತರ ಕೊಡಬೇಕು ಅಂತಿಲ್ಲ. ನನ್ನ ಜೊತೆಗೆ ಪಾಷಾ ಅವರಿದ್ದಾರೆ, ನಮ್ಮ ಜೊತೆ ಗುರುರಾಜ್ ಇದ್ದಾರೆ, ಇತರ ನಿಮ್ಮಲ್ಲೂ ಅನೇಕರು ಪರಿಣತರು ಇರ್ಬೋದು. ಲೇಖನ ಬರೆದ ಪರಿಣತಿಗಿಂತ ಲೇಖನ ಓದಿ ಪರಿಣತಿ, ಅಂದ್ರೆ ನಿಮ್ಮ ಲೇಖನದಲ್ಲಿ ಈ ತಪ್ಪಿತ್ತು ನೋಡಿ, ಅಥವಾ ಈ ಲೇಖನದಲ್ಲಿ ಈ ತಪ್ಪಿತ್ತು ನೋಡಿ, ಆ ಚತುರಮತಿಗಳು ಕೂಡ ಈ ಮುಂದಿನ ಸಂವಾದದಲ್ಲಿ ಭಾಗವಹಿಸಬಹುದು. ನೀವು ನನಗೆ ಇಷ್ಟೆಲ್ಲ ಅವಕಾಶ ಕೊಟ್ಟಿದ್ದಕ್ಕೆ ಹಮೀದ್ ಮಂಜೇಶ್ವರ ಅವರಿಗೆ, ಅಜೀಂ ಪ್ರೇಮ್ಜಿ ಫೌಂಡೇಶನ್ನಿಗೆ, ಹಾಗೂ ಅನಿಲ್ ಅವರಿಗೆ, ಮತ್ತು ನಮ್ಮ ಲೇಡಿ ಹೇಳ್ರಿ ನಿಮ್ಮ ಹೆಸರು, ಹರಿಪ್ರಿಯ ನಾಗರಾಜ್ ಅವರಿಗೆ ಕೂಡ ತುಂಬಾ ತುಂಬಾ ಧನ್ಯವಾದಗಳು. ನಾನೀಗ ಸ್ಲೈಡ್ನಿಂದ ಈಚೆ ಬರ್ತೀನಿ. ಓಕೆ, ಇನ್ನು ಸಂವಾದವನ್ನು ಆರಂಭ ಮಾಡಬಹುದು. ಸರ್, ಕೆಲವೊಂದು ಪ್ರಶ್ನೆಗಳನ್ನ ಹೇಳಿದ್ದಾರೆ ಚಾಟ್ ಬಾಕ್ಸ್ ಅಲ್ಲಿ, ಹೇಳಿರೋದು ನಾನು ನಿಮ್ಗೆ ಹೇಳ್ತೀನಿ. ಸರಿ. ವಿಜ್ಞಾನ ಬರವಣಿಗೆಯಲ್ಲಿ ಒಂದು ಅಂಶವನ್ನ ತೆಗೆದುಕೊಂಡು ವಿವಿಧ ಅಂಶಗಳನ್ನ ಹೇಗೆ ವ್ಯಕ್ತಪಡಿಸಬಹುದು ಅಂತ, ಅಂದ್ರೆ ಸಾಮಾನ್ಯ ಜನರಿಗೆ ಅರ್ಥವಾಗೋ ರೀತಿ ಹೇಗೆ ನೋಡ್ಬೋದು ಅಂತ. ಒಂದು ಅಂಶ ತಗೊಂಡು ಅಂದ್ರೆ ನಾನು ಹೇಳಿದ್ನಲ್ಲ, ಲಿಥಿಯಂ ಒಂದು ಉದಾಹರಣೆ ಕೊಟ್ಟೆ, ಮರ್ಕ್ಯುರಿ ಒಂದು ಉದಾಹರಣೆ ಕೊಟ್ಟೆ ಅಲ್ವಾ. ನೀವು ಗ್ರಹಣ ಬಂತು ಅಂದ್ರೆ ಗ್ರಹಣದ ಬಗ್ಗೆ ಬರೆಯೋದಾರೆ
ನೀವು ಜಾಸ್ತಿ ಓದ್ಕೊಂಡಿದ್ರೆ ಇವೆಲ್ಲ ಇಂಟರ್ ಕನೆಕ್ಟ್ ಮಾಡೋಕ್ಕಾಗತ್ತೆ. ಒಂದ್ಸರಿ ಕೊಲಂಬಸ್ಸು ಅಲ್ಲಿ ಹೋಗಿದ್ನಲ್ಲ ವೆಸ್ಟ್ ಇಂಡೀಸ್ಗೆ, ಇಂಡಿಯಾ ಅಂತ ಅಂದ್ಕೊಂಡು, ಅಲ್ಲಿ ಹೋಗಿ ಇಳಿದ ಮೊದಲು ಒಂದು 6-8 ದಿನ ಅಲ್ಲಿ ಅವರೆಲ್ಲ ಅವನಿಗೆ ಸ್ವಾಗತ ಮಾಡಿ ದೇವರೇ ಬಂದಂಗೆ ಅವನಿಗೆ ಆ ಉಪಚಾರ ಈ ಉಪಚಾರ ಎಲ್ಲ ಮಾಡಿದ್ರು. 2ನೇ ವಾರನೂ ಅಲ್ಲೇ ಉಳ್ಕೊಂಡ. ಅವನಿಗೆ ಹೊರಡಕ್ಕಾಗ್ತಾ ಇರಲಿಲ್ಲ. ಅವನ ಜೊತೆಗಿದ್ದವರು ಒಂದು 20-30 ಮಂದಿ ಅಲ್ಲ 160 ಮಂದಿ ಅವರಿಗೆಲ್ಲ ಊಟ ಹಾಕ್ಬೇಕಲ್ಲ. ಇವನು ಊಟ ಎಲ್ಲ ಖಾಲಿ ಆಯ್ತು, ಇವನು ಹಡಗ್ನಲ್ಲಿ ಇರೋದು. ಕೊನೆಗೆ ಅವ್ನು ಪೀಡೆ ಮಾಡಕ್ಕೆ ಶುರು ಮಾಡ್ದ. ಆ ಸುತ್ತಲಿದ್ದ ಟ್ರೈಬಲ್ ಜನ ಅವ್ರಿಗೂ ಬೇಜಾರು ಬಂತು, ಎಷ್ಟೊತ್ತಿಗೆ ಇರ್ತಾ ಹೋಗ್ತಾನೋ ಅಂಥೇಳಿ, ಇನ್ನು ಊಟ ಕೊಡಲ್ಲ ಅಂಥೇಳಿ ಅವರು ಪ್ರತಿಭಟನೆ ಮಾಡಕ್ಕೆ ಶುರು ಮಾಡಿದ್ರು. ಹಾಗೆ ಇವನೊಂದು ಉಪಾಯ ಮಾಡ್ದ ಕೊಲಂಬಸ್. ಕೊಲಂಬಸ್ ಹತ್ರ ಪಂಚಾಂಗ ಇತ್ತಲ್ವಾ, ಅಲ್ಮನೆ ಹಾಕಿರುತ್ತೆ. ಆ ಪಂಚಾಂಗದಲ್ಲಿ ಮುಂದಿನ ಈ ಫೆಬ್ರವರಿ 22ಕ್ಕೆ ಸೂರ್ಯಗ್ರಹಣ ಆಗ್ಲಿಕ್ಕಿದೆ ಅಂತ ಅವನಿಗೆ ಗೊತ್ತಿತ್ತು. ಅವನು ಅವ್ರನ್ನೆಲ್ಲ ಕರೆದು, ಆ ಮುಖ್ಯಸ್ಥರನ್ನೆಲ್ಲ, ಟ್ರೈಬಲ್ ಮುಖ್ಯಸ್ಥರನ್ನೆಲ್ಲ ಕರೆದು, ನೋಡಿ ಊಟ ಕೊಡದೇ ಇದ್ರೆ ನಾಡಿದ್ದು ಸೂರ್ಯ ಕೆಂಪಾಗ್ತಾನೆ, ಕಣ್ಣು ಕೆಂಪಾಗ್ತಾನೆ, ಆಮೇಲೆ ನಿಮ್ಮನ್ನೆಲ್ಲ ಧ್ವಂಸ ಮಾಡ್ಬಿಡ್ತಾನೆ ಅಂತ. ಅವರು ನೋಡೋರು ಕರೆಕ್ಟ್ ಅಲ್ಲ ಇವನು ಹೇಳಿದ್ದು. ನಾಡಿದ್ದು 3ನೇ ದಿವಸ ನೋಡಿದ್ರೆ ಖಗ್ರಾಸ ಸೂರ್ಯಗ್ರಹಣ. ನಿಮ್ಗೆ ಗೊತ್ತಲ್ಲ, ಸೂರ್ಯಗ್ರಹಣ ಸಂದರ್ಭದಲ್ಲಿ ಕೆಂಪಾಗಿ ಸೂರ್ಯ ಕ್ರಮೇಣ ಕತ್ಲೆಗೆ ಬಂದು. ಅಂದ್ರೆ ವಿಜ್ಞಾನವನ್ನ ನಾವು ಯಾವ್ಯಾವ ರೀತಿಯಿಂದ ಶೋಷಣೆಗೂ ಬಳಸ್ಕೋಬಹುದು ಅಂತ. ಅದೆಲ್ಲ ಈಗಲೂ ಆಗತ್ತೆ. ಉದಾಹರಣೆಗೆ ಆಮೇಲೆ ಅನೇಕ ಉದಾಹರಣೆ ಕೊಡ್ಬೋದು. ಆದ್ರೆ ನೀವು ಗ್ರಹಣದ ಬಗ್ಗೆ ಬರಿಬೇಕಾದ್ರೆ ನಿಮ್ಮ ಜ್ಞಾನದ ಹರಿವು ಸಾಕಷ್ಟಿದ್ರೆ, ನೆನಪಿನ ಶಕ್ತಿ ಸಾಕಷ್ಟಿದ್ರೆ, ಎಷ್ಟೆಷ್ಟೆಲ್ಲ ರಿಲೇಟೆಡ್ ಇಶ್ಯೂಗಳನ್ನ ತರ್ಬೋದು, ಕಥೆ ರೂಪದಲ್ಲಿ ಹೇಳ್ಕೊಂಡು ಹೋಗ್ಬೋದು. ಆಯ್ತಾ ಗುರುರಾಜ್, ನೀವೇನಾದ್ರು ಎಕ್ಸಾಂಪಲ್ ಕೊಡ್ತೀರಾ, ಉತ್ತರ ಕೊಡ್ತೀರಾ? ಸರ್, ನಂದೇ ಒಂದು ಇದಕ್ಕೆ ಆಡ್ ಮಾಡೋದಿದ್ರೆ, ನಿಮ್ಮ ಒಂದು ಸಂವಾದದಲ್ಲಿ ನೀವು ಹೇಳಿದ್ದೀರಾ, ನೀಲಗಿರಿ ಮರದ ಬಗ್ಗೆ ಮಾತಾಡಿದ್ದೀರಾ. ನೀಲಗಿರಿ ಮರದ ಬಗ್ಗೆ, ಅದರ ಅನಾನುಕೂಲ ಏನು, ಅದರ ಅನುಕೂಲ ಏನು, ಅದು ಈಗ ಯಾಕೆ ಮಾರಕವಾಗಿದೆ ಅನ್ನೋದ್ರ ಬಗ್ಗೆ ತುಂಬಾ ಆಯಾಮಗಳಲ್ಲಿ ನೀವು ಯೋಚನೆ ಮಾಡಿದ್ದೀರಾ. ಹಾಗೆ ಯೋಚನೆ ಮಾಡೋದಿಕ್ಕೆ ಹೇಗ್ ಸಾಧ್ಯ ಆಯ್ತು ಅನ್ನೋದನ್ನ ಹೇಳಿದ್ರೆ ಚೆನ್ನಾಗಿರುತ್ತೆ. ಅದು ಬಿಡ್ರಿ, ನನಗೆ 72 ವರ್ಷ ಆಯ್ತ್ರಿ. ಎಷ್ಟು ವರ್ಷದಿಂದ ವಿಜ್ಞಾನದ ಓದ್ತಾನೆ, ವಿಜ್ಞಾನ ಬರೀತಾನೆ, ವಿಜ್ಞಾನಿಗಳ ಜೊತೆಗೆ ಒಡನಾಡ್ತಾನೆ, ಸಮಾಜದಲ್ಲಿ ಇರ್ತೀನಲ್ವಾ, ಬಿಲ್ಡಪ್ ಆಗ್ತಾ ಆಗ್ತಾ ಹೋಗತ್ತೆ. ನೀವು ಎಳೆಯರಿಗೆ ಸ್ವಲ್ಪ ಅದಲ್ಲ, ಜ್ಞಾನ ಭಂಡಾರ ಅನ್ನೋದು ಏನಿದೆಯಲ್ಲ, ತುಂಬಿಕೊಳ್ಳೋಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ನೀವು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕ್ಬೇಕಾಗತ್ತೆ. ನೀವು ಪ್ಲಾನ್ ಮಾಡಿದ್ರೆ ಅದೆಲ್ಲ ಸಲೀಸಾಗಿ ಬರ್ತಾ ಹೋಗುತ್ತೆ. ನೀವು ಕ್ರಮೇಣ 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 ಬಿಲ್ಡಪ್ ಆಗ್ತಾ ಹೋಗುತ್ತೆ. ಚಿಂತೆ ಮಾಡಬೇಡಿ ನೀವು. ಸರ್ ನಮಸ್ತೆ, ನಾವು ಕಂಪ್ನಿಯಿಂದ ಹನುಮಂತಪ್ಪ ಅಂತ ಮಾತಾಡೋದು ಸರ್. ನಾಗೇಶ್ ಹೇಳಿ ಸರ್. ನಿಮ್ಮ ಹೆಸರು ಹೇಳಿ ಸರ್. ಹನುಮಂತಪ್ಪ ಅಂತ ಹೇಳಿ ಸರ್, ಕಂಪ್ನಿ ಅಂತ ಸರ್. ಸರ್, ನನಗೆ ಆಕ್ಚುಲಿ ವಿಜ್ಞಾನ ಬರಹಗಳಂದ್ರೆ ಮೊದಲಿಗೆಲ್ಲ ಅಷ್ಟು ಓದ್ಲಿಕ್ಕೆ ಇಂಟ್ರೆಸ್ಟ್ ಇದ್ದಿಲ್ಲ ಸರ್ ನನಗೆ. ಯಾವಾಗ ನಮ್ಮ TLC ಕಡೆಯಿಂದ ನಿಮ್ಮ ಪುಸ್ತಕಗಳನ್ನು ತರಿಸಿ ನಮಗೆ ಪರಿಚಯ ಮಾಡಿ ಕೊಟ್ರು. ಈಗ ನನ್ನ ಕೈಯಲ್ಲಿ ಭೋಗ ಪ್ರಳಯ ಇದೆ, ದುಂದುಮಾರ ಇದೆ, ನಮ್ಮೊಳಗಿನ ದುಂದುಮಾರ, ಆಮೇಲೆ ಹಳ್ಳಿ ಮುಖ ಎಲ್ಲೆಲ್ಲಿ ಇವತ್ತು ಮುಗಿಸಿದೆ ಸರ್ ಓದಿ ನಾನು. ಜಸ್ಟ್ ಇವಾಗ ಕೋಪೆನ್ಹೇಗನ್ ಋತು ಸಂಹಾರ ಓದ್ತಾ ಇದೀನಿ. ಒಂದೇ ವಾರಕ್ಕೆ ಸರ್ ಸುಮಾರು 10 ಪುಸ್ತಕಗಳನ್ನ ನಿಮ್ಮನ್ನು ಓದ್ಲಿಕ್ಕೆ ಸಾಧ್ಯವಾಯ್ತು. ಯಾಕಂದ್ರೆ ನಂಗೆ ನಾಗೇಶ್ ಹೆಗಡೆ ಯಾರು ಅಂತ ಗೊತ್ತಿಲ್ಲ ಸರ್. ಇವತ್ತು ಗ್ರೂಪ್ ಅಲ್ಲಿ ಹಾಕಿರೋದು ನೋಡಿ ಬಹಳ ಖುಷಿ ಆಯ್ತು ಸರ್. ಇನ್ನೊಂದ್ ಏನಂದ್ರೆ, ನೀವು ಬೇಜಾರಾಗ್ಬೇಡಿ, ಯುವಕರು ನಮ್ಮ ಪುಸ್ತಕಗಳನ್ನು ಓದ್ತಾ ಇಲ್ಲ ಅನ್ನೋ ಒಂದು ನಿಮ್ಮ ಭಾವನೆ ಒಂದು ಇದು ಇಟ್ಕೋಬೇಡಿ. ಈಗಿನ ಯುವಕರು ಪುಸ್ತಕ ಓದಲ್ಲ ಅನ್ನೋ ಒಂದು ನೋವು ಹಿರಿಯ ಲೇಖಕರಿಗೆ ಸಾಮಾನ್ಯವಾಗಿ ಇದೆ ಸರ್. ಅದು ದಯವಿಟ್ಟು ಸರ್ ನಿಮ್ಮ ಒಂದು ಪೀಳಿಗೆಯನ್ನ, ನಿಮ್ಮ ಒಂದು ಜ್ಞಾನ ಭಂಡಾರವನ್ನು ಮುಂದಿನ ಪೀಳಿಗೆಗೆ ಹಂಚ್ಲಿಕ್ಕೆ ನಾವು ಕಟಿಬದ್ಧ ಸರ್. ನಿಮ್ದೇನಾದ್ರು ಪ್ರಶ್ನೆ ಇದೆಯಾ ಸರ್? ಪ್ರಶ್ನೆ ಇಲ್ಲ, ಇಷ್ಟು ಇನ್ನೂ ಚೆನ್ನಾಗಿ ಪುಸ್ತಕವನ್ನ ಬರೀರಿ ಸರ್, ಸ್ಟಾಪ್ ಮಾಡಬೇಡಿ. ಅಷ್ಟಲ್ಲ, ನಮ್ದೆಲ್ಲ ಬಿಡಿ, ನಾವೆಲ್ಲ ಇನ್ನು ಮೇಲೆ ಇಳಿಕೆಯ ಕ್ರಮದಲ್ಲಿ ಹೋಗೋರು. ಆದ್ರೆ ಗುರುರಾಜ್ ಎಕ್ಸಾಂಪಲ್ ಕೊಟ್ನಲ್ಲ ನಾನು, ಅವ್ರ ಪುಸ್ತಕಗಳಾಗಿ ಬರ್ತವೆ ಇನ್ನು ಕ್ರಮೇಣ. ಪಾಷಾ ಅವ್ರದ್ದು ಈಗಾಗಲೇ ಸಾಕಷ್ಟು ಪುಸ್ತಕಗಳು ಬಂದಿದಾವೆ. ಇದೇ ರೀತಿ ಬೇರೆ ಬೇರೆಯವರು ಕೂಡ, ಈ HR ಕೃಷ್ಣಮೂರ್ತಿ ಅವ್ರದ್ದು ಎಷ್ಟು ಸೊಗಸಾದ, ಅನಂತರಾಮ್ ಅವರಂತೂ ರೆಕಾರ್ಡ್ ಮಾಡಿದ್ದಾರೆ, ಶತಕಗಳ ಸರದಾರ ಅಂತ. ಪಾಷಾ ಇದ್ದೀರಾ? ನಾಗೇಶ್ ಹೆಗಡೆ ಸರ್, ನಾನು ಹೇಳ? ಹೇಳಿ ಗುರುರಾಜ್. ಸರ್, ಗ್ರಹಣ ಅಂತಂದಾಗ ಒಂದು ತಪ್ಪು ಕಲ್ಪನೆಗಳನ್ನ ಬಿಂಬಿಸುವಂತ ಲೇಖನಗಳು ಅನೇಕ ಬರ್ತವೆ. ನೀವು ಅದನ್ನ ತುಂಬಾ
ಯಶಸ್ವಿಯಾಗಿ ದೂರೀಕರಿಸಿದಿರಿ. ಟಿವಿಯಲ್ಲಿ ತುಂಬಾ ಜಾಸ್ತಿ ಟಿವಿ ಮಾಧ್ಯಮದವರು ಏನು ಅಂದ್ರೆ ಅವತ್ತಿನ ದಿವಸ ಅಲ್ಟ್ರಾವೈಲೆಟ್ ಕಿರಣಗಳ ಪ್ರವಾಹವೇ ಭೂಮಿ ಕಡೆ ಹರಿದು ಬರ್ತದೆ ಅಂತ. ಆಕ್ಚುಲಿ ಅವತ್ತು ಅಡ್ಡ ಬರೋದ್ರಿಂದ, ಚಂದ್ರ ಸೂರ್ಯನಿಗೆ ಸಂಪೂರ್ಣವಾಗಿ ಅಡ್ಡ ಬರೋದ್ರಿಂದ ಅಲ್ಟ್ರಾವೈಲೆಟ್ ನ ಹಾವಳಿ ಕಮ್ಮಿ ಆಗ್ತದೆ ಅವತ್ತು. ಇವರು ಉಲ್ಟಾ ಹೇಳಿ ಜನನ್ನ ಹೆದರಿಸ್ತಾರೆ. ಒಂದು. ಎರಡನೇದು, ನೀವು ಪುರಾಣಕ್ಕೂ ಲಿಂಕ್ ಕೊಡ್ಬೋದು ಅಂತ ಒಂದು ಕಲ್ಪನೆ ಏನಂತಂದ್ರೆ, ಶ್ರೀಕೃಷ್ಣ ಜಯದ್ರಥನನ್ನ ಕೊಲ್ಲಲಿಕ್ಕೆ ಪ್ರಮಾಣ ಮಾಡಿರ್ತಾನೆ. ಸೂರ್ಯಾಸ್ತ ಆದಾಗ ಸೂರ್ಯಾಸ್ತ ಆದ ತಕ್ಷಣ ಸೃಷ್ಟಿ ಮಾಡ್ತಾನೆ. ಆಮೇಲೆ ಅವನ ಆಚೆ ಬಂದಾಗ ಅದು ಗ್ರಹಣ ಆಗಿರ್ತದೆ. ಅವತ್ತು ಖಗ್ರ ಸೂರ್ಯಗ್ರಹಣ ಆಗಿರ್ತದೆ. ಅಲ್ಲಿ ಗ್ರಹಣ ಮುಗಿದ ತಕ್ಷಣ ಮತ್ತೆ ಸೂರ್ಯ ಆಚೆ ಬರ್ತಾನೆ. ಅವಾಗ ಕೃಷ್ಣ ಅವನನ್ನ ಚಕ್ರ ಬಿಟ್ಟು ಕೊಲ್ತಾನೆ ಅಂತಂದ್ರೆ, ಪುರಾಣ ಪ್ರಿಯರಿಗೂ ಗ್ರಹಣವನ್ನು ಬಳಸ್ಕೊಳ್ಬಹುದು. ಇನ್ನು ವೈಜ್ಞಾನಿಕವಾಗಿ ಏನ್ ಬೇಕೋ ಅದನ್ನು ಹೇಳಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ಅನೇಕ ಕಡೆ ನಾವು ಓದಿದ್ದೇವೆ. ಆಮೇಲೆ ನೀವು ಬರೆದಂತಹ ಲೇಖನಗಳನ್ನ ಓದಿದ್ರೆ ವಿಜ್ಞಾನದಲ್ಲಿರುವ ಅನೇಕ ಅನುಮಾನಗಳಿಗೆ ಉತ್ತರಗಳು ಈಗಾಗಲೇ ಸಿಕ್ಬಿಟ್ಟಿದಾವೆ. ಇನ್ನ ಹೊಸದಾಗಿ ಬರುವಂತ ವಿಜ್ಞಾನ ಏನಾದ್ರೂ ಇದ್ರೆ ಆ ಅನುಮಾನಗಳನ್ನ ಅಲ್ಲಿ ಪರಿಹರಿಸಿಕೊಳ್ಳಲಿಕ್ಕೆ ನಾವು ಪ್ರಯತ್ನ ಪಡ್ಬೇಕು. ನಾನು ಬರೆದಿದ್ರಲ್ಲಿ ಒಂದು ನೆನಪಿದೆ, ಗ್ರಹಣ ಕಾಲದಲ್ಲಿ ಟಿವಿ ನೋಡುವುದು ಅಪಾಯ ಬರ್ದಿದ್ದೆ. ಅತಿ ದೊಡ್ಡ ಅಪಾಯ. ಪಾಷಾ ಅವರು ಏನಾದ್ರು ಹೇಳೋದಿದ್ಯಾ? ಪಾಷಾ, ಸ್ವಲ್ಪ ದೂರ ಇರಿ, ತುಂಬಾ ಕ್ಲೋಸ್ ಅಪ್ ಇದೆ, ನಿಮ್ ಮುಖ ಕಾಣ್ತಾ ಇಲ್ಲ. ಸ್ವಲ್ಪ ದೂರ ಇದ್ರೆ ಲ್ಯಾಪ್ಟಾಪ್ನಿಂದ ಅಥವಾ ಮೊಬೈಲಿಂದ ಒಂಚೂರು, ಇನ್ನು ಸ್ವಲ್ಪ ದೂರ, ಬರೀ ಕಣ್ಣು ಮಾತ್ರ ಕಾಣ್ತಾ ಇದೆ ನಮ್ಗೆ. ಕೇಳಿಸ್ಕೊತಾ ಇದೆ, ಬಹಳ ಸಮಗ್ರವಾಗಿ ಬಂದಿದೆ, ಬಹಳ ಸಮಾಧಾನವಾಗಿ ಹೇಳಿದಿರಿ. ಸೊ ಸ್ನೇಹಿತರು ಏನಾದ್ರು ಪ್ರಶ್ನೆಗಳನ್ನು ಕೇಳೋದಾದ್ರೆ ಕೇಳಿ, ನಾನು ಬಹಳ ಮಾತಾಡ್ಕೊಂಡಿದ್ದೇವೆ. ಗುರುರಾಜ್ ಅವರು ನಗ್ತಾ ಇದ್ದಾರೆ. ಸ್ನೇಹಿತರು ಪ್ರಶ್ನೆ ಕೇಳಿದ್ರೆ ಏನಾದ್ರು ಹೆಚ್ಚಿನದನ್ನ ಹೇಳೋದಕ್ಕೆ ಪ್ರಯತ್ನ ಮಾಡೋಣ ಸರ್. ಸರ್, ಇನ್ನೊಂದು ಪ್ರಶ್ನೆ ಇದೆ. ಈಗ ಸೈನ್ಸ್ ಕರೆಂಟ್ ಅಫೇರ್ಸ್ ಏನ್ ನಡೀತಾ ಇದೆ, ಕರೆಂಟ್ ಸಿನಾರಿಯೋ ಬಗ್ಗೆ ನಮ್ಗೆ ಆಥರೈಸ್ಡ್ ಸ್ಟ್ಯಾಟಿಸ್ಟಿಕಲ್ ಡೇಟಾ ನಾವ್ ಹೇಗೆ ಪಡ್ಕೊಳ್ಳೋದು ಅಂತ, ಆಥರೈಸ್ ಆಗಿರುವಂತದನ್ನ ಹೇಗೆ ಪಡಿಬಹುದು ಸೈನ್ಸ್ ಬಗ್ಗೆ ಅನ್ನೋದ್ರ ಬಗ್ಗೆ ಗುರುರಾಜ್ ಹೇಳ್ರಿ ನೀವು. ಅಥೆಂಟಿಕ್ ಡೇಟಾ, ಲೇಟೆಸ್ಟ್ ಡೇಟಾ ಹೇಗೆ ಸಿಗತ್ತೆ? ಮ್ಯೂಟ್ ಆಗಿದೆ ಗುರುರಾಜ್ ಸರ್. ಈಗ ಕೇಳ್ತಾ ಇದೆ, ಈಗ ಹೇಳಿ. ಓಕೆ, ಈಗ ನಾವು ಲೈಬ್ರರಿ ಸೈನ್ಸ್ ನ ಓದುವಂಥವ್ರಿಗೆ ಕೆಲವು ಇಂಟರ್ನ್ಯಾಷನಲ್ ಕೊಲಾಬರೇಷನ್ಸ್ ನ ಮಾಡ್ತಾ ಹೋಗ್ತೇವೆ. ಈ ಏನು ಯಾವುದೇ ಒಂದು ಸಂಶೋಧನೆಗೆ ಇಂದಿಷ್ಟು ಸಿಟೇಷನ್ಸ್ ಅಂತ ಬಂದಿರುತ್ತೆ, ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಿಕಗ್ನೈಸ್ ಆಗಿರುವಂಥ ಸಂಶೋಧನಾ ಪ್ರಬಂಧಗಳನ್ನ ಒಟ್ಟು ಮಾಡಿ ಒಂದು ಕಡೆ ಕಲೆ ಹಾಕಿರ್ತಾರೆ. LCVR ಅಂತ ಒಂದು ಹೇಳ್ತೇವೆ. ಆಮೇಲೆ ಸ್ಕೋಪಸ್ ಇಂಡೆಕ್ಸ್ಡ್ ಎಸ್ಸೇಸ್ ಅಥವಾ ಲಿಸ್ಟೆಡ್ ಆರ್ಟಿಕಲ್ಸ್ ಅಂತ ಇರುತ್ತೆ. ಅದು ಅಂತಾರಾಷ್ಟ್ರೀಯ ಗುಣಮಟ್ಟದ ಅಂಕಿಅಂಶಗಳನ್ನು ಹೊಂದಿರ್ತವೆ. ಅದನ್ನ ಯಾರು ಪ್ರಶ್ನೆ ಮಾಡಿದ್ರು ಸಹ ಅಲ್ಲಿ ಒಂದು ಸಮಗ್ರವಾದಂಥ ಸರಿಯಾದಂಥ ಉತ್ತರ ಸಿಗ್ತದೆ. ಆ ವೆಬ್ಸೈಟ್ಗಳನ್ನು ಹೊಕ್ಕು ನೋಡಿದಾಗ ನಮಗೆ ಸರಿಯಾದ ಮಾಹಿತಿ ಸಿಗ್ತದೆ. ಅದನ್ನು ನಮ್ಮ ಲೇಖನದಲ್ಲಿ ಬಳಸಿಕೊಳ್ಳೋದ್ರ ಜೊತೆಗೆ ಇಂತಿಂಥ ಕಡೆಯಿಂದ ಬಳಸಿದ್ದೇವೆ ಅನ್ನುವಂಥದ್ದನ್ನು ಸಹ ನಾವು ಹೇಳಬೇಕಾದಂತ ಅನಿವಾರ್ಯತೆ ಇರ್ತದೆ. ಓಕೆ ಸರ್. ಸರ್ ನಮಸ್ಕಾರ ಸರ್. ಸರ್ ಮತ್ತೊಂದು ಪ್ರಶ್ನೆ, ಒಂದ್ ನಿಮಿಷ ಚಾಟ್ ಅಲ್ಲಿ ಇರುವಂತ ಪ್ರಶ್ನೆಗಳನ್ನ ಸರ್ ಸ್ವಲ್ಪ ಚರ್ಚೆ ಮಾಡೋಣ, ಆನಂತರ ನಿಮ್ಮ ಪ್ರಶ್ನೆನ ತಗೊಳ್ಳೋಣ, ಕ್ಷಮಿಸಿ ಸರ್. ಇನ್ನೊಂದು ಪ್ರಶ್ನೆ ಇರುವಂತದ್ದು, ಶಾಲೆಯಲ್ಲಿ ಮಕ್ಕಳನ್ನ ವಿಜ್ಞಾನ ಬರವಣಿಗೆಗೆ ಅಣಿಗೊಳಿಸೋದಿಕ್ಕೆ ಶಿಕ್ಷಕರ ಪಾತ್ರ, ಶಿಕ್ಷಕರಾದವರು ಏನು ಪ್ರಯತ್ನ ಮಾಡ್ಬೇಕು ಮೊದಲ ಹಂತವಾಗಿ ಅಂತ? ಅದು ಮೊದಲನೇದಾಗಿ ಬರವಣಿಗೆಯನ್ನ ಪ್ರೇರಣೆ ಮಾಡಿ, ಬರೆಯೋಕೆ ಮನ್ಸು ಬರಲ್ವಲ್ಲ, ಏನಾದ್ರು ಬರೀಲಿ, ಅವರು ಕವಿತೆ ಬರೀಲಿ, ಗಾದೆ ಬರೀಲಿ, ತಮ್ಮ ಊರಿನ ಎಮ್ಮೆ ಬಗ್ಗೆ ಬರೀಲಿ, ಅಥವಾ ಭಾನುವಾರ ಹೆಂಗ್ ಕಳೆದೆ ಅಂತ ಅದ್ರ ಬಗ್ಗೆ ಬರೀಲಿ. ಮೊದಲು ಬರವಣಿಗೆ ಬಗ್ಗೆ ಪ್ರೀತಿ ತಾದಾತ್ಮ್ಯ ಜಾಸ್ತಿ ಆದ್ರೆ ನಿಧಾನಕ್ಕೆ ವಿಜ್ಞಾನದ ಬಗ್ಗೆನೂ ಬರಿಬಹುದು. ಈಗ ಬರವಣಿಗೆ ಬಗ್ಗೆನೇ ತಾತ್ಸಾರ ತೋರಿಸ್ದೆ ಹೋದಾಗ ಮಾಡಬೇಕು, ಅದು ಮೊದಲನೇದಾಗಿ. ಆಮೇಲೆ ನೀವು ಸೊಗಸಾಗಿರುವಂತ ವಿಜ್ಞಾನದ ಕಥೆಗಳನ್ನ ಅವ್ರಿಗೆ ಹೇಳಿ, ಆ ಕಥೆ ಓದಕ್ಕೆ ಅವ್ರಿಗೆ ಇಷ್ಟ ಆಗ್ಲಿ. ಆಮೇಲೆ ಅವಸರ ಮಾಡಬೇಡಿ, ವಿಜ್ಞಾನ ತಕ್ಷಣ ಬರೆಯಕ್ಕೆ ಶುರು ಮಾಡ್ಬಿಡ್ಬೇಕು ಅಂತೇಳಿ ಓದಕ್ಕೆ
ಆಸಕ್ತಿ ಹೆಚ್ಚಾಗಿ ಮಾಡಿದ್ರೆ ಒಳ್ಳೇದು. ಓಕೆ ಸರ್. ಸರ್ ಮತ್ತೊಂದು ಪ್ರಶ್ನೆ, ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಸೈನ್ಸ್ ಮ್ಯಾಗಝೀನ್ಸ್ ಯಾವ್ದಾದ್ರು ಇದ್ರೆ ತಿಳಿಸ್ಕೊಡಕ್ಕಾಗತ್ತಾ ಅಂತ ಪ್ರಶ್ನೆ ಇದೆ. ನಾನು ಕೆಲವೊಂದು ತೋರಿಸಿದೆ ನಿಮ್ಗೆ. ಸೈನ್ಸ್ ಮ್ಯಾಗಝಿನ್ ನೋಡೋಕ್ಕಿಂತ ಹೆಚ್ಚಾಗಿ ನೀವು ಜನಪ್ರಿಯ ಪತ್ರಿಕೆಗಳನ್ನು ನೋಡಿದ್ರೆ ಅಲ್ಲಿ ಸೊಗಸಾಗಿ ವಿಜ್ಞಾನವನ್ನು ಬರೀತಾರೆ. ಸೈನ್ಸ್ ಮ್ಯಾಗಝಿನ್ ಟಫ್ ಆಗಿ ಸೈಂಟಿಫಿಕ್ ಆಗಿರುತ್ತೆ, ಕಾಮನ್ ಮ್ಯಾನ್ಗೆ ಓದಿದ್ರೆ ಅರ್ಥ ಆಗೋದಿಲ್ಲ. ತುಂಬಾ ಅಪರೂಪಕ್ಕೆ ಕರೆಂಟ್ ಸೈನ್ಸ್ ಅಂತ ಒಂದು ಮ್ಯಾಗಝಿನ್ ಬರುತ್ತೆ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇಂದ. ಅದರಲ್ಲಿ ಎಡಿಟೋರಿಯಲ್ ಮಾತ್ರ ನೀವು ಓದ್ಬೋದು, ಯಾಕಂದ್ರೆ ಅದು ಕಾಮನ್ ಎಲ್ಲರಿಗೂ ಅರ್ಥ ಆಗಂಗಿರುತ್ತೆ. ಉಳಿದೆಲ್ಲವೂ ಕೂಡ ತುಂಬಾ ಸೈಂಟಿಫಿಕ್ ಆಗಿರುತ್ತೆ. ಈ ಬಾಟನಿ ಬಗ್ಗೆ ಬರೆದಿದ್ದು ಅಲ್ಲಿ ಪಾರ್ಟಿಕಲ್ ಫಿಸಿಕ್ಸ್ನವ್ರಿಗೆ ಅರ್ಥ ಆಗಲ್ಲ. ಅದು ವಿಜ್ಞಾನದ ಅದೇ ತೊಂದರೆ, ಅದೇ ತಾನೇ. ಈಗ ನ್ಯೂಕ್ಲಿಯರ್ ಫಿಸಿಕ್ಸ್ ಏನಾದ್ರು ಬರೆದ್ರೆ ಬಯಾಲಜಿಸ್ಟಿಗೆ ಅರ್ಥನೇ ಆಗೋದಿಲ್ಲ, ಮ್ಯಾಥಮೆಟಿಕ್ಸ್ಗೂ ಅರ್ಥ ಆಗೋದಿಲ್ಲ. ಸೊ ಹಾಗಾಗಿ ಈ ಪತ್ರಿಕೆಗಳಲ್ಲಿ ನಾನು ಒಂದು 2-3 ಪತ್ರಿಕೆ ಹೆಸರು ಹೇಳಿದೆ ನಿಮಗೆ. ಅದು ದಿನಪತ್ರಿಕೆಗಳು ಆಗ್ಬೋದು. ಗಾರ್ಡಿಯನ್ ಅಂತ ದಿನಪತ್ರಿಕೆ ಯಾವ ದಿನ ನೋಡಿದ್ರು ವಿಜ್ಞಾನದ ಲೇಖನಗಳು ಅದರಲ್ಲಿ ಇರ್ತವೆ. ನ್ಯೂಯಾರ್ಕ್ ಟೈಮ್ಸ್ ಅಂತ ಇದೆ, ಅಥವಾ ಟೈಮ್ಸ್ ಲಂಡನ್ ಟೈಮ್ಸ್ ಅಂತ ಇರುತ್ತೆ, ಅಥವಾ ಅಸಾಹಿ ಸಿಂಬುಮ್ ಅಂತ ಜಪಾನ್ದು ಇಂಗ್ಲಿಷ್ನಲ್ಲೂ ಇದೆ ಅದು. ಹಾಗೆ ಅನೇಕ ಇಂಟರ್ನ್ಯಾಷನಲ್ ನ್ಯೂಸ್ ಪೇಪರ್ಸ್, ಪಾಪ್ಯುಲರ್ ನ್ಯೂಸ್ ಪೇಪರ್ಸ್ ಅಂತ ಹಾಕಿದ್ರೆ ಸಾಕು, ಆಲ್ಮೋಸ್ಟ್ ಎಲ್ಲದರಲ್ಲೂ ವಾರಕ್ಕೆ 1-2-3 ಲೇಖನಗಳಿರ್ತವೆ. ಅದರಲ್ಲಿ ತೀರಾ ಇತ್ತೀಚಿನ ಮಾಹಿತಿಗಳು ಅದರಲ್ಲಿ ಸಿಗ್ತವೆ ನಿಮ್ಗೆ. ಓಕೆ ಸರ್, ಥ್ಯಾಂಕ್ ಯು. ಸರ್ ಯಾರು ಪ್ರಶ್ನೆ ಕೇಳ್ತಾ ಇದ್ರೆ ನೀವು ಕೇಳಬಹುದು ಸರ್. ಸರ್ ನಮಸ್ಕಾರ ಸರ್, ನಾನು ಗೌರೀಶ್ ಅಂತ ಶಾಪುರಿಂದ. ಶಾಪುರ್ ಗೋಗಿ. ಸರ್ ನಮಸ್ಕಾರ ಸರ್. ನಾನು ನೀವು ಅವಾಗ ಗೋಗಿ ಬಂದಾಗ ಹೋರಾಟಕ್ಕೆ ಬಂದಿರಲ್ಲ ಸರ್, ನಾವು ನಿಮ್ ಭೇಟಿಯಾಗಿ ನಿಮ್ ಜೊತೆ ಫೋಟೋನ ತೆಗೆಸ್ಕೊಂಡಿದ್ದೀವಿ ಸರ್ ನಾವು. ಹೌದಾ? ಹೌದು ಸರ್. ಏನ್ ಹೆಸರು? ಗೌರೀಶಂಕರ್ ಅಂದ್ರ? ಹೌದು ಸರ್, ಗೌರೀಶ್ ಅಂತ ಸರ್ ನನ್ನ ಹೆಸರು. ಗೌರೀಶ್. ನಿಮ್ಮ ವಿಜ್ಞಾನ ಲೇಖನಗಳನ್ನು ಓದ್ತೀವಿ ಸರ್ ಪ್ರಜಾವಾಣಿಯಲ್ಲಿ ನಿರಂತರವಾಗಿ. ಈ ಗುರುರಾಜ್ ಅವ್ರದ್ದು ಓದ್ತಾ ಇರಿ. ಗುರುರಾಜ್ ಮತ್ತೆ ಪಾಷಾ ಇಬ್ರು ಕೂಡ, ನಾನ್ ಸ್ವಲ್ಪ ಲೆಂಗ್ದಿ ಬರಿತೀನಿ. ಗುರುರಾಜ್ ಮತ್ತು ಪಾಷಾ ಸಂಗತ ಅಂತ ಒಂದು ಬರುತ್ತೆ ಪ್ರಜಾವಾಣಿಲಿ. ಆ ಸಂಗತ ಅಂದ್ರೆ 350-400 ವರ್ಡ್ಸ್ ಅಷ್ಟೇ ಇರೋದು. ಅದರಲ್ಲಿ ಚಕ್ ಅಂತ 6-8 ನಿಮಿಷದಲ್ಲಿ ಓದ್ ಮುಗಿಸ್ಬಿಡ್ಬೋದು. ಗಮನ ಇಟ್ಟಿರಿ, ಯಾರ್ಯಾರು ವಿಜ್ಞಾನದ ಬಗ್ಗೆ ಬರೀತಾರೋ ಅವರೆಲ್ಲರ ಹೆಸರನ್ನು ಗಮನ ಇಟ್ಟುಕೊಂಡು ಅದನ್ನು ಸಾಧ್ಯ ಆದ್ರೆ ಕ್ಲಾಸ್ನಲ್ಲಿ ಓದಿ ಹೇಳಿ, ಅಥವಾ ಅದನ್ನು ಕಟಿಂಗ್ ತಗೊಂಡು ಸ್ಕೂಲಲ್ಲಿ ನೋಟಿಸ್ ಬೋರ್ಡಲ್ಲಿ ಹಂಚಿ, ಸೊ ದಟ್ ಇತರರಿಗೂ ಅದು ಗೊತ್ತಾಗ್ಲಿ. ಎನಿವೆ, ಧನ್ಯವಾದ. ನಿಮ್ದೇನಾದ್ರು ಪ್ರಶ್ನೆ ಇದೆಯಾ ಗೌರೀಶ್? ಅದೇ ಪ್ರಶ್ನೆ ಸರ್, ಈಗ ಕನ್ನಡದಂತ ಒಂದು ಸಮೃದ್ಧ ಭಾಷೆಯಲ್ಲಿ ವಿಜ್ಞಾನ ಸಾಹಿತ್ಯ ಯಾಕಷ್ಟು ಬೆಳೆಯಿಲ್ಲ ಅನ್ನೋದು ಒಂದು ಪ್ರಶ್ನೆ ಸರ್. ಅದಕ್ಕೆ ಪಾಷಾ ಅವರು ಉತ್ತರ ಕೊಡ್ತಾರೆ. ನನಗೆ ಈಗಲೂ ಕೂಡ ಯಾವ ಭಾಷೆಯಲ್ಲಿ ಸಮೃದ್ಧವಾಗಿದೆ, ಯಾವ ಭಾಷೆಯಲ್ಲಿ ಇಲ್ಲ ಅನ್ನೋದು ನನಗೆ ಅರ್ಥವಾಗಲ್ಲ. ಸ್ವಲ್ಪ ಹೊತ್ತಿನಿಂದ ಪ್ರೊಫೆಸರ್ ಹೆಗಡೆಯವರೇ ಎಷ್ಟೊಂದು ಪಟ್ಟಿ ಮಾಡಿದ್ದಾರೆ, ಯಾವ ಕಾಲದಿಂದ ಪಟ್ಟಿ ಮಾಡಿದ್ದಾರೆ. ನಮಗೆ ಒಂದು ರೀತಿಯ ಕೀಳರಿಮೆ. ಸೊ ಯಾವುದೇ ಒಂದು ಭಾಷೆಯಲ್ಲಿ ಒಂದು ಕ್ಷೇತ್ರದ ಬರವಣಿಗೆ ಬರ್ಬೇಕು ಅಂದ್ರೆ ಬಳಕೆ ಕೂಡ ಆಗ್ತಾ ಹೋಗ್ಬೇಕಾಗುತ್ತೆ. ವಿಜ್ಞಾನದಲ್ಲಿ ಕೂಡ ತುಂಬಾ ನೂರಾರು ಪುಸ್ತಕಗಳು, ನಿಘಂಟುಗಳು, ಪದಕೋಶಗಳು, ಪದ ಸಂಪದಗಳು ಬಂದಿವೆ. ನಾನೇನು ಅದನ್ನ ಒಪ್ಪೋದಿಲ್ಲ. ಆದ್ರೆ ಏನಂದ್ರೆ ಓದುಗರ ಸಂಖ್ಯೆ ಹೆಚ್ಚಾಗ್ತಾ ಹೋದ ಹಾಗೆ ಆ ಭಾಷೆಯಲ್ಲಿ ವಿಜ್ಞಾನ ಆಗ್ಲಿ ಇನ್ನೊಂದ್ ಯಾವ್ದೋ ಸಾಹಿತ್ಯದ ಪ್ರಕಾರವಾಗಿ ಬೆಳೀತಾ ಹೋಗುತ್ತೆ. ಇನ್ನೊಂದು ಉತ್ತರ ಹೇಳ ನಾನು. ಹೇಳಿ ಸರ್. ಅದಕ್ಕೆ ಸರ್ಕಾರದ ಅಥವಾ ಸಾಂಸ್ಥಿಕ ಬೆಂಬಲ ಇಲ್ಲದೆ ಇದ್ರೆ ಯಾವ ವಿಜ್ಞಾನ ಪತ್ರಿಕೆಗಳು ಬದುಕೋದಿಲ್ಲ. ಹಂಪಿ ಯೂನಿವರ್ಸಿಟಿಯವರು ವಿಜ್ಞಾನ ಸಂಗಾತಿ ಅಂತ ಒಂದು ಮ್ಯಾಗಝಿನ್ ತರ್ತಾ ಇದ್ದಾರೆ. 25 ವರ್ಷದಿಂದ ನಾನು ಅದಕ್ಕೆ ಗೆಸ್ಟ್ ಎಡಿಟರ್ ಆಗಿದ್ದೆ. ಅನಂತರಾಮು, ಆಮೇಲೆ ಹಾಲ್ದೊಡ್ಡಿಯರ್ ಅವರೆಲ್ಲ ಆಗಿದ್ರು. ಅದು ಯಾವ ಸ್ಥಿತಿ ಬಂದ್ಬಿಟ್ಟಿದೆ ಈಗ ಅಂದ್ರೆ, ಈಗ 650 ಕಾಪಿಗಳು ಹೋಗ್ತಾವಂತೆ ಪ್ರಿಂಟ್ ಹಾಕೊಂಡು. ಅದನ್ನ ಹೇಗಾದ್ರೂ ಮಾಡಿ ಕಮ್ಮಿ ಮಾಡಿಯಪ್ಪ, ತುಂಬಾ ಜಾಸ್ತಿ ಇದೆ ಅದು. 650 ಪೋಸ್ಟಲ್ ಖರ್ಚು ತುಂಬಾ ಜಾಸ್ತಿ ಬರ್ತಾ ಇದೆ ಅಂತ ಒತ್ತಡ ಬರ್ತಾ ಇದೆಯಂತೆ. ಅಂದ್ರೆ ಪೋಸ್ಟಲ್ ಖರ್ಚು ಜಾಸ್ತಿ ಆಗ್ಬಿಡತ್ತೆ, 650 ಕಾಪಿ ಪ್ರಿಂಟ್ ಹಾಕ್ಬಾರ್ದು, 500 ಕಾಪಿ ಹಾಕಿದ್ರೆ ಸಾಕು. ಆ ದುಸ್ಥಿತಿಗೆ ನಾವು ಬಂದಿದ್ವಿ. ಯಾಕಂದ್ರೆ ಓದುಗರು ಕೊಂಡು ಓದೋದು ತುಂಬಾ ಕಮ್ಮಿ. ಕೊಂಡು ಓದೋರು ಕೂಡ ಒಬ್ರು ತಗೊಂಡ್ರೆ, ನಿಮ್ಗೆ ಗೊತ್ತಲ್ಲ, ಬಸ್ನಲ್ಲಿ ಒಬ್ಬನ ಕೈಯಲ್ಲಿ ಪತ್ರಿಕೆ ಇದ್ರೆ ಅವನು 5 ಜನ ಕೇಳ್ತಾರೆ ಅದನ್ನ, ಪತ್ರಿಕೆಯನ್ನ ಕೊಡಿ ಅಂತ. ಮಲಯಾಳಂನಲ್ಲಿ ಆದ್ರೆ ಆ 10 ಬಸ್ನಲ್ಲಿರೋ ಎಲ್ಲರ ಕೈಯಲ್ಲೂ ಒಂದೊಂದು ಪತ್ರಿಕೆ ಇರುತ್ತೆ. ಅದು ನಮ್ಮಲ್ಲಿ ಆ ಜಾಯಮಾನ ಬಂದಿಲ್ಲ ಇನ್ನು.
ಓದ್ಬೇಕು, ಕೊಂಡು ಓದ್ಬೇಕು ಅಂತೇಳಿ. ಕೊಂಡು ಓದುವ ಜಾಯಮಾನ ಬಂದಾಗ ಬದಲಾಗ್ಬೋದು ಪರಿಸ್ಥಿತಿ. ಇಲ್ಲಾಂದ್ರೆ ಎಷ್ಟೇ ಸುಂದರವಾದ ಈಗ BGL ಸ್ವಾಮಿ ಅವ್ರದ್ದು ಎಂತೆಂಥ ಅದ್ಭುತವಾದ ಪುಸ್ತಕ ಬಂದ್ರು ಕೂಡ 1000 ಕಾಪಿ ಹೋಗೋದಿಲ್ಲ ರೀ. ತೇಜಸ್ವಿ ಅವರು ಕೂಡ 1000 ಕಾಪಿ. ನಾವು 6 ಕೋಟಿ ಜನ ಇದ್ದೀವಿ ನಮ್ಮ ರಾಜ್ಯದಲ್ಲಿ, 1000 ಕಾಪಿ ಹೋಗೋದಿಲ್ಲ ಅಂದ್ರೆ ಕನಿಷ್ಠ 1 ಕೋಟಿ ಅಲ್ಲ 1 ಲಕ್ಷ ಆದ್ರೂ ಕಾಪಿ ಹೋಗ್ಬೇಕಾಗಿತ್ತು. ಹೋಗೋದು ಖರೀದಿ ಆಗೋದಿಲ್ಲ. ಅದು ನಾವು ಯಾರನ್ನ ಬ್ಲೇಮ್ ಮಾಡ್ಬೇಕು ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಅದು ಶಿಕ್ಷಕರು ಆಸಕ್ತಿ ತಗೊಂಡ್ರೆ ಕ್ರಮೇಣ ಆ ಆಸಕ್ತಿ ಜನಜನಿತವಾಗಬಹುದು. ಒಂದು ಊರಿನಲ್ಲಿ ನಾನು ಒಂದು ವಿಷಯ ಹೇಳ್ತೀನಿ. ನನ್ನ ಊರು ಇಲ್ಲಿ ಕೆಂಗೇರಿಯಿಂದ ಆಚೆ 12 ಕಿಲೋಮೀಟರ್ ಆಚೆ ಇದೆ. ಅಲ್ಲಿ ಜನಕ್ಕೆ ಕಸ್ತೂರಿ ಹೆಸರು ಗೊತ್ತಿಲ್ಲ, ಮಯೂರ ಹೆಸರು ಗೊತ್ತಿಲ್ಲ, ಅಲ್ಲಿ ಹೆಸರು ಪ್ರಜಾವಾಣಿ ಹೆಸರು ಗೊತ್ತಿಲ್ಲ. ಎಂಥ ದುರಂತ ನೋಡಿ ರೈತರಿಗೆ ಅಥವಾ ಗ್ರಾಮೀಣ ಜನಕ್ಕೆ. ಯಾಕಂದ್ರೆ ಅಲ್ಲಿ ಶಾಲೆ ಮಾಸ್ತರಿಗೆ ಗೊತ್ತಿಲ್ಲ. ಅಂತ ಸಂದರ್ಭ ಇದ್ದಾಗ ಶಾಲೆ ಶಿಕ್ಷಕರು ದೇ ಆರ್ ದಿ ರಿಯಲ್ ಪ್ರೇರಕರಾಗ್ತಾರೆ. ಆದ್ರಿಂದ ನನಗಿಂತ ಇಂಥ ವಿಷಯದಲ್ಲಿ ಮಾತಾಡೋಕೆ ಬಹಳ ಖುಷಿ ಆಗತ್ತೆ. ಯಾಕಂದ್ರೆ ನಾನು ರಿಯಲ್ ಆಕ್ಟಿವಿಸ್ಟ್ ಜೊತೆಗೆ ಮಾತಾಡ್ತಾ ಇದ್ದೀನಿ, ಸಂವಹನ ಮಾಡ್ತಾ ಇದ್ದೀನಿ ಅಂತ. ನಾಗೇಶ್ ಹೆಗಡೆ ಸರ್, ನಮಸ್ತೆ. ನಿಮ್ಗೆ ನಮ್ ಬಳಿ ಉತ್ತರ ಇದೆ ಸರ್. ನಾನು ಏನಂತಂದ್ರೆ, ಈಗ ಓದುಗರ ಸಂಖ್ಯೆ ಕಡಿಮೆ ಆಗ್ತಿದೆ ಅಂತ ನೀವು ಅಂತಿದ್ದೀರಲ್ಲ ಸರ್, ಇದಕ್ಕಿಂತನೂ ಈಗ ನಿಮ್ಮಂತ ನೋಡಿ, ಈಗ ನಾವು 4-5 ಮಂದಿ ನಿಮ್ಮ ಒಂದು ಅನುಭವಸ್ಥರ ಮುಂದೆ ನಾವು ಕುಂತು ಮಾತಾಡಿದಾಗ ಗೊತ್ತಾಯ್ತು, ನಿಮ್ಮ ಪುಸ್ತಕಗಳನ್ನ ಲೇಖನಗಳನ್ನ ಓದಿದೀವಿ ಸರ್ ನಾವು. ಕೆಲವೊಂದು ಪುಸ್ತಕಗಳು ಓದಿಸ್ಕೊಂಡು ಹೋಗ್ತಾವಲ್ಲ, ಆ ತರ ಶೈಲಿಯನ್ನ ನೀವು ರೂಢಿಸ್ಕೊಂಡ್ರೆ, ನೀವಲ್ಲ ಸರ್, ಈಗಿನ ಲೇಖಕರು ಆ ಶೈಲಿ ನಮ್ಮನ್ನ ಕಾಡಿಸ್ಬೇಕು ಸರ್. ಅದು ಆಕ್ಚುಲಿ ಕೆಲವು ಲೇಖಕರನ್ನ ಹುಡುಕಾಡಿ ಓದ್ತೀವಿ ಸರ್. ಅದು ಯಾಕಂದ್ರೆ ಒಂದು ಸಲ ಅಭ್ಯಾಸ ಆಗ್ಬಿಟ್ರೆ ನಮ್ಗೆ. ಈಗ ನೋಡಿ, ನಿಮ್ಮ ಪುಸ್ತಕಗಳನ್ನ ಲೈಬ್ರರಿಯಲ್ಲಿ 1 ಅಥವಾ 2 ಓದಿದೆ ಸರ್. ಪಾಶಸ್ ಅವ್ರು ಕೂಡ ನೋಡಿದೀವಿ. ಆ ಇಂಟ್ರೆಸ್ಟ್ ಬಂದಾಗ ನಾವು ಹುಡುಕ್ತೀವಿ ಸರ್ ಪುಸ್ತಕವನ್ನು. ಇದು ನಿಮ್ಮ ಒಂದು ಉತ್ತರ ಸರ್. ಯಾಕಂದ್ರೆ ನನಗೆ ಓದೋ ಹವ್ಯಾಸವನ್ನ ಬೆಳೆಸಲಿಕ್ಕೆ ಅದು ಒಂದು ಸ್ಫೂರ್ತಿ ಕೊಡ್ತಾ ಹೋಗುತ್ತೆ, ಅದು ಹುಚ್ಚೊಡಿಸುತ್ತೆ ನಂಗೆ. ಅದು ಕಥನ ಶೈಲಿಯ ನಿರೂಪಣೆ ಅಂತಾರೆ. ತೇಜಸ್ವಿ ಅವ್ರದ್ದು ಯಾಕೆ ಇಷ್ಟ ಆಗುತ್ತೆ, BGL ಸ್ವಾಮಿ ಅವ್ರದ್ದು ಯಾಕೆ ಇಷ್ಟ ಆಗತ್ತೆ ಅಂದ್ರೆ, ಅವರು ಜನರನ್ನ ತಮ್ಮ ಜೊತೆ ತಗೊಂಡು ಹೋಗ್ತಾರೆ, ಕತೆ ಹೇಳ್ಕೊಂಡು ತಮಾಷೆ ಮಾಡ್ಕೊಂಡು ಮಧ್ಯ ಅದನ್ನ ಕೆಲವರು ಒಪ್ಪೋದಿಲ್ಲ. ವಿಜ್ಞಾನ ಅಂದ್ರೆ ನೇರವಾಗಿ ವಿಜ್ಞಾನ ಅತ್ಯಂತ ಶಿಸ್ತುಬದ್ಧವಾಗಿರಬೇಕು, ಆಚೆ ಈಚೆ ಹೋಗ್ಬಾರ್ದು ಅಂತಾರೆ. ಕೆಲವರು ಹಾಗೂ ಇರ್ತಾರೆ, ಕೆಲವರು ಹೇಗೂ ಇರ್ತಾರೆ. ಮಧ್ಯೆ ಹೊಂದಾಣಿಕೆ ಮಾಡ್ಕೋಬೇಕು ನಾವು. ಆಸಕ್ತಿ ಬರೋವರಿಗೆ ಅಷ್ಟೇ ಸರ್. ಆಮೇಲೆ ಕಠಿಣವಾದದ್ದನ್ನೇ ನಾವು ಸುಲಭವಾಗಿ ಅರ್ಥ ಮಾಡ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು. ನಾನೊಂದು ಮಾತು ಹೇಳಿಕ್ ಬಯಸ್ತೇನೆ ಹೆಗಡೆ ಅವರೇ. ಸೊ ಈಗ ಈ ಕನ್ನಡ ವಿಶ್ವವಿದ್ಯಾಲಯದ ವಿಜ್ಞಾನ ಸಂಗಾತಿ ಇದೆಯಲ್ಲ, ತಾವುಗಳು ಬರೆದ ಹಾಗೆ ನಾನು ಪ್ರತಿ ತಿಂಗಳು ಒಂದು ಕಾಲಂ ಬರಿತಾ ಇದ್ದೆ, ವಿಜ್ಞಾನ ಸ್ವಾರಸ್ಯ, ವಿಜ್ಞಾನ ವಿನೋದ ಅಂತ ಹೇಳಿ ಪ್ರಯೋಗಗಳನ್ನ ಆಧರಿಸಿದ. ಇದು ದುರಂತ ಅಂದ್ರೆ ಕಳೆದ ಜಾನ್ವರಿಯಿಂದ ಇದು ಸಂಚಿಕೆಗಳು ಹೊರಗೆ ಬಂದಿಲ್ಲ. ನೋಡಿ ಎಂತ ಟ್ರಾಜಿಡಿ. ಜನವರಿಯಿಂದ ಸಂಚಿಕೆಗಳು ಹೊರಗೆ ಬಂದಿಲ್ಲ. ಅವ್ರಿಗಾಗ್ಲೇ ಪ್ರಿಂಟ್ ಮಾಡಿದೀವಿ, ನೀವು ಮತ್ತೆ ಕಳಿಸಿ ಲೇಖನ ಅಂತಾನೆ ಇರ್ತಾರೆ. ನಮಗ್ ಕಳ್ಸೋದಕ್ಕೂ ಕೂಡ ಸ್ಫೂರ್ತಿ ಇಲ್ಲ. ಯಾಕಂದ್ರೆ ಕಣ್ಣಾರೆ ಪ್ರಕಟ ಆಗಿರೋದನ್ನ ನೋಡದೆ ಇದ್ರೆ ನಮಗ್ ಎಲ್ಲಿ ಹೋಗ್ತಾ ಇದೆ ಅಂತ ಕೂಡ ಗೊತ್ತಾಗಲ್ಲ. ಆ ತರದ ದುರಂತ. ಆಮೇಲೆ ಬಾಲ ವಿಜ್ಞಾನ ಅಂತ ಒಂದು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಒಂದಿದೆ, ಅದರದ ಸರ್ಕ್ಯುಲೇಷನ್ ಕೂಡ ತುಂಬಾ ಕಡಿಮೆ. ಬಾಲಗ್ರಹ ಈ ಮೂಲಕ ತಮಗೆ ಏನ್ ಹೇಳಿಕ್ ನೋಡ್ತಾ ಇದ್ದೀನಿ ಇಲ್ಲಿ ಕೂತಿರೋ ಸ್ನೇಹಿತರಿಗೆ ಮತ್ತು ಹೆಗಡೆಯವರಿಗೂ ಕೂಡ, ಅಂದ್ರೆ ತಾವೇ ನೋಡಿರೋ ಹಾಗೆ ಇತ್ತೀಚೆಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದವರು ಕನ್ನಡದಲ್ಲಿ ವಿಜ್ಞಾನ ಸಾಹಿತ್ಯ ಬರವಣಿಗೆ ಬಗ್ಗೆ ಅದ್ಯಾಕೋ ಆಸಕ್ತಿಯನ್ನು ತಾಳಿದ್ದಾರೆ. ಈಗ ನಾವು ಅವ್ರಿಗೆ ಬೇರೆ ಬೇರೆ ಕಡೆಯಿಂದ ಒತ್ತಡ ತಂದು ಏನ್ ಮಾಡ್ಬೇಕಾಗಿದೆ, ಇನ್ನ ಒಂದು ಸುದ್ದಿ ಹೇಳ್ತೇನೆ. ಈ ನವೆಂಬರ್ನಿಂದ ಮುಂದಿನ ನವೆಂಬರ್ ವರೆಗೆ ಕನ್ನಡ ಕಾಯಕ ವರ್ಷ ಅಂತ ಮಾಡ್ಲಿಕ್ಕೆ ಹೊರಟಿದೆ ಪ್ರಾಧಿಕಾರ. ಇದ್ರಲ್ಲಿ ಏನಪ್ಪಾ ಅಂದ್ರೆ ಕನ್ನಡ ಭಾಷೆ, ಸಂಸ್ಕೃತಿ ಇತ್ಯಾದಿ ಅದನ್ನ ಉತ್ತೇಜಿಸಬೇಕು ಅಂತ ಅವರು ಬಹಳ ಸಮಗ್ರವಾದ ಒಂದು ದೊಡ್ಡ ಕಾರ್ಯಕ್ರಮ ಹಾಕ್ಲಿಕ್ಕೆ ಹೊರಟಿದ್ದಾರೆ. ಇನ್ನ ನಿರ್ದಿಷ್ಟವಾಗಿ ಹೇಳ್ಬೇಕು ಅಂತಂದ್ರೆ, ತಮ್ಮ ತರದ ಹಿರಿಯರಿಂದ ಒಂದು ರೀತಿಯ ಒತ್ತಡ ಏನ್ ಬರ್ಬೇಕು ಅಂತಂದ್ರೆ ಪ್ರಾಧಿಕಾರಕ್ಕೆ, ಕನ್ನಡದಲ್ಲಿ ವಿಜ್ಞಾನ ಸಾಹಿತ್ಯ ನಿರ್ಮಾಣವು ಕೂಡ ಬಹಳ ಪ್ರಮುಖವಾದಂತ ಅಗತ್ಯ ಆಗಿರೋದ್ರಿಂದ ಪ್ರಾಧಿಕಾರವು ನಿರ್ದಿಷ್ಟವಾಗಿ ತಾವು ದುಡ್ಡು ಕೊಡದೇ ಇದ್ರು ಕೂಡ ಒಂದ್ ರೀತಿಯ ಕಾಯಕಲ್ಪವನ್ನ ನೀಡುವಂತಹ ಯೋಜನೆಯನ್ನ ಹಾಕೋಬೇಕು ಅಂತ ತಾವುಗಳೆಲ್ಲ ಒತ್ತಾಯ ಮಾಡ್ಬೇಕು ಸರ್. ಒಂದು ಎರಡನೇದು, ಪೋಸ್ಟ್ ಕಾರ್ಡ್ ಚಳವಳಿ ಶಿಕ್ಷಕರ ಏನಾದ್ರು ಮಾಡ್ಬೇಕು. ಅಂದ್ರೆ ನಾನು ಅಲ್ಲಿ ಸದ್ಯಕ್ಕಲ್ಲಿ ಸದಸ್ಯನಾಗಿ ಅಲ್ಲಿ ಒಳಗಡೆ ಇದೀನಿ, ತಮ್ಗೆಲ್ಲ ಗೊತ್ತಿದೆ. ಆದ್ರೆ ಏನಾಗುತ್ತೆ ಅಂದ್ರೆ ಹೊರಗಡೆಯಿಂದ ಬರುವಂತಹ ಶಿಫಾರಸು ಒತ್ತಡಗಳು ನನಗೆ ಅಲ್ಲಿ ಉತ್ತೇಜನ ನೀಡಿದ್ವು. ಎರಡನೇದಾಗಿ ಪ್ರೊಫೆಸರ್ ಹೆಗಡೆ ಅವರು ಒಂದು ಪುಸ್ತಕವನ್ನ ತೋರಿಸಿದ್ರು ಸ್ನೇಹಿತರೆ, ಕನ್ನಡದಲ್ಲಿ ವಿಜ್ಞಾನ ಸಾಹಿತ್ಯ ನಿರ್ಮಾಣ,
ಕೈಪಿಡಿ ಅಂತ ಗುರುರಾಜ್ ಅವರು ಇದ್ದಾರೆ, ಹೆಗಡೆ ಅವರು ಇದ್ದಾರೆ, ಇನ್ನು ತುಂಬಾ ಜನ ಒಳ್ಳೊಳ್ಳೆ ಲೇಖಕರಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಅದು ಇನ್ನೊಂದು 8-10 ದಿವಸದ ಒಳಗೆ ಸಪ್ನ ಮತ್ತು ಅದರ ಮಳಿಗೆಗಳು, ನವಕರ್ನಾಟಕ ಮತ್ತು ಅದರ ಮಳಿಗೆಗಳು ಮತ್ತು ಅಂಕಿತ ಪ್ರಕಾಶನ ಈ ತರದ ಪ್ರಸಿದ್ಧ ಇದರಲ್ಲಿ ಸಿಗುತ್ತವೆ. ಮತ್ತು ಅದರಲ್ಲಿ ಬೆಲೆ ಎಷ್ಟು? ಬೆಲೆ ಒಂದು 100 ರೂಪಾಯಿ ಸರ್, 100 ರೂಪಾಯಿ. ಆಮೇಲೆ ಇನ್ನ ಒಂದು ಇದರಲ್ಲಿ ಸುಮಾರು 45 ಜನ ಬೇರೆ ಬೇರೆ ಊರುಗಳಿಂದ, ಇಡೀ ರಾಜ್ಯದ ಬೇರೆ ಬೇರೆ ಊರುಗಳಿಂದ ಭಾಗವಹಿಸಿದ ಸುಮಾರು 45 ಜನ ವಿಜ್ಞಾನ ಲೇಖಕರು, ಆಸಕ್ತರು ಭಾಗವಹಿಸಿದ್ರು. ಅವರೆಲ್ಲರ ಹತ್ರ 5 ಕಾಪಿ ನಾವು ಕಳಿಸ್ಕೊಟ್ಟಿದ್ದೇವೆ. ಅವರು ಗುರ್ತು ಸಿಕ್ಕರೆ ನಿಮಗೆ ಅವ್ರ ಹತ್ರನಾದ್ರೂ ಕಾಪಿಯನ್ನ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಇಲ್ಲ ನಮ್ಮ ಮನೆಗ್ ಬಂದ್ರೆ ನಾನ್ ಬೇಕಾದ್ರೆ ನಿಮಗೆ ಸ್ವಲ್ಪ ಕಡಿಮೆ ದುಡ್ಡಿಗೆ ಕೊಡ್ತೇನೆ. ಹರಿಪ್ರಿಯಾ ಬಂದಿದ್ಯಾ ಕಾಪಿ? ಗುರುರಾಜ್ ನೀವು ಕಾಪಿ ಬಂದಿದ್ಯಾ? ಇಲ್ಲ ಪಾಷಾ ಸರ್, ಇನ್ನು ತಲುಪಿಲ್ಲ ನಂಗೆ. ಓ ಬರ್ತದೆ. ಓಕೆ, ಬೆಂಗಳೂರಲ್ಲಿ ಇದ್ದೀನಿ. ಇಲ್ಲ ಹೇಳ್ತೀನಿ ಬಿಡಿ ನಾನು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರೆಹಮಾನ್ ಸರ್. ಸರ್ ಸಮಯ ಆಗಿದೆ. ಸೊ ಒಂದು ಸರಿ, ಎಲ್ಲರಿಗೂ ಇನ್ನೊಮ್ಮೆ ಔಪಚಾರಿಕವಾಗಿ ಇನ್ನೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ, ನೀವು ಹೇಳಿದ್ದು ನಿಜ. ಒಂದು ನೀವು ಹೇಳಿದ್ರಿ, ಒಂದಗಳ ಅರ್ಧ ನಿಜ ಅರ್ಧ ಸುಳ್ಳು ಅನ್ಸುತ್ತೆ. ಬರಹಗಾರರಿಗೆ ಮಾತಾಡಕ್ಕೆ ಕೊಟ್ಟಿದ್ದೀರಾ, ಇದಷ್ಟು ಸರಿ ಇಲ್ಲ ಅಂತ ನೀವು ಒಂದು ಹೇಳಿದ್ರಿ. ಬಟ್ ನಮ್ಗೆ ಆತರ ಅನ್ನಿಸ್ಲಿಲ್ಲ. ತುಂಬಾ ಲೈವ್ಲಿ ಆಗಿತ್ತು ನಿಮ್ಮ ಸೆಷನ್. ನಮ್ಮ ಎದುರಿಗೆ ಕೂತ್ಕೊಂಡು ನೀವು ಮಾತಾಡ್ತಾ ಇದ್ದೀರಾ ಅನ್ನೋ ಒಂದು ಫೀಲ್ ಆಯ್ತು. ಮತ್ತೆ ಇನ್ನು ನೀವು ಹೇಳ್ದಾಗೆ ಒಂದು ಕಾರ್ಯಾಗಾರ ಮಾಡ್ಬೇಕು ಅಂತ ಅನ್ಸುತ್ತೆ. ಒಂದು ಕಾರ್ಯಾಗಾರ ಮಾಡಿದ್ರೆ ಇನ್ನೂ ಹೆಚ್ಚು ಜ್ಞಾನವನ್ನ ನಾವು ನಿಮ್ಮಿಂದ ಪಡ್ಕೋಬಹುದು ಅಂತ ನನ್ನ ಒಂದು ಭಾವನೆ. ಒಂದೇ ಅಲ್ಲ, ಪಾಷಾ ಇದ್ದಾರೆ. ನೀವು ಪಾಷಾ ಅವ್ರ ಭಾಷಣ ಕೇಳಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಅವ್ರ ಪವರ್ ಪಾಯಿಂಟ್ ತಗೊಳ್ತಾರೆ. ಕಾರ್ಯಾಗಾರ ಮಾಡಿ ಸರ್, ಎಲ್ರು ಬನ್ನಿ ನೀವು. ಗುರುರಾಜ್ ದಾವಣಗೆರೆ ಅವರು ಅಷ್ಟೇ ಅದ್ಭುತ ಮಾತುಗಾರರು ಅವರು. ಚೆನ್ನಾಗಿದೆ. ಈಗ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಇದೆಯಲ್ಲ, ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವ್ರ ಜೊತೆಗೆ ಸುಮಾರು 7-8 ಕೇಂದ್ರಗಳ ಮೂಲಕ ಸುಮಾರು ಒಂದು 25 ವರ್ಕ್ಶಾಪ್ ಗಳನ್ನ ನಾನು ನಡೆಸಿದ್ದೇನೆ. ಹರಿಪ್ರಿಯಾ ಅವರಿಗೆ ಪರಿಚಯ ಇದೆಯಲ್ಲೋ ನನಗೆ ಗೊತ್ತಿಲ್ಲ, ನಾನು ಹೊಸಬ್ರ ಕಾಣ್ತಿದ್ದಾರೆ ಅವರು. ಯೋಗಾನಂದ, ದಯಾನಂದ್ ಅವರೆಲ್ಲ ಸುಮಾರು. ಓಕೆ, ಸೊ ಅಲ್ಲೆಲ್ಲ ನಾವು ನಡೆಸಿರೋದು ಬಹುಭಾಷಿಕತೆ ಬಗ್ಗೆ. ಪ್ರಾಥಮಿಕ ತರಗತಿಯಲ್ಲಿ ಬಹುಭಾಷಿಕತೆ ಸಮಸ್ಯೆಯೋ ಸಂಪನ್ಮೂಲವೋ ಅನ್ನೋ ರೀತಿಯಲ್ಲಿ, ಮತ್ತು ವಿಜ್ಞಾನ ಅದೇನು ಶಾಲೆಗಳಲ್ಲಿ ವೈಜ್ಞಾನಿಕ ಮನೋಭಾವ ಈ ತರದೆಲ್ಲ ಮಾಡಿದ್ದೇವೆ. ಮತ್ತು ಹೆಗಡೆ ಸ್ವಲ್ಪ ಸೂಚನೆ ಕೊಟ್ಟ ಹಾಗೆ ವಿಜ್ಞಾನ ಸಾಹಿತ್ಯ ನಿರ್ಮಾಣದ ಬಗ್ಗೆನೇ 3 ದಿವಸದ ಶಿಬಿರವನ್ನ ಕೇವಲ ಆಸಕ್ತರಿಗೆ ಮಾತ್ರ ವಿಜ್ಞಾನ ಶಿಬಿರವನ್ನ ನಡೆಸಬಹುದು. ಇನ್ನೊಂದು ತಿಂಗಳವರೆಗೆ ಕಾದ್ರೆ ಪ್ರತ್ಯಕ್ಷ ಕಾರ್ಯಶಿಬಿರವನ್ನೇ ನಡೆಸೋದಕ್ಕೆ ಸಾಧ್ಯವಾಗುತ್ತೆ. ಆ ತರದ ಆಸಕ್ತಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಒಂದು ಕೇಂದ್ರದವರು ವಹಿಸಿ ಉಳಿದವ್ರನ್ನ ಒಂದ್ ಕಡೆ ಸೇರ್ಸೋದಾದ್ರೆ ಆ ತರದ ಒಂದು 3 ದಿವಸದ ಸಹಭಾಗಿ ಕಾರ್ಯಶಿಬಿರವನ್ನ ನಾವಿಲ್ಲಿ ಕೂತಿರೋ 3 ಜನ ಸೇರ್ತೀವಿ ಮತ್ತು ಬೇರೆಯವರೆಲ್ಲ ಇರ್ತಾರೆ. ನಾ ಹೇಳಿದೆ ಕಾರ್ಯಾತ್ಮಕವಾದ ಕಾರ್ಯಶಿಬಿರವನ್ನ ಮಾಡಿಕೊಡೋದಕ್ಕೆ ಬೇಕಾದ್ರೆ ನಾವು ಬಹಳ ಸಂತೋಷವಾಗಿ ಒಪ್ಕೊತೇವೆ. ನಮಗೂ ತುಂಬಾ ಸಂತೋಷ ಸರ್. ಖಂಡಿತ ಆ ಒಂದು ಅಂದ್ರೆ ತುಂಬಾ ಖುಷಿಯ ವಿಚಾರ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಹಾಗೆ ಈ ಒಂದು ಕರೆಯಲ್ಲಿ ಹೇಗೆ ಬರೀಬೇಕು, ಬರೆಯುವಾಗ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ನಾವು ಮಾಡೋ ತಪ್ಪುಗಳೇ ಏನು, ನಾವ್ ಎಡುವುದೆಲ್ಲಿ, ಆ ರೀತಿಯಾಗಿ ತುಂಬಾ ಲೈವ್ಲಿ ಆಗಿ ಮಾತಾಡಿದ್ದೀರಾ ನಾಗೇಶ್ ಹೆಗ್ಡೆ ಸರ್. ನಮ್ಗೆ ತುಂಬಾ ಖುಷಿ ಆಯ್ತು. ಹಾಗೇನೆ ಅವರೊಟ್ಟಿಗೆ ಗುರುರಾಜ್ ಸರ್ ಹಾಗೆ ಅಬ್ದುಲ್ ರೆಹಮಾನ್ ಪಾಷಾ ಸರ್ ಕೂಡ ತುಂಬಾ ಒಳ್ಳೆ ರಿಸೋರ್ಸಸ್ ನ ನಮ್ಗೆ ಸಜೆಸ್ಟ್ ಮಾಡಿದ್ದೀರಾ. ಖಂಡಿತ ನಾವು ಇನ್ನು ಮುಂದೆನೂ ಕೂಡ ನಿಮ್ಮೊಂದಿಗೆ ಮಾತನಾಡ್ತೀವಿ. ನಮ್ಗೆ ಏನೇ ಡೌಟ್ಸ್ ಬಂದ್ರು ನಿಮ್ಮೊಂದಿಗೆ ನಾವು ನಿಮ್ಮನ್ನ ಸಂಪರ್ಕಿಸ್ತೀವಿ ಅನ್ನೋ ಒಂದು ರಿಕ್ವೆಸ್ಟ್ ನಾನು ಎಲ್ಲ ನಮ್ಮ ಶಿಕ್ಷಕರಿಂದ, ನಮ್ಮ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಎಲ್ಲ ಮೆಂಬರ್ಸ್ ಕಡೆಯಿಂದ ನಾನು ಈ ರಿಕ್ವೆಸ್ಟ್ ನ ಮಾಡ್ಕೋತಾ ನಿಮ್ಮ ಮೂವರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ನಾನು ಸಲ್ಲಿಸ್ತಾ ಇದ್ದೀನಿ. ಹಾಗೇನೆ ನಮ್ಮ ಬಯಲು ತಂಡ ಈ ಒಂದು ಕಾರ್ಯಕ್ರಮನ ಆರ್ಗನೈಸ್ ಮಾಡಿದೆ, ಅವ್ರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳು. ಹಾಗೆ ನನ್ನೆಲ್ಲ ಶಿಕ್ಷಕ ಮಿತ್ರರು ಕೂಡ ತುಂಬಾ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ನಿಮ್ಮ ಕೆಲವೊಂದು ಪ್ರಶ್ನೆಗಳು ಇನ್ನೂ ಇದ್ರೆ ದಯವಿಟ್ಟು ಕಳಿಸ್ಕೊಡಿ. ನಾವು ಹೆಗ್ಡೆ ಸರ್ ಜೊತೆ ಹಾಗೆ ರೆಹಮಾನ್ ಸರ್, ಗುರುರಾಜ್ ಸರ್ ಜೊತೆ ಅದನ್ನ ಡಿಸ್ಕಸ್ ಮಾಡಿ ನಾವು ಖಂಡಿತ ನಿಮ್ಗೆ ಅದಕ್ಕೆ ಬೇಕಾದಂತ ರೆಸ್ಪಾನ್ಸ್ ನಾವು ನಿಮ್ಗೆ ಕೊಡಿಸ್ತೀವಿ ಅಂತ ಒಂದು ವಿಚಾರನ ಹೇಳ್ತಾ ಮುಂದಿನ ನಮ್ಮ ಒಂದು ಕಾರ್ಯಕ್ರಮ, ನಮ್ಮ ಕಾರ್ಯಾಗಾರ
ಮಕ್ಕಳ ಕಥೆಗಳು ಕುರಿತಾಗಿರುತ್ತೆ. ವಾಣಿ ಪೆರಿಯೋಡಿ ಅವರು ಇದನ್ನ ನಡೆಸ್ಕೊಡ್ತಾರೆ. ಈ ತಿಂಗಳ ಕೊನೆಯಲ್ಲಿರುತ್ತೆ. ನೀವೆಲ್ಲರೂ ಮತ್ತೆ ಭಾಗವಹಿಸಿ ಅನ್ನೋ ಒಂದು ರಿಕ್ವೆಸ್ಟ್ ಮಾಡ್ತಾ ನಮ್ಮ ಇಂದಿನ ಕರೆಯನ್ನ ನಾವು ಇಲ್ಲಿಗೆ ವೈಂಡ್ ಅಪ್ ಮಾಡೋಣ. ಒನ್ಸ್ ಅಗೇನ್ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಹರಿಪ್ರಿಯಾ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಾಗೇಶ್ ಹೆಗ್ಡೆ ಸರ್, ಥ್ಯಾಂಕ್ ಯು. ಪಾಷಾ ಸರ್. ಥ್ಯಾಂಕ್ ಯು ನಾಗೇಶ್ ಸರ್. ಥ್ಯಾಂಕ್ ಯು ಸರ್. ಸರ್ ಗುರುರಾಜ್ ಸರ್, ಅಬ್ದುಲ್ ಸರ್. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು ಟು ಆಲ್. ಥ್ಯಾಂಕ್ ಯು ಸೋ ಮಚ್. ಗುರುರಾಜ್ ಅವರೇ. ಸರ್, ಪಾಷಾ ಸರ್ ಹೇಳಿ. ರಾಜೇಶ್ ಅವರ ಫೋನ್ ನಂಬರ್ ಇದೆಯಾ ನಿಮ್ಮದು? ಪ್ರಾಧಿಕಾರದ ರಾಜೇಶ್ ಅವ್ರದ್ದು ನಿಮ್ಮ ಹತ್ರ ರಿಜಿಸ್ಟ್ರೇಷನ್ ಅದೆಲ್ಲ ಮಾಡಿಸ್ಕೊಂಡ್ರಲ್ಲ ಒಬ್ಬ ವ್ಯಕ್ತಿ. ಇಲ್ವಲ್ಲ. ಚಿಂತೆ ಇಲ್ಲ, ನಾನ್ ನಿಮಗೊಂದು ನಂಬರ್ ಕಳಿಸ್ತೇನೆ ಸರ್. ಅವ್ರಿಗೆ ಫೋನ್ ಮಾಡಿ ನನಗೆ ಪುಸ್ತಕ ಬಂದಿಲ್ಲಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೈರಿ. ಆಯ್ತು ಸರ್. ಒಳ್ಳೆ ಹುಡುಗರು ಕಳಿಸ್ತಾರೆ. ರಾಜೇಶ್ ಅಂತ ನಂಬರ್ ಕಳಿಸ್ಕೊಡಿ ಸರ್. ಓಕೆ, ಇದು ನಾನು ಹೇಳ್ತೇನೆ, ನೆನ್ಪಿಟ್ಕೊಳ್ಳಿ, ಫಾಲೋ ಅಪ್ ಮಾಡ್ಬಿಡಿ, ಬರ್ತದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮತ್ತೆ ಸಿಗೋಣ ಸರ್. ನಮಸ್ಕಾರ. ಓಕೆ.